ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೇಗ ಬಂದ್ಬಿಟ್ಟಿದ್ದೀರಾ 5 ಗಂಟೆ ಒಳಗೆ. ಬೇಗ ಎಚ್ಚರ ಆಯ್ತು, ಬೇಗ ಬಂದೆ. ಕುಶಲ ಮೇಡಮ್, ಗುಡ್ ಮಾರ್ನಿಂಗ್. ತುಂಬ ಜನ ಸಂಡೇ ಇವತ್ತು ರಜೆ ಇರಬೇಕು ಅಂತ ಮಲಗಿದ್ದಾರೆ ಅನ್ಸುತ್ತೆ. ಸಂಡೇ ರಜೆ. ಪ್ರಾಣಾಯಾಮ ಎಲ್ಲ ಮಾಡ್ತಾ ಇದ್ದೀರಾ ಮೇಡಮ್? ಹಾ ಪ್ರಾಣಾಯಾಮ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಓಕೆ. ಅದು ಪೇ ಎಷ್ಟು ದಿನದಲ್ಲಿ ಮಾಡ್ಬೇಕು? ಯಾವುದು? ಇದ್ರದ್ದು 19ನೇ ತಾರೀಕು ಪ್ರೋಗ್ರಾಮ್ದು. 15ನೇ ತಾರೀಕು ಲಾಸ್ಟ್ ಡೇಟ್, ಅಷ್ಟರೊಳಗಡೆ ಮಾಡಬೇಕು. ಅದ್ರ ಬಗ್ಗೆ ಇವತ್ತು ಅದೇ ಹೇಳ್ತೀನಿ ಸ್ವಲ್ಪ. ಅಂದರೆ ಈಗ ನಾವೇನು ಅದೇ ಅಫರ್ಮೇಷನ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರು ಕೆಲವರಿಗೆ ರಿಸಲ್ಟ್ ಬರ್ತಾ ಇರಲ್ಲ. ಆ ಚಕ್ರಗಳು ಹಾ ಬ್ಲಾಕ್ ಆಗಿರ್ತವೆ, ಕೆಲವರಿಗೆ ಚಕ್ರಗಳು ಆಲ್ಮೋಸ್ಟ್ ಬ್ಲಾಕ್ ಆಗಿರ್ತವೆ, ಅಂದರೆ ಕೆಲವ್ರಿಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಸೊ ಹಾಗಾಗಿ ಹೌದು. ಅದನ್ನ ಈಗ ನಾವೇನಾದ್ರು ರಿಸೀವ್ ಮಾಡ್ಬೇಕಂದ್ರೆ ಫಸ್ಟ್ ಡೋರ್ ಓಪನ್ ಇಟ್ಕೋಬೇಕಲ್ವಾ. ಹೌದು. ಆ ಚಕ್ರಗಳ ಮುಖಾಂತರನೇ ಎಲ್ಲನೂ ಸಿಗೋವಂಥದ್ದು ನಮಗೆ. ಈಗ ಪೃಥ್ವಿ ತತ್ವ ಒಂದಿದೆ, ಹ್ಮ್ ಮೂಲಾಧಾರ ಚಕ್ರ ಬೇಸ್ ಅದು, ಅದೇ ಓಪನ್ ಇಲ್ಲ ಅಂದರೆ, ಫಸ್ಟ್ ಡೋರೇ ಓಪನ್ ಇಲ್ಲ ಅಂದರೆ ನಾವು ಬೇರೆ ಏನು ಹ್ಮ್ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅಂದರೂ ಅದು ಕೆಲವ್ರಿಗೆ ವರ್ಕ್ ಆಗಲ್ಲ. ಕೆಲವರಿಗೆ ಆಧ್ಯಾತ್ಮದಲ್ಲಿ ಇರೋರಿಗೆ ಸ್ವಲ್ಪ ಏನಿದು ಮೆಡಿಟೇಷನ್ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಿರ್ತಾರೆ, ಅಂಥವ್ರಿಗೆ ಈಸಿಯಾಗಿ ಓಪನ್ ಇರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಬ್ಲಾಕೇಜಸ್ ಆದರೂ ಸರಿ ಮಾಡ್ಕೋಬೋದು. ಕೆಲವ್ರಿಗೆ ತುಂಬ ಬ್ಲಾಕೇಜಸ್ ಆಗಿರುತ್ತೆ, ಅವರಿಗೆ ಒಂದ್ಸರಿ ಆಫ್ ಲೈನ್ ಕ್ಲಾಸಲ್ಲೇ ಸರಿ ಮಾಡ್ಬೇಕು ಅದನ್ನು. ಹ್ಮ್ ಆನ್ಲೈನ್ ಮಾಡ್ಬೋದು, ಬಟ್ ಅದಕ್ಕೆ ಆನ್ಲೈನ್ ಅಲ್ಲ ಅಂತಂದಾಗ ನಾವು ಒಂದು 5-7 ದಿವಸ ಕ್ಲಾಸ್ ಮಾಡಬೇಕಾಗತ್ತೆ. ಅದಕ್ಕೆ ಫೀಸು ಜಾಸ್ತಿ ಇರುತ್ತೆ. ಈಗ ಶ್ವಾಸ ವಿಜ್ಞಾನ ತಗೊಂಡಿರೋರ್ಗೆ ಅದನ್ನು ನಾನು ಮಾಡಿಕೊಡ್ತೀನಿ, ಬಟ್ ಬೇರೆಯವ್ರಿಗೆ ಅಷ್ಟು ಫೀಸ್ ಕಟ್ಟಕ್ಕೆ ರೆಡಿ ಇಲ್ಲ ಜನ. ಹಾಗಾಗಿ ಹಾ ಅಂದರೆ ಸ್ವಲ್ಪ ಒಂದು ಹಾಫ್ ಡೇವರೆಗೂ ಒಂದು 3 ಅವರ್ 4 ಅವರ್ ಚಕ್ರದ ಬಗ್ಗೆ ಏನದು ಎಕ್ಸ್ಪ್ಲನೇಷನ್. ನಮ್ಗೆ ಹೇಳ್ಬೇಕಾಗತ್ತೆ ಅದು ಬ್ಲಾಕ್ ಆಗಿದೆ ಅಂತ. ಅದು ನಿಮಗೆ ಈಗ ಸ್ಟ್ರಕ್ ಆಗ್ತಾ ಇದೆ, ಅಮೌಂಟು ಬರ್ತಾ ಇಲ್ಲ. ಒಂದೊಂದು ಚಕ್ರ ಬ್ಲಾಕ್ ಆದ್ರೂ ಒಂದೊಂದು ಸಮಸ್ಯೆ ಬರುತ್ತೆ ಮೇಡಮ್. ಮಣಿಪುರಿ ಚಕ್ರ, ಹ್ಮ್ ಸ್ವಾಧಿಷ್ಠಾನ ಚಕ್ರ ಅಂತ ಇಲ್ಲಿ ಒಕ್ಳಿಂದ ಕೆಳಗಡೆ ಬರುತ್ತೆ, ಒಕ್ಳಿಂದ 1 ಇಂಚ್ ಕೆಳಗಡೆ. ಹ್ಮ್ ಅದೇನಾದ್ರು ಬ್ಲಾಕ್ ಆಯ್ತಂದ್ರೆ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು, ಸರಿಯಾಗಿ ಮೋಷನ್ ಹೋಗೋಕ್ಕಾಗಲ್ಲ, ಹೊಟ್ಟೆ ನೋವು, ಈ ಥರ ಹೆಲ್ತ್ ಇಶ್ಯೂಸ್ ಹ್ಮ್ ಜಾಸ್ತಿ ಇರುತ್ತೆ ಅವರಿಗೆ. ಆ ಚಕ್ರ ಇದಾಗಿರುತ್ತೆ. ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ ಅಂತಂದರೆ ಏನು ಬರೋದೇ ಇಲ್ಲ, ರಿಸೀವ್ ಮಾಡೋಕ್ಕಾಗಲ್ಲ. ಅಮೌಂಟ್ ಇರ್ಬೋದು, ಏನು ಪ್ರತಿಯೊಂದೂ ಸ್ಟ್ರಕ್ ಆಗ್ತಿರುತ್ತೆ. ಅದನ್ನು ಓಪನ್ ಮಾಡಿಕೊಂಡ್ರೆ ಎಲ್ಲ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಸ ದಾರಿಗಳು ಓಪನ್ ಆಗುತ್ತೆ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಮತ್ತು 48 ದಿವಸ ಪ್ರಾಕ್ಟೀಸ್ ಮಾಡಬೇಕು. ಆಡಿಯೋ ಕ್ಲಿಪ್ ಎಲ್ಲ ಕೊಡ್ತೀವಿ ನಾವು ಅವತ್ತು. 1 ಗಂಟೆ ನೀವು ಯಾವಾಗಾದ್ರೂ ನಿಮಗೆ ಟೈಮ್ ಇರೋವಾಗ, ಮಧ್ಯಾಹ್ನ ಟೈಮ್ ಮಾಡಬಾರ್ದು, ಬೆಳಿಗ್ಗೆ ಸಂಜೆ ಟೈಮ್ ಇರೋವಾಗ ಅದನ್ನು ಹಾಕ್ಕೊಂಡು ಆ ಮುದ್ರೆಗಳನ್ನ ಹೇಳ್ಕೊಡ್ತೀವಿ, ಆಯಾ ಚಕ್ರದ ಮುದ್ರೆಗಳನ್ನ, ಮತ್ತು ಅದ್ರದ್ದು ಮಂತ್ರಗಳನ್ನ ಹೇಳ್ಕೊಡ್ತೀವಿ. ಅದನ್ನು ಮಾಡ್ತಾ ಬಂದರೆ ನಿಮಗೆ ಬ್ಲಾಕೇಜಸ್ ರಿಮೂವ್ ಆಗ್ತಾ ಆಗ್ತಾ ಸರಿ ಹೋಗುತ್ತೆ. ಹೆಲ್ತು ವೆಲ್ತು ಎಲ್ಲ ಸರಿ ಹೋಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಇದನ್ನು ಮಾಡಬೇಕು. ಚಕ್ರ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟು. ನಮ್ಮ ಬಾಡಿನಲ್ಲಿ ಪಂಚತತ್ವಗಳು ಅದರಲ್ಲೇ ಇರೋದು. ಅದನ್ನು ಸರಿ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಹಂಗೆ ಹ್ಮ್ ಅಫರ್ಮೇಷನ್ ಬರಿತಾ ಇದ್ದೀನಿ, ಹಂಗೆ ಓದ್ತಾ ಇದ್ದೀನಿ ಅಂದರೆ ಹ್ಮ್ ಡೋರ್ ಓಪನ್ ಆಗಲ್ಲ. ಹ್ಮ್ ಜನಕ್ಕೆ ಚಕ್ರಗಳಿದಾವೆ ಅಂತಾನೆ ಗೊತ್ತಿಲ್ಲ. ಹೌದು. ತುಂಬಾ ದೊಡ್ಡ ಸೈನ್ಸ್ ಇದು. ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಚಕ್ರ ಇದೆ ನಮ್ ಬಾಡಿಲಿ ಅಂತ ಗೊತ್ತಿಲ್ಲ. ಹೌದು. ಎಲ್ಲ ಹೊಸ ವಿಷಯ ಏನಲ್ಲ, ಎಲ್ಲ ಪುರಾತನ ಕಾಲದ ಹಳೆ ವಿಷಯಗಳೇ. ನಮ್ಗೆ ಹೇಳ್ಕೊಡೋರು ಯಾರು ಇರಲಿಲ್ಲ, ಸರಿಯಾಗಿ ನಾಲೆಡ್ಜ್ ಕೊಟ್ಟಿಲ್ಲ ಅಷ್ಟೇ. ಹ್ಮ್ ಹ್ಮ್.
ಅದು ಬ್ಲಾಕ್ ಆದರೆ ತುಂಬ ಅದಕ್ಕೆ ಸಂಬಂಧಪಟ್ಟದ್ದು. ಈಗ ನಿಮಗೆ ಹಾರ್ಟ್ ಚಕ್ರ ಇದು ಬ್ಲಾಕ್ ಆಯ್ತಂದ್ರೆ ಇಲ್ಲಿ ಯಾರು ಫೋನ್ ಮಾಡ್ತಿದ್ದಾರೆ? ಹಲೋ ಹಲೋ ಹೇಳಿ. ಬರ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ. ಜೂಮ್ ಮೀಟಿಂಗ್ ಇದೆ, ಜೂಮ್ ಆ್ಯಪ್ ಇದೆ. ಝೂಮ್ ಲಿಂಕ್ ಕಳಿಸಿದ್ದೀನಲ್ವಾ ನಿಮಗೆ? ಅದು ಓಪನ್ ಆಗ್ತಾ ಇಲ್ಲ ಮ್ಯಾಮ್. ಅದು ಲಿಂಕ್ ಬ್ಲೂ ಕಲರ್ ಇರ್ಬೇಕಲ್ವಾ? ಹೌದು, ಒಂದು ನಿಮಿಷ ಕಳಿಸ್ತೀನಿ ನಿಮ್ಮ ನಂಬರಿಗೆ. ನಿಮ್ಗೆ ಪರ್ಸ್ನಲಾಗಿ ಕಳಿಸಿದ್ದೀನಾ? ಸೊ ಏನು ಹೇಳ್ತಾ ಇದ್ದೆ, ಹಾರ್ಟ್ ಚಕ್ರ ನಿಮಗೆ ಬ್ಲಾಕ್ ಆಯ್ತಂದರೆ ಯಾರ ಬಗ್ಗೆನೂ ಯಾವ ಥರ ಫೀಲಿಂಗ್ಸ್ ಬರಲ್ಲ, ನಿಮ್ಮ ಬಗ್ಗೆನೂ ಯಾರು ಒಳ್ಳೆ ರೀತಿ ಫೀಲಿಂಗ್ ಬರಲ್ಲ. ಮತ್ತು ಇಲ್ಲಿ ವಿಶುದ್ಧಿ ಚಕ್ರ ಅಂತ ಇದೆ ಗಂಟ್ಲ ಹತ್ರ, ಅದೇನಾದ್ರು ಬ್ಲಾಕ್ ಆಯ್ತಂದರೆ ನೀವೇನು ಮಾತಾಡಿದ್ರೂ ನೀವು ಒಳ್ಳೆ ಮನಸ್ಸಿಂದನೇ ಮಾತಾಡ್ತಿರ್ತೀರ. ಅದು ಹಂಗಲ್ಲ ಹಿಂಗೆ ಅಂತ ಅವ್ರಿಗೆ ಅರ್ಥ ಮಾಡ್ಸೋಕೆ ಹೋದ್ರೂ ಆ ವಿಷಯ ನೀವು ಹೇಳ್ತಾರಂಥ ವಿಷಯ ಅವ್ರ ಮೇಲೆ ಪರಿಣಾಮನೇ ಬೀರೋದಿಲ್ಲ. ಕೆಲವರು ಸುಮ್ಮನೆ ಏನೋ ಒಂದು ಸಣ್ಣ ಲೈನೇ ಹೇಳ್ತಾರೆ ನೋಡಿ, ನಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅವ್ರು ಹೇಳೋ ಒಂದು ಲೈನು. ಅದಕ್ಕಿಂತ ಪವರ್ಫುಲ್ ಲೈನ್ ನಾವು ಹೇಳ್ತಿರ್ತೀವಿ, ಬೇರೆಯವ್ರಿಗೆ ಅದು ಅರ್ಥನೂ ಆಗೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿನೂ ಅವ್ರಿಗೆ ಇರೋದಿಲ್ಲ. ಬಿಕಾಸ್ ನಮ್ಮ ವಿಶುದ್ಧಿ ಚಕ್ರ ಬ್ಲಾಕ್ ಆಗಿರುತ್ತೆ. ನಾವು ಮಾತಾಡೋ ಮಾತು ಬೇರೆಯವ್ರ ಮೇಲೆ ಪರಿಣಾಮ ಬೀರೋದಿಲ್ಲ. ಮಾತಲ್ಲೇ ಎಲ್ಲವನ್ನು ಚೇಂಜ್ ಮಾಡೋ ಶಕ್ತಿ ಇದ್ರೂ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಇದಿರಲ್ಲ. ಅವಾಗ ಆ ಚಕ್ರ ಬ್ಲಾಕ್ ಆಗಿದ್ದಾಗ ನಾವೆಷ್ಟೇ ಪವರ್ಫುಲ್ ವರ್ಡ್ ಹೇಳಿದ್ರೂ ಜನಗಳ ಮೇಲೆ ಪರಿಣಾಮ ಬೀರೋದಿಲ್ಲ. ಅದು ಕೆಲವ್ರು ಏನು ಹೇಳೋದೇ ಇಲ್ಲ ನೋಡಿ, ಸ್ಟೇಜ್ ಮೇಲೆ ಬಂದು ಒಂದು ಲೈನ್ ಹೇಳಿದ್ರೆ ಜನ ಎಷ್ಟು ಇಂಪ್ರೆಸ್ ಆಗೋಗ್ತಾರಲ್ವಾ? ಹೌದು. ಅದೇ ಕೆಲವ್ರು ಗಂಟೆಗಟ್ಟಲೆ ಮಾತಾಡಲಿ, ನಮಗೆ ಏನು ತಾಗೋದೇ ಇಲ್ಲ. ಅದು ವಿಶುದ್ಧಿ ಚಕ್ರವನ್ನು ನಾವು ಆಕ್ಟಿವೇಟ್ ಮಾಡ್ಕೊಂಡಾಗ ನಾವು ಹೇಳುವಂಥ ಪ್ರತಿ ಒಂದು ಶಬ್ದನೂ ಬೇರೆಯವ್ರ ಮೇಲೆ ಪರಿಣಾಮ ಬೀರುತ್ತೆ, ಚೇಂಜಸ್ ಆಗ್ತಾರೆ ಅವರು. ಇದೆ. ಮತ್ತು ಇದು ಬಂದು ಆಜ್ಞಾ ಚಕ್ರ, ಇಲ್ಲಿ ನಮ್ಮದು ಎರಡು ಐಬ್ರೋಸ್ ಹುಬ್ಬುಗಳ ಮಧ್ಯೆ ಇರೋದು ಆಜ್ಞಾ ಚಕ್ರ. ಅದು ಓಪನ್ ಆಯಿತು ಅಂದರೆ ನಮ್ಮಲ್ಲಿ ಗುರುತತ್ವ ಓಪನ್ ಆಗುತ್ತೆ. ಥರ್ಡ್ ಐ ಓಪನಿಂಗ್ ಅಂತಾರಲ್ಲ, ಅದು ಓಪನ್ ಆಯಿತು ಅಂದರೆ ನಮಗೆ ಗುರುತತ್ವ ಅಂದರೆ ಬೇರೆಯವರಿಗೆ ಟೀಚ್ ಮಾಡ್ಬೋದು ಏನೇ ವಿಷಯ, ಅದು ಅವ್ರಿಗೆ ಇದಾಗುತ್ತೆ. ಮತ್ತು ನಮ್ಮಲ್ಲೇ ಗುರುತತ್ವ ಬರುತ್ತೆ. ನಾವು ಹೆಂಗೆಂಗೋ ಏಜ್ ಆಗಿರುತ್ತೆ, ಬಟ್ ಚೈಲ್ಡ್ನೆಸ್ ಥರ ಆಡ್ತಿರ್ತಾರೆ, ಚೈಲ್ಡ್ ಥರ ಆಡ್ತಿರ್ತಾರೆ ಕೆಲವರು. ಅದು ಓಪನ್ ಆಯಿತು ಅಂದರೆ ಅವ್ರಿಗೆ ಸ್ವಲ್ಪ ಸೀರಿಯಸ್ನೆಸ್ಸು, ಗುರುವಿನ ಸ್ಥಾನ ಸಿಗುತ್ತೆ, ಎಲ್ಲೋದ್ರೂ ಅವರಿಗೆ ಆ ಮರ್ಯಾದೆ ಅದು ಸಿಗುತ್ತೆ. ಮೇಲೆ ಇದು ಸಹಸ್ರ ಚಕ್ರ, ಅದು ಬ್ರಹ್ಮತತ್ವನ ಹೇಳುತ್ತೆ. ಅದು ಓಪನ್ ಆಯಿತು ಅಂದರೆ ನಾವು ಸಿದ್ಧಿ ಪುರುಷರಾಗೋಗ್ಬಿಡ್ತೀವಿ. ತುಂಬ ಕಷ್ಟ, ಅದು ಸಾಧನೆ ಮಾಡಬೇಕು. ಎಲ್ಲದ್ರ ಬಗ್ಗೆ ಡಿಟ್ಯಾಚ್ಮೆಂಟ್ ಬರಬೇಕು ನಮಗೆ. ಅಟ್ಯಾಚ್ಮೆಂಟ್ ಇದ್ದರೆ ಅದು ಓಪನ್ ಆಗಲ್ಲ. ದೇವರಿಗೆ ನಮಗೆ ಇಬ್ಬರಿಗೆ ಕನೆಕ್ಟ್ ಆದಾಗ ಮಾತ್ರ ಅದು ಓಪನ್ ಆಗೋದು. ಅಲ್ಲಿಗೆ ಹೋಗಬೇಕು ನಾವು, ಆ ಲೆವೆಲಿಗೆ. ಇದೆಲ್ಲ ಭ್ರಮೆ, ಭೂಮಿ ಮೇಲಿರೋದೆಲ್ಲ ಭ್ರಮೆ, ಏನೂ ಇಲ್ಲ, ನೀನೊಬ್ಬನೇ ಸತ್ಯ ಅನ್ನೋ ಮನಸ್ಥಿತಿಗೆ ನಾವು ಬಂದಾಗ ಸಹಸ್ರ ಚಕ್ರ ಓಪನ್ ಆಗುತ್ತೆ. ತುಂಬ ಜನ ಎಲ್ಲ ಸಿದ್ಧಿ ಪುರುಷರಿದ್ದಾರೆ ನೋಡಿ, ಅಂಥವ್ರಿಗೆ ಅದು ಓಪನ್ ಆಗುತ್ತೆ. ನಮ್ಗೆ ಅಷ್ಟು ಬೇಡ, ಗುರುತತ್ವ ಓಪನ್ ಆಯಿತು ಅಂತಂದರೆ ನಾವು ಆವಾಗಲೇ ನಮ್ಮನ್ನು ಜನ ತುಂಬ ಇದಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಅದೆರಡು ಬಿಟ್ಟು ನಮ್ಮ ಪಂಚತತ್ವಗಳೇನಿದ್ದಾವೆ, ಭೂಮಿ, ಆಕಾಶ, ವಾಯು, ಅಗ್ನಿ, ಅವನ್ನ ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡಿದ್ರೂ ನಮ್ಮ ಲೈಫಲ್ಲಿ ಅಲ್ಟಿಮೇಟ್ ರಿಸಲ್ಟ್ ಸಿಗುತ್ತೆ ನಮಗೆ. ಅದೆಲ್ಲ ಚಕ್ರದಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ಅದೇ ಅದರದ್ದು ರೇಟ್ ಇಟ್ಟಿದ್ದೀನಿ. ಒಬ್ಬರು ಬಂದರೆ ಈಗ ಒಂದು ಒಳ್ಳೆ ಹೋಟೆಲಲ್ಲಿ ಮಾಡುವ ಅಂತ, ಆ ರಿಚ್ನೆಸ್ಸು ಜನಗಳಿಗೆ ಬರಬೇಕು. ನಾನು ರಿಚ್ ಆಗ್ತೀನಿ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಒಂದು ಒಳ್ಳೆ ಹೋಟೆಲ್ಗೆ ಹೋಗೋದು, ಒಂದು ಒಳ್ಳೆ ಕಡೆ ಊಟ ಮಾಡೋದು, ಆ ಥರ ಎಲ್ಲ ಅಟ್ಮಾಸ್ಫಿಯರ್ ನಾವು ರೆಡಿ ಮಾಡಿದಾಗ ಅವ್ರಿಗೂ ನಾವು ಹೀಗಿರಬೇಕು, ಇಷ್ಟು ರಿಚ್ಚಾಗಿರಬೇಕು ಅಂತ ತಲೆಗೆ ಬಂತು ಅಂದರೆ ಸ್ವಲ್ಪ ಚೇಂಜ್ ಆಗೋಕ್ಕೆ ಈಸಿ ಆಗುತ್ತೆ. ಈಗ 100 ಕೋಟಿ ಬೇಕು ಅಂದ್ಬಿಟ್ಟು ನಾವು ಅದೇ ಅರ್ಧೋಗಿರೋ ಬಟ್ಟೆ ಅದೇ ಇದು ಹಾಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಮೇಡಮ್? ಇಲ್ಲ ಅಲ್ವಾ? ಆ ರಿಚ್ನೆಸ್ ಬರಬೇಕು. ಶ್ರೀಮಂತರು ಹೇಗಿರ್ತಾರೆ, ಅಟ್ಲೀಸ್ಟ್ ಒಂದು ಒಳ್ಳೆ ಹೋಟೆಲಲ್ಲಿ ಹಾಲ್ ಬುಕ್ ಮಾಡೋಣ ಅಂತ ಇದ್ದೀನಿ. ಚೆನ್ನಾಗಿ ಬಂದವ್ರಿಗೆ ತುಂಬ ಖುಷಿ ಆಗಬೇಕು. ಮಧ್ಯಾಹ್ನದವರೆಗೂ ಚಕ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಒಂದು 40 ನಿಮಿಷ ಅದ್ರ ಬಗ್ಗೆ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಅಂತ ನಾವಲ್ಲಿ ಒಂದು 40 ನಿಮಿಷ ಅವ್ರಿಗೆ ಮೆಡಿಟೇಷನನ್ನು ಮಾಡಿಸಿ, ಒಂದು ಊಟ ಇರುತ್ತೆ, ಒಳ್ಳೆ ಊಟವನ್ನು ಮುಗಿಸ್ಕೊಂಡು ಆಮೇಲೆ ಒಂದು ಕುಣಿತ ಭಜನೆ ಮಾಡಿಸೋಣ ಅಂತ.
ಭಜನೆಯಲ್ಲಿ ತುಂಬ ಭಜನೆ ಒಂದು ದೇವರನ್ನ ತಲುಪಕ್ಕೊಂದು ದಾರಿ ಅದು. ಅದರಲ್ಲೂ ಸ್ವಲ್ಪ ವಿತ್ ಡ್ಯಾನ್ಸ್ ಎಲ್ಲರೂ ಆ ದಿನವನ್ನು ಮರೆತು ಕುಣಿಬೇಕು, ಎಲ್ಲರೂ ಮಿಂಗಲ್ ಆಗಬೇಕು. ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಸಮಸ್ಯೆ ಇದೆ ಅಂತ ಕೂತ್ಕೊಂಡ್ರೆ ಅದು ಅಲ್ಲೇ ಇರುತ್ತೆ, ನಾವು ಅಲ್ಲೇ ಇರ್ತೀವಿ. ಅದನ್ನು ಬಿಟ್ಟು ಹೊರಗೆ ಬರೋಕ್ಕೆ ಏಕೆ ಅಂತ ಪ್ರಾಕ್ಟೀಸ್ ಮಾಡಿಸೋದು. ಒಂದು ಅರ್ಧ ದಿವಸ 2 ಅವರ್ ಭಜನೆ ಇರುತ್ತೆ. ಅದಾದಮೇಲೆ ಸ್ನ್ಯಾಕ್ಸು ಟೀ ಏನಾರು ಇರುತ್ತೆ ತೊಗೊಂಡು ಮನೆಗೆ ಬರೋದು. ಬಟ್ ಅವ್ರು ಕೊಟ್ಟಿರೋಂಥ ದುಡ್ಡಿಗೆ ಏನು ವೇಸ್ಟ್ ಆಗಲ್ಲ, ಅದಕ್ಕಿಂತ ಜಾಸ್ತಿ ವರ್ತಿರೋ ಅಂಥ ಪ್ರೋಗ್ರಾಮ್ ಮಾಡೋಣ ಅಂತ ಅಷ್ಟೇ. ಒಂದು ದಿನ ಅವರು ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ ನಾನು ಅಂತ ಒಂದು ಫೀಲ್ ಆಗಬೇಕು. ಎಜುಕೇಷನ್ನು ಕೊಟ್ಟು ಎಂಜಾಯ್ಮೆಂಟು ಮಾಡಿಸಿ ಕಳಿಸ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಅದೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಈಗ ನೋಡೋಣ ಎಷ್ಟು ಜನ ಬರ್ತಾರೆ. 50 ಮೆಂಬರ್ಸ್ ಬಂದರೆ ನನಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಯಾಕಂದರೆ ಊಟ ತಿಂಡಿದೆಲ್ಲ ಗೊತ್ತಲ್ಲ ಮೇಡಮ್, ಖರ್ಚು ಎಷ್ಟಿರುತ್ತೆ ಅಂತ. ಮತ್ತೆ ಬಂದವ್ರಿಗೆಲ್ಲ ಅವತ್ತು ನೆಕ್ಸ್ಟ್ ಡೇ ಅಕ್ಷಯ ತೃತೀಯ ಇದೆ ಅಲ್ವಾ, ಅವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಜನಗಳಿಗೆ ಕೆಲವ್ರಿಗೆ ರಜೆ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಹಾಗಾಗಿ ಸಂಡೇ ಇಟ್ಕೊಂಡಿರೋದು. ಅಕ್ಷಯ ತೃತೀಯಕ್ಕೆ ಅವ್ರಿಗೇನಾದ್ರು ಒಂದು ಸಣ್ಣದು ಒಂದು ಗಿಫ್ಟ್ ಥರ ಕೊಟ್ಟು ಕಳ್ಸೋಣ ಬಂದವ್ರಿಗೆಲ್ಲರಿಗೂ ಅಂತ ಅದು ಒಂದು ಪ್ಲಾನ್ ಇದೆ. ಏನೋ ನಮಗೆ ಆದಂಥದ್ದೇನೋ ಒಂದು ಸ್ವಲ್ಪ ಕೊಟ್ಟು ಕಳ್ಸಿದ್ರೆ ಫಸ್ಟ್ ಕೊಡೋದನ್ನ ಕಲಿಬೇಕಾಗಿ ಇಷ್ಟು ಪ್ಲಾನ್ ಇದೆ. ನೋಡಬೇಕು ಎಷ್ಟು ಜನ ಬರ್ತಾರೆ ಅಂತ. ಇವತ್ತು ಲಾಸ್ಟಲ್ಲಿ ಹೇಳ್ತೀನಿ ನಾನು. 11 ಜನ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ. ಓಕೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲ ಗುಡ್ ಮಾರ್ನಿಂಗ್ ಹೇಳಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಗ್ರಾಟಿಟ್ಯೂಡ್ ಮಾಡೋಣ ಇವತ್ತು. ಆಮೇಲೆ ಇವತ್ತೊಂದು 10 ನಿಮಿಷ ಜಾಸ್ತಿ ತಗೊಳ್ಳೋಣ. ಓಕೆನಾ ಎಲ್ರಿಗೂ? ಸಂಡೇ ಅಲ್ವಾ, ಯಾರಿಗೂ ಕೆಲಸ ಏನಿರಲ್ಲ ಅನ್ಕೋತೀನಿ. ಓಕೆ ಓಕೆ, ಡನ್. ಈಗ ನಿನ್ನೆ ನಾನು ನಿಮ್ಮ ವೀಕ್ನೆಸ್ ಮತ್ತೆ ನಿಮ್ಮ ಸ್ಟ್ರೆಂತನ್ನ ಬರೀರಿ ಅಂತ ಹೇಳಿದ್ದೆ. ಎಷ್ಟು ಜನ ಬರ್ದಿದ್ದೀರಾ? ಏನೋ ಒಂದು ವೀಕ್ನೆಸ್ ಇರುತ್ತೆ. ಏನೋ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಒಂದು ವೀಕ್ನೆಸ್ ಇರುತ್ತೆ. ಅದರದ್ದೊಂದು ಕತೆ ಹೇಳ್ತೀನಿ ಇವತ್ತು. ಅದಕ್ಕೆ ಯಾರ್ಯಾರಿಗೆ ರಿಲೇಟೆಡ್ ಆಗಿರುತ್ತೆ ಆ ಕತೆ ಗೊತ್ತಿಲ್ಲ. ಒಂದು ವೀಕ್ನೆಸ್ಸು ಮತ್ತು ನಿಮ್ಮ ಸ್ಟ್ರೆಂತ್ ಎರಡನ್ನೂ ನೀವು ಬರೀರಿ. ಇದು ನನ್ನ ವೀಕ್ನೆಸ್ ಸೋಂಬೇರಿತನ, ಆಲಸಿತನ, ಕೋಪ, ಅತಿಯಾದ ವ್ಯಾಮೋಹ. ಇದು ನನ್ನ ವೀಕ್ನೆಸ್. ಯಾವುದೋ ಒಬ್ಬ ನನ್ನ ಮಗಳಂದರೆ ತುಂಬ ಪ್ರಾಣ, ನನ್ನ ಹೆಂಡ್ತಿನ ಬಿಟ್ಟು ಇರೋಕ್ಕಾಗಲ್ಲ. ವೀಕ್ನೆಸ್, ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಬರೀತಿದ್ದೆ. ಯಾಕಂದರೆ ಈಗ ಏನೋ ಒಂದು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಾ. ಇದು ಬರೀ ದುಡ್ಡು ಮಾಡುವಂಥದ್ದು. ಮೆಡಿಟೇಷನ್ ಕ್ಲಾಸ್ ನಾವು ಸಂಕಲ್ಪ ಸಿದ್ಧಿ ಅಂದರೆ 10 ಕೋಟಿ ಬರೆದಿದ್ದೀನಿ, 10 ಕೋಟಿ ಮಾಡ್ತೀನಿ, 100 ಕೋಟಿ ಮಾಡ್ತೀನಿ, ಅದಷ್ಟೇ ಅಲ್ಲ. ಸರ್ವತೋಮುಖ ಬೆಳವಣಿಗೆ ಆಗಬೇಕು ನಮ್ಮಲ್ಲಿ. ಬರೀ ದುಡ್ಡನ್ನು ಮಾಡೋದಷ್ಟೇ ಅಲ್ಲ. ನಾವು ದುಡ್ಡು ಬೇಕೇ ಬೇಕು, ಅದೊಂದು ದೊಡ್ಡ ಎನರ್ಜಿ. ಆ ಎನರ್ಜಿ ಇಲ್ಲದೆ ಬೇರೆ ಎನರ್ಜಿಗಳನ್ನ ಬೈ ಮಾಡೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿನಲ್ಲಿ ನಮ್ಮ ಹತ್ರ ಹಣ ಅನ್ನೋ ಒಂದು ಎನರ್ಜಿ ಇದೆ ಅಂತಂದರೆ ಬೇರೆ ಎನರ್ಜಿಗಳನ್ನ ನಾವು ಈಸಿಯಾಗಿ ಬೈ ಮಾಡ್ಬೋದು, ಅಂದರೆ ಪರ್ಚೇಸ್ ಮಾಡಬಹುದು. ಅದೆಲ್ಲದಕ್ಕಿಂತ ಜಾಸ್ತಿ ಮನಃಶಾಂತಿ ಬೇಕಲ್ವಾ? ಸಾಧನೆ ಮಾಡ್ತೀನಿ ಅನ್ನೋ ಮನಸ್ಥಿತಿನೂ ಬೇಕಲ್ವ ನಮಗೆ. ಅದು ಹೊರಗಡೆಯಿಂದ ಎಲ್ಲೂ ಬರಲ್ಲ, ನಮ್ಮ ಒಳಗಡೆಯಿಂದನೇ ಬರಬೇಕು. ಸೊ ಹಾಗಾಗಿ ಕೆಲವೊಂದು ಸಾಧನೆನ ನೀವು ಮಾಡೋಕ್ಕೆ ಹೊರಟಾಗ ನಿಮ್ಮ ವೀಕ್ನೆಸ್ಸು ನಿಮ್ಮನ್ನು ತಡೆಯುತ್ತೆ, ನಿಮ್ಮ ಸ್ಟ್ರೆಂತು ಕೂಡ ಒಂದೊಂದ್ಸರಿ ನಿಮ್ಮನ್ನು ತಡೆಯುತ್ತೆ ಅದನ್ನು ಮಾಡೋಕ್ಕಾಗದೇ ಇರೋ ಥರ. ಸೊ ಹಾಗಾಗಿ ನಿಮ್ಮ ವೀಕ್ನೆಸ್ಸು, ನಿಮ್ಮ ಸ್ಟ್ರೆಂತು ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀರಾ, ಯಾವುದು ನಿಮ್ಮನ್ನು ತಡೀತಾ ಇದೆ ಇದನ್ನು ನೀವು ಕಮೆಂಟ್ ಮಾಡಬೇಕು. ಬರೀ ನೀವೆಲ್ಲೋ ಬರೆದಿಟ್ಕೊಂಡ್ರಾಗಲ್ಲ. ನನಗೀಗ ಚಾಟಲ್ಲಿ ಹೇಳ್ಬೇಕು ನೀವು ಯಾವುದು ನಿಮ್ಮ ವೀಕ್ನೆಸ್. ಈಗ 1 ಕೋಟಿ ಮಾಡಬೇಕು ಅಂತ ತಲೆಯಲ್ಲಿದೆ, ಬಟ್ ಯಾವುದೋ ಒಂದು ವಿಷಯ ನಿಮ್ಮನ್ನು ತಡೀತಾ ಇದೆ. ಯಾವುದದು? ನನ್ನ ವೀಕ್ನೆಸ್ ಅಂತ ಅಂದ್ರೆ ಎಲ್ಲಾರನ್ನು ನಂಬೋದು. ಎಲ್ಲಾರನ್ನು ತುಂಬಾ ಬೇಗ ನಂಬಿಡ್ತೀವಿ, ಅದು ನನ್ನ ವೀಕ್ನೆಸ್. ಹೌದು ಹೌದು. ನನ್ನ ಸ್ಟ್ರೆಂತ್ ಅಂತ ಅಂದ್ರೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇದೆ. ಏನೇ ಆದ್ರೂ ಗೆಲ್ತೀನಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇದೆ. ಆದ್ರಿಂದ ಬೇರೆಯವ್ರು ಮೋಸ ಮಾಡಿದ್ರು ಕೂಡ ಅವ್ರನ್ನ ಮತ್ತೆ ಗೆದ್ದು ಬರೋಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ವೆರಿ ಗುಡ್ ಮೇಡಮ್. ನೋಡಿ, ಈ ಥರ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಿಮ್ಮ ವೀಕ್ನೆಸ್ ಏನು, ಯಾಕೆ ನೀವು
ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಒಂದು ವೀಕ್ನೆಸ್ ಇರುತ್ತೆ, ಅದನ್ನು ಬಿಟ್ಟು ಮುಂದೆ ಬರೋಕ್ಕೆ ಆಗಲ್ಲ ನಮಗೆ. ನನಗೆ ಸಮ್ಟೈಮ್ ನನಗೆ ಫಸ್ಟೆಲ್ಲ ವೀಕ್ನೆಸ್ ಇದ್ದಿದ್ದು ಏನಪ್ಪ ಅಂದರೆ, ನನಗೆ ತುಂಬ ಗೊಂದಲ. ನನಗೆ ಅದು ಮಾಡಲಾ ಇದು ಮಾಡಲಾ ಯಾವ್ದು ಮಾಡಲಿ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಕಾನ್ಫಿಡೆಂಟ್ ತುಂಬ ಇತ್ತು, ನಾನು ಮಾಡೇ ಮಾಡ್ತೀನಿ ಅಂತಿತ್ತು. ಬಟ್ ಯಾವುದನ್ನು ಮಾಡಲಿ, ಎಲ್ಲಿ ಮಾಡಲಿ, ಹೇಗೆ ಸ್ಟಾರ್ಟ್ ಮಾಡಲಿ ಅದು ಗೊತ್ತಾಗ್ತಿದ್ದಿಲ್ಲ. ಮತ್ತು ನನಗೆ ತುಂಬ ಕೋಪ ಅಂತಂದರೆ, ಈಗ ಯಾರಾದರೂ ನನ್ನ ಬಗ್ಗೆ ಏನೋ ಒಂದು ಮಾತು ಹೇಳಿದ್ದಾರೆ, ಈಗ ಕವಿತಾ ನಿನ್ನ ಬಗ್ಗೆ ಕವಿತಾ ಹಿಂಗಂತೆ ಅಂತ ಯಾರು ಬಂದು ಇನ್ನೊಂದು ವ್ಯಕ್ತಿ ನನಗೆ ಹೇಳಿದ್ರು ಅಂದರೆ, ಯಾರು ಹೇಳಿದ್ರು ನಿನಗೆ ಅಂತ ಕ್ವಶನ್ ಮಾಡೋದು. ಇಂಥವ್ರು ಅಂತ ಅವ್ರ ಹೆಸರು ಹೇಳಿದ್ರೆ ಇವ್ರನ್ನೂ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸ್ಬಿಟ್ಟು ನೀನು ಯಾಕೆ ಹೇಳಿದೆ ಹಿಂಗೆ ಅಂತ ಅವ್ರ ಟೈಮು ನನ್ನೇನಂತ ಎಲ್ಲ ವೇಸ್ಟ್ ಮಾಡ್ತಾಯಿದ್ದೆ ನಾನು. ಅಂದರೆ ಅದು ನನಗೆ ಅಲ್ಲ, ಸರಿ ಹೋಗಬೇಕು ಅಷ್ಟು ಕೋಪ. ಅವ್ರು ಹೇಳಿರೋರು ಹೇಳಿ ಬಿಡು. ಈಗ ಹೆಂಗಾಗೋಗಿದ್ದೀನಿ ಅಂದರೆ, ಹೇಳಿದ್ರೆ ಓಕೆ ಒಳ್ಳೇದು, ನನ್ನ ಬಗ್ಗೆ ಮಾತಾಡೋಷ್ಟು ಟೈಮ್ ಅವ್ರಿಗಿದೆಯಾ, ವೆರಿ ಗುಡ್, ಥ್ಯಾಂಕ್ ಯು ಗಾಡ್ ಅಂತ. ಈಗ ಅದನ್ನು ಅಷ್ಟರ ಮಟ್ಟಿಗೆ ಬಿಟ್ಟು ಮುಂದೆ ಬಂದಿದ್ದೀನಿ ನಾನು. ಫಸ್ಟ್ ಈ ಥರ ಅಲ್ಲ ನಾನು ಯಾರಾದರೂ ಒಂದೇ ಒಂದು ವಿಷಯ ಕವಿತಾ ಹಿಂಗೆ ಅಂದರೆ ಸಾಕು, ಅವತ್ತು ಇಡೀ ದಿನ ಅವರಿಬ್ಬರದ್ದು ಜನ್ಮ ಜಾಲಾಡೋವರೆಗೂ ಬಿಡ್ತಿದ್ದಿಲ್ಲ ನಾನು. ನೀನು ಯಾಕಂದೆ ಇಬ್ಬರನ್ನು ನಿಲ್ಲಿಸ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದೆ. ಆದ್ದರಿಂದ ನನಗೆ ಗೊತ್ತಾಯಿತು ಎಷ್ಟು ಒತ್ತಡಕ್ಕೊಳಗಾಗ್ತಿದ್ದೆ ಅಂದರೆ, ಇಡೀ ದಿನ ನನ್ನ ಮೈಂಡು ಅದರಿಂದ ಹೊರಗೆ ಬಂದು ನಾರ್ಮಲ್ ಮೋಡಿಗೆ ಬರಬೇಕಾದ್ರೆ ನನಗೆ 2 ದಿವಸ ಟೈಮ್ ತಗೋತಾಯಿತ್ತು. ಈ ಕೆಲಸ ಇಲ್ಲಿ ಯಾರಾದರೂ ಮಾಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ಇಗ್ನೋರ್ ಮಾಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಬಗ್ಗೆ ಯಾರು ಏನೇ ಅನ್ನಲಿ ಅದನ್ನು ಸೈಡಿಗೆ ಬಿಟ್ಟು ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ, ನಿಮಗೆ ಅಲ್ಟಿಮೇಟ್ ಏನು ಸಿಗಬೇಕಾಗಿದೆ, ಯಾವುದ್ರ ಕಡೆ ಗಮನ ಇದೆ ನಿಮಗೆ, ನಿಮ್ಮ ಗೋಲ್ ಸೆಟ್ಟಿಂಗ್ ಏನು ಮಾಡ್ಕೊಂಡಿದ್ದೀರಾ ಅಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು. 1000 ಜನ 1000 ಮಾತಾಡ್ತಾರೆ. ಈಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋರ ಬಗ್ಗೆ ನೋಡಿದ್ದೀರಾ, ಎಷ್ಟು ಜನ ಮಾತಾಡ್ತಾರೆ. ಆ ಫೇಸ್ಬುಕ್ಕಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ, ಅಯ್ಯೋ ಇವಳು ಡೌರಾಣಿ, ಅಯ್ಯೋ ಇವಳು ಅಂಥವಳು, ಅಯ್ಯೋ ಇವಳು ನಾಟಕ ಮಾಡ್ತಾಳೆ, ಎಷ್ಟು ಜನ ಎಷ್ಟು ಕಮೆಂಟ್ಸ್ ಆಗ್ತಾ ಇರ್ತಾರೆ. ಅದನ್ನು ಅವ್ರು ಓದ್ದೇ ಇರ್ತಾರಾ? ಓದ್ತಾರೆ. ಅವ್ರಿಗೆ ಬೇಜಾರಾಗದೇ ಇರುತ್ತಾ? ಹಾಗೇ ಆಗುತ್ತೆ. ಬಟ್ ಅವ್ರ ಅಲ್ಟಿಮೇಟ್ ಏನಿರುತ್ತೆ, ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು, ಇನ್ನೂ ಜನರಿಗೆ ನಾವು ತಲುಪಬೇಕು, ಇನ್ನೂ ಏನೋ ಅವ್ರ ಲೈಫಲ್ಲಿ ಒಂದು ಸಾಧನೆನ ಮಾಡಬೇಕು ಅಂತಿರ್ತಾರೆ. ಆ ಸಾಧನೆ ಕಡೆ ಗಮನ ಕೊಡ್ತಾ ಇರ್ತಾರೆ. ಇದ್ರ ಕಡೆ ಎಲ್ಲ ಅವರು ನೋಡೋಕ್ಕೆ ಹೋಗಲ್ಲ, ನೋಡಿದ್ರೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ. ನಿಮ್ಮ ಬಗ್ಗೆ ಯಾರೇನಾದರೂ ಅಂದ್ಕೊಳ್ಳಿ, ಅವರವರ ಮನಸ್ಥಿತಿಗೆ ಸರಿಯಾಗಿ ಅವ್ರು ಅನ್ಕೋತಿರ್ತಾರೆ. ಅವ್ರ ಬುದ್ಧಿ ಅಷ್ಟೇ ಇರೋದು. ಅವ್ರಿಗೆ ಬ್ರಾಡಾಗಿ ಥಿಂಕ್ ಮಾಡೋಕ್ಕೆ ಬರಲ್ಲ, ಒಳ್ಳೆ ಥಿಂಕ್ ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಕೆಟ್ಟದೇ ಅರ್ಥ ಆಗೋದು ಅಂದಾಗ ಕೆಟ್ಟದಾಗಿ ಹೇಳ್ತಿರ್ತಾರೆ. ಬಟ್ ನೀವು ಗೊತ್ತಲ್ವ ನೀವೇನು ಅಂತ, ನಿಮ್ಮ ಆತ್ಮಸಾಕ್ಷಿಗೆ ಚೆನ್ನಾಗಿ ಗೊತ್ತಿರುತ್ತಲ್ವ ನಾನು ಹಿಂಗೆ ಅಂತ. ಸೊ ಹಾಗಾಗಿ ಒಂದು ವೇಳೆ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಅದನ್ನು ತಲೆಗೆ ಹಾಕ್ಕೊಳ್ದೇ ಇರೋ ಥರ ಮುಂದೆ ಹೋಗಬೇಕು. ನೀವು ನಿಮ್ಮ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ದಯವಿಟ್ಟು ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗಬೇಡಿ. ನಾನು ಹಂಗಲ್ಲ, ನಾನು ಹಿಂಗೆ ಅಂತ ನೀವು ಅವ್ರ ಹತ್ರ ಹೇಳಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ. ನನ್ನ ವೀಕ್ನೆಸ್ ಅದಾಗಿತ್ತು, ನಾನು ಪ್ರೂವ್ ಮಾಡ್ತಾಯಿದ್ದೆ ತುಂಬ. ಯಾವಾಗಲೂ ಪ್ರೂವ್ ಮಾಡೋದೇ ಕೆಲಸ. ನಾನು ಹಂಗಲ್ಲ, ನಾನು ಹಂಗೆ ಹೇಳಿಲ್ಲ, ನಾನು ಹಿಂಗೆ ಹೇಳಿದ್ದು, ನೀನು ಯಾಕೆ ಹಂಗೆ ಹೇಳಿದೆ ಅಂತ ಪಾಯಿಂಟ್ ಟು ಪಾಯಿಂಟ್ ಹಿಡಿದು ವಾದ ಮಾಡೋದು. ಕಡೆಗೆ ಅದು ದೊಡ್ಡ ಜಗಳಕ್ಕೆ ಹೋಗಿ ನಿಂತು ನನಗೆ ಬಂದು ಹೇಳಿರ್ತಾರಲ್ಲ, ಅವರು ನನ್ನ ಜೊತೆ ಮಾತು ಬಿಡೋರು, ಅವ್ರಿಗೆ ಯಾರೋ ಹೇಳಿರೋರಲ್ಲ ನನ್ನ ಬಗ್ಗೆ, ಅವರು ನನ್ನ ಜೊತೆ ಮಾತು ಬಿಡೋರು. ಹೀಗೇ ತುಂಬ ಫ್ರೆಂಡ್ಶಿಪ್ನು ಕೂಡ ನಾನು ಹಾಳು ಮಾಡ್ಕೊಂಡಿದ್ದೆ ಫಸ್ಟು. ಆಮೇಲೆ ತಿದ್ದುತ್ತಾ ಸಾಂಸಾರಿಕ ಸಮಸ್ಯೆಗಳ ಕಾಟ. ಓಕೆ, ಅದು ನಿಮ್ಮನ್ನು ಮೇಲ್ ಬರೋಕ್ಕೆ ಬಿಡ್ತಾ ಇಲ್ಲ. ಓಕೆ ಸರ್. ಮತ್ತೆ ಬೇರೆಯವರೆಲ್ಲ ಹಾಗೆ. ಸೊ ಹಾಗಾಗಿ ಇವತ್ತಿಂದ ನಿಮ್ಮ ಗೋಲ್ ಏನಿದ್ರು ಈ ಥರ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀನಿ. ನಿಮ್ಮ ಚಾಲೆಂಜಸ್ ಏನೇನಿದೆಯೋ ಗೊತ್ತಿಲ್ಲ. ಫೈನಾನ್ಷಿಯಲಿ ಚಾಲೆಂಜು ತುಂಬ ಜನಕ್ಕಿದೆ ಇಲ್ಲಿ. ಆಮೇಲೆ ಪರ್ಸ್ನಲಿ ರಿಲೇಷನ್ಶಿಪ್ ಚಾಲೆಂಜ್ ಯಾರ್ಯಾರಿಗಿದೆ ಗೊತ್ತಿಲ್ಲ. ಅದನ್ನೆಲ್ಲ ಮರೆತು ನೋಡಿ, ಒಂದು ಸತ್ಯನ ಇವತ್ತು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ. ನಿಮ್ಮ ಮನೇಲಿ ನಿನಗೋಸ್ಕರ ಜೀವ ಕೊಡ್ತೀನಿ, ಪ್ರಾಣ ಕೊಡ್ತೀನಿ ಅನ್ನೋರು ಇರ್ತಾರೆ. ಅವ್ರು ಯಾರು ನಿಮ್ಮ ಪ್ರಾಣ ಹೋದಾಗ ಅವ್ರ ಪ್ರಾಣ ತೆಕ್ಕೊಂಡು ನಿಮ್ಮ ಜೊತೆ ಬರಲ್ಲ. ಅಂಥವ್ರು ಕೋಟಿಗೊಬ್ಬರು. ನನ್ನ ಗಂಡ ಸತ್ತೋದ ಅಂದ್ಬಿಟ್ಟು ನೆಕ್ಸ್ಟ್ ಮೂಮೆಂಟ್ ಸತ್ತೋಗುವಂಥ ಹೆಂಡತಿ ಸತ್ತೋದ್ಲು ಅಂತ ನೆಕ್ಸ್ಟ್ ಮೂಮೆಂಟಲ್ಲೇ ಸತ್ತೋಗುವಂಥ ಗಂಡ ಕೋಟಿಗೊಬ್ಬರು ಸಿಗೋದು. ಆಯಿತಾ? ಯಾರು ಬರಲ್ಲ ನಿಮ್ಮ ಜೊತೆ. ನೀವು ಚೆನ್ನಾಗಿದ್ದು, ನೀವು ಖುಷಿಯಾಗಿದ್ದು, ನೀವೆಲ್ಲರನ್ನೂ ಖುಷಿಪಡಿಸುವಂಥ ಮನಸ್ಥಿತಿಯಲ್ಲಿದ್ದು, ನಿಮ್ಮ ಹತ್ರ ಹಣ ಇದ್ದರೆ 4 ಜನ ನಿಮ್ಮ ಅಕ್ಕಪಕ್ಕ ಬಂದು ಕೂತ್ಕೋತಾರೆ, ಮಾತಾಡ್ತಾರೆ, ನಿಮ್ಮ ಜೊತೆ ನಗ್ತಾರೆ. ಅದೇ ನೀವು ಬೇಜಾರಲ್ಲಿದ್ದು ನೀವು ಟೆನ್ಷನ್ ಮಾಡ್ಕೊಂಡಿದ್ರೆ ನಿಮ್ಮ ಮನೆಯವರು ಬರಲ್ಲ, ಮಕ್ಕಳು ಬರಲ್ಲ, ಯಾರೂ ಬರಲ್ಲ. ಅವರೆಲ್ಲ ಬರೋದು ಯಾವಾಗ ಗೊತ್ತಾ? ನೀವು ಚೆನ್ನಾಗಿದ್ದೀರಾ ಅಂದಾಗ ಮಾತ್ರ ನಿಮ್ಮ ಸಂತೋಷವನ್ನು ಅವರು ಎಂಜಾಯ್ ಮಾಡೋಕ್ಕೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತಾರೆ. ಸೊ ಹಾಗಾಗಿ
ನಾವು ಆದಷ್ಟು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಬೇಕು. ಸಮಸ್ಯೆಗಳಿಂದ ಹೊರಗೆ ಬಂದು ಜನ ನಮ್ಮ ಜೊತೆ ನಿಲ್ಲಬೇಕು ಅಂತಂದರೆ ನಾವು ಫಸ್ಟ್ ಚೆನ್ನಾಗಿರಬೇಕು. ಇದನ್ನೊಂದು ಅರ್ಥ ಮಾಡ್ಕೊಬಿಡಿ, ಯಾರೂ ಬರೋದಿಲ್ಲ. ನಿಮ್ಮ ಸಮಸ್ಯೆನ, ನಿಮ್ಮ ಕರ್ಮವನ್ನು ನೀವೇ ಬರಬೇಕು, ನೀವೇ ಫೇಸ್ ಮಾಡಬೇಕು, ನೀವೇ ಅದಕ್ಕೆ ದಾರಿ ಹುಡುಕಬೇಕು. ಹೌದು, ಕೆಲವೊಂದು ಸರಿ ಒಳ್ಳೆ ಫ್ರೆಂಡ್ಸು, ಮನೇಲಿರುವಂಥ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಕಷ್ಟದಿಂದ ಹೊರಗಡೆ ಬರೋಕ್ಕೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ. ನಾನು ಇದ್ದೀನಿ ನಿನ್ನ ಜೊತೆ ಅಂತ ನಿಂತ್ಕೋತಾರೆ. ಅದು ಲಕ್ಕಿ ಪರ್ಸನ್ಸಿಗೆ ಮಾತ್ರ. ಸಾಮಾನ್ಯದವರಿಗೆ, ಬೇರೆಯವ್ರಿಗೆಲ್ಲ ಯಾರೂ ಹಂಗೆ ಬಂದು ನಿಲ್ಲೋದೇ ಇಲ್ಲ. ಅದನ್ನು ಪುಣ್ಯ ಮಾಡಿರಬೇಕು ಅಂತಾರೆ. ಒಳ್ಳೆ ಫ್ರೆಂಡ್ಸು ಸಿಗೋಕ್ಕೂ ಪುಣ್ಯ ಮಾಡಿರಬೇಕು. ನಿನ್ಗೇನೇ ಕಷ್ಟ ಇದ್ದರೂ ನಾವು ನಿಮ್ಮ ಜೊತೆ ಬಂದು ನಿಲ್ತೀವಿ ಅಂತ ಹೇಳೋರು ಕೂಡ ಕಮ್ಮಿ. ಹಂಗೆ ಹೇಳ್ತಾ ಇದ್ದಾರೆ ಅಂದರೆ ಅಂಥವ್ರನ್ನ ಕಳ್ಕೊಬೇಡಿ. ಆದಷ್ಟು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ. ಒಳ್ಳೆ ರೀತಿಯಲ್ಲಿ ದುಡ್ಡನ್ನ ಮಾಡಿ ಸೇವ್ ಮಾಡಿ ಅಲ್ವಾ. ಇವತ್ತೊಂದು ವಿಷಯ ಏನಪ್ಪ ಮಾತಾಡ್ತೀನಿ ಅಂದರೆ ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವನೆ. ಕೃತಜ್ಞತೆ ಅನ್ನೋದು ಒಂದು ಮಹಾಶಕ್ತಿ ಅಂತೆ. ನೀವು ಯಾರಾದರೂ ಎಲ್ಲ ವಿಷಯಕ್ಕೂ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಿಮಗೆ ಊಟ ಸಿಕ್ಕಿದೆ, ತಿಂಡಿ ಸಿಕ್ಕಿದೆ, ನೀರು ಸಿಕ್ಕಿದೆ, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಈ ಪ್ರತಿದಿನ ನೀವು ಥ್ಯಾಂಕ್ ಯು ಹೇಳೋದನ್ನು ಯಾವ ವಿಷಯಕ್ಕೆ, ಯಾವ ವ್ಯಕ್ತಿಗೆ, ಈಗ ಯಾರೋ ಒಂದು ವ್ಯಕ್ತಿ ನಿಮಗೆ ಒಳ್ಳೆಯದನ್ನು ಮಾಡಿರ್ತಾರೆ, ಅವರಿಗೆ ನೀವು ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಅನ್ನೋದು ತುಂಬ ನಿಮ್ಮ ಬಾಡಿನಲ್ಲಿ ಕೂಡ ಒಳ್ಳೊಳ್ಳೆ ಹಾರ್ಮೋನ್ಸನ್ನು ಅದು ರಿಲೀಸ್ ಮಾಡುತ್ತೆ. ಯಾವ ಥರ ಅಂತಂದರೆ, ನೀವು ಕೃತಜ್ಞತಾ ಭಾವನೆಯಲ್ಲಿದ್ದರೆ ಯಾವಾಗಲೂ ನಿಮ್ಮ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತ ಕರೀತಾರೆ. ಏನಪ್ಪ ಅಂತಂದರೆ ಡೊಪಮೈನ್ ಮತ್ತು ಸೆರೋಟೋನಿನ್ ಅಂತ ಎರಡು ರಾಸಾಯನಿಕ ಇದ್ದಾವೆ. ಅಂದರೆ ನಮ್ಮ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತ ಕರಿತೀವಿ. ಅದು ಕ್ರಿಯೇಟ್ ಆಗುತ್ತೆ ನಾವು ಕೃತಜ್ಞತಾ ಭಾವನೆಯಲ್ಲಿದ್ದಾಗ. ಅದು ಎರಡು ನಮಗೆ ಕ್ರಿಯೇಟ್ ಆಗುತ್ತೆ. ಹೌದಾ. ನಾವು ಟೆನ್ಷನಲ್ಲಿ ಇದ್ದೀವಿ ಅಂದರೆ ಕಾರ್ಟಿಸೋಲ್ ಅಂತ ಒಂದು, ಅದೇನಪ್ಪ ಅಂದರೆ ಒತ್ತಡ ಬರುವಂಥ ಹಾರ್ಮೋನ್. ಅದು ನಮ್ಮ ಬಾಡಿನಲ್ಲಿ ಜಾಸ್ತಿ ಒತ್ತಡ ಕ್ರಿಯೇಟ್ ಮಾಡುತ್ತೆ. ನಮಗೆ ಸ್ಟ್ರೆಸ್ಸನ್ನು ಜಾಸ್ತಿ ಕ್ರಿಯೇಟ್ ಮಾಡುವಂಥ ಹಾರ್ಮೋನ್. ನಾವು ಜಾಸ್ತಿ ಟೆನ್ಷನಲ್ಲಿದ್ದಾಗ, ನಾವು ಜಾಸ್ತಿ ಬೇಜಾರಲ್ಲಿದ್ದಾಗ ಕಾರ್ಟಿಸೋಲ್ ಅನ್ನೋದು ಅದು ಬಿಡುಗಡೆ ಆದಾಗ ಏನಾಗುತ್ತೆ, ಅದು ಬಾಡಿನ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಶುಗರ್ ಜಾಸ್ತಿ ಆಗೋದು, ಬಿ ಪಿ ಜಾಸ್ತಿ ಆಗೋದು, ಥೈರಾಯ್ಡ್ ಆಗೋದು, ಬಿ ಪಿ ಲೋ ಆಗೋದು, ಇಂಥದನ್ನೆಲ್ಲ ಸೃಷ್ಟಿ ಮಾಡುತ್ತೆ ಅದು. ಅವಾಗ ಏನಾಗುತ್ತೆ, ನಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಆದಷ್ಟು ನೀವು ಖುಷಿಯಾಗಿ ನಗ್ತಾ, ನಿಮ್ಗೇನು ಸಿಕ್ಕಿದೆ, ನಿಮಗಿಂತ ಮೇಲಿರೋರನ್ನ ನೋಡಿ ಬೇಜಾರು ಮಾಡ್ಕೋಬೇಡಿ, ದುಃಖ ಮಾಡ್ಕೋಬೇಡಿ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಕರ್ಮಕ್ಕೆ ಅವ್ರ ಜೀವನ ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮಗಿಂತ ಕೆಳಗಿರೋರನ್ನ ನೋಡಿ ಆದಷ್ಟು ನೆಮ್ಮದಿಯಾಗಿ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ. ನೀವೆಷ್ಟು ಖುಷಿಯಾಗಿರ್ತೀರೋ ಅಷ್ಟು ಮೇಲೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಓಕೆನಾ. ಮತ್ತು ಸ್ಟ್ರಾಂಗು, ವೀಕ್ನೆಸ್, ಸ್ಟ್ರೆಂತ್ ಮತ್ತು ವೀಕ್ನೆಸ್ ಹೇಳಿದೆ. ಅದೇ ಥರ ನಿಮ್ಮ ಡಿಸೈರ್ ಬರಿಬೇಕು ಇವತ್ತು. ಡಿಸೈರ್ ಅಂದರೆ ಏನು, ಯಾರಿಗಾರು ಗೊತ್ತಾ? ಡಿಸೈರ್, ನಿಮ್ಮ ಡಿಸೈರ್ ಏನು ಅಂತ ಕೇಳ್ತಾರೆ. ಡಿಸೈರ್ ಅಂದ್ರೇನು? ಆಸೆಗಳು. ವೆರಿ ಗುಡ್. ನಿಮ್ಮ ಆಸೆಗಳೇನಿದ್ದಾವೆ ಅಂತ ಬರಿಬೇಕು. ನನಗೆ ಇಂಥ ಒಂದು ಆಸೆ ಈಡೇರಬೇಕು ನಂದು. ಈಗ ನನಗೆ ಲೋನಿಂದ ಹೊರಗಡೆ ಬರಬೇಕು ಹಂಗಂತ ಹೇಳ್ಬಿಟ್ಟು ನಿಮ್ಮ ಡಿಸೈರ್ ಏನಿದೆ, ಲೋನಿಂದ ಹೊರಗೆ ಬರಬೇಕು ಅಂತ ಯಾವಾಗಲೂ ಹೇಳಂಗಿಲ್ಲ. ಯೂನಿವರ್ಸ್ ಲ್ಯಾಂಗ್ವೇಜಲ್ಲಿ ಎಲ್ಲ ಉಲ್ಟಾ. ನೀವೇನು ಅನ್ಕೋತೀರಿ ಆ ಥರ ಆಗೋದಿಲ್ಲ. ಯೂನಿವರ್ಸ್ ಒಂಥರ ಡಿಫ್ರೆಂಟು, ಅದಕ್ಕೇನು ಅರ್ಥ ಆಗೋದಿಲ್ಲ. ನೀವು ಲೋನಿಂದ ಹೊರಗೆ ಬರಬೇಕು, ಲೋನ್ ಅಂತ ಇದ್ದರೆ ಯೂನಿವರ್ಸ್ಗೇನು ನಿಮ್ಮ ಮನಸ್ಸಿನಲ್ಲಿ ಲೋನಿನ ಭಾವನೆ ಬರ್ತಾ ಇರುತ್ತೆ. ಸಾಲ ಅಂತಿರ್ತಾರಲ್ವ, ಆವಾಗ ಯೂನಿವರ್ಸ್ ಏನು ಮಾಡೋದು ಗೊತ್ತೋ, ಇವರು ಸಾಲ ಅಂತವ್ರೆ, ಬಹುಶಃ ಅವರಿಗೆ ಸಾಲ ಬೇಕು ಅಂದ್ಬಿಟ್ಟು ಮತ್ತೆ ಸಾಲ ಮಾಡಿಸುತ್ತೆ ಅದು ನಿಮ್ಮ ಹತ್ರ. ನೀವೇನು ಮಾಡಬೇಕು, ಅದಕ್ಕೆ ಮೊನ್ನೆ ಒಬ್ಬರು, ನಾನು ಎಲ್ರಿಗೂ ಹೇಳಿದ್ದೆ, ನಿಮ್ಗೆ ಎಷ್ಟು ಸಾಲ ಇದೆ, ಎಷ್ಟು ಪರ್ಸೆಂಟೇಜ್ ಕಟ್ತಾ ಇದ್ದೀರಾ, ಮಂತ್ಲಿ ಎಷ್ಟು ನಿಮಗೆ ಬೇಕು. ಈಗ ನನಗೆ ಒಂದು 50 ಲಕ್ಷ ಸಾಲ ಇದೆ ಅಂತಂದರೆ ನಾನು ತಿಂಗಳಿಗೆ 1.5 ಲಕ್ಷ ದುಡಿಬೇಕು. ನನಗೆ ಪ್ರತಿ ತಿಂಗಳು 1.5 ಲಕ್ಷ ದುಡ್ಡು ಬೇಕು ಅಂದರೆ ನಾನು ಎಷ್ಟು ದುಡಿಬೇಕು, ತಿಂಗಳಿಗೆ 2 ಲಕ್ಷ ದುಡಿಬೇಕು ನಾನು ಅಲ್ವಾ. ಸಾಲ ಕಟ್ಟೋಕ್ಕೆ 1.5 ಲಕ್ಷ, ಇನ್ನು ಮಿಕ್ಕಿದ 50,000 ಮಕ್ಕಳ ಎಜುಕೇಷನ್ನು, ಮನೆ ನಡೆಸೋಕ್ಕೆಲ್ಲ ನನಗೆ ನಾವು ಯಾವ ಥರ ಜೀವನ ನಡೆಸ್ತಾ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಪಲ್ ಊಟ, ಸಿಂಪಲ್ ಬಟ್ಟೆ, ಸಿಂಪಲ್ ಆಗಿದ್ದೀವಿ ಅಂದರೆ ಏನಷ್ಟು ಖರ್ಚಾಗಲ್ಲ, ಒಂದು 15-20 ಸಾವಿರ ರೂಪಾಯಿಲಿ ಜೀವನ ನಡೆದೋಗುತ್ತೆ. ಅದನ್ನು ಟೋಟಲ್ ಮಾಡಿ ತಿಂಗಳಿಗೆ ನಿಮಗೆ 2.5 ಲಕ್ಷ ಅಥವಾ 2 ಲಕ್ಷ ಅಥವಾ 1,80,000 ನೀವು ಫಸ್ಟು ಮಂತ್ಲಿ ನಿಮ್ಗೆ ಎಷ್ಟು ಬೇಕು ಅಂತ ಕಮಿಟ್ಮೆಂಟ್ ಮಾಡಬೇಕು. ಅದು ನಿಮ್ಗೆ 20,000ನೇ ಆಗಿರಲಿ, 10,000 ಸಾಲ ಕಟ್ಟಬೇಕು, 10,000 ಇದಕ್ಕೆ ಬೇಕು ಅಂದಾಗ ನಿಮ್ಮ ಗಮನ ಎಲ್ಲಿ ಹೋಗ್ಬೇಕು ಗೊತ್ತಾ? ಸಾಲ ಅಂತ ಹೇಳಂಗಿಲ್ಲ ಇನ್ಮೇಲೆ. ಸಾಲ ಅದಾಗದೇ ತೀರೋಗುತ್ತೆ. ನಿಮ್ಮ ಗಮನ, ನಾನು ತಿಂಗಳಿಗೆ 2 ಲಕ್ಷ ದುಡಿತಾ ಇದ್ದೀನಿ, ದುಡಿಬೇಕು. ಅಷ್ಟು ದುಡಿದ್ರೆ ಎಲ್ಲ ನಿಮ್ಮದು ಹೋಗುತ್ತೆ ಅಲ್ವಾ. ನಿಮ್ಮ ಇನ್ಕಮ್ ಜಾಸ್ತಿ ಆಯಿತು ಅಂದರೆ ಸಾಲ ತೀರ್ಸೋ ಕಡೆ ನಿಮ್ಗೇನು ಗಮನ ಕೊಡಬೇಕಾಗಿಲ್ಲ. ಸೊ ಹಾಗಾಗಿ
ತುಂಬ ಜನ ಹೇಳ್ತಿರ್ತೀರ ಸಾಲ ಒಂದು ತೀರ್ಬಿಟ್ರೆ ಸಾಕಪ್ಪ. ನಾನು ಹೇಳ್ತಾ ಇದ್ದೆ, ಸ್ಪೆಷಲಿ ನಾನು ದಿನಕ್ಕೆ 10 ಸರಿ ಹೇಳ್ತಾ ಇದ್ದೆ. ಹಂಗೆ ಹೇಳೋವಾಗೆಲ್ಲನೂ ಇನ್ನೂ ಒಂದು ಎಕ್ಸ್ಟ್ರಾ ಸಾಲ ಆಗ್ತಾಯಿತ್ತು. ನಾನು ಅವಾಗ ಅಂದ್ಕೊಳ್ಳೋದು, ಏನು ಸಾಲ ತೀರಿಸ್ಬೇಕಂತ ನಾನು ಈ ಕಡೆ ಫೋಕಸ್ ಮಾಡ್ತಾ ಇದ್ರೂ ಸಾಲನೇ ಜಾಸ್ತಿ ಆಗ್ತಾ ಇದೆಯಲ್ಲ. ಆವಾಗ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು, ಸಾಲ ತೀರಿಸ್ಬಿಟ್ರೆ ಸಾಕು ಅನ್ಬೇಡ, ಅದ್ರ ಪಾಡಿಗೆ ಅದು ತೀರುತ್ತೆ. ಸಾಲ ತೀರ್ಸೋಕ್ಕೆ ನಿನ್ಗೇನು ಬೇಕು? ದುಡ್ಡು ಬೇಕು. ಇಷ್ಟು ದುಡ್ಡು ನಾನು ದುಡಿಬೇಕು, ಇದಕ್ಕೊಂದು ಒಳ್ಳೆ ದಾರಿ ಸಿಗಬೇಕು. ನನಗೆ ದಾರಿ ಸಿಕ್ಕಿದೆ, ಒಂದೊಳ್ಳೆ ದಾರಿ ಸಿಕ್ಕಿದೆ, ಇದರಿಂದ ನನಗೆ ತುಂಬ ದುಡ್ಡು ಬರ್ತಾ ಇದೆ, ಇಷ್ಟು ನಾನು ದುಡಿತಾ ಇದ್ದೀನಿ, ತಿಂಗಳಿಗೆ ನನ್ನ ಇನ್ಕಮ್ ಇಷ್ಟಾಗಿದೆ ಅಂತ ಹೇಳು. ಆವಾಗ ನಿನಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಸಾಲ ತನ್ನ ಇನ್ಕಮ್ ಬಂತು ಅಂದಮೇಲೆ ನೀನೇನು ಇಟ್ಕೊಂತೀಯ, ಅದನ್ನು ಸಾಲಕ್ಕೆ ತಾನೇ ಹಾಕ್ತೀಯ, ಸಾಲ ತೀರುತ್ತೆ. ಸೊ ಹಾಗಾಗಿ ಇನ್ಯಾರು ನಾಳೆಯಿಂದ ಅಯ್ಯೋ ನಾನು ಸಾಲ ಒಂದು ತೀರ್ಬಿಟ್ರೆ ಸಾಕು, ಋಣಮುಕ್ತನಾಗ್ಬಿಟ್ರೆ ಸಾಕು, ಸಾಲ ಅಂತ ಮನಸ್ಸಲ್ಲಿ ಹೇಳ್ಬೇಡಿ. ಇನ್ಮೇಲೆ ಸ್ಟಾಪ್ ಮಾಡಿ. ಯಾರಿಗೆಲ್ಲ ಸಾಲ ಇದೆ ಅವರು ಸ್ಟಾಪ್ ಮಾಡಿ. ನನ್ನ ಹೆಲ್ತ್ ಸರಿ ಹೋಗ್ಬಿಟ್ರೆ ಸಾಕು, ನನಗೆ ಈ ಕಾಯಿಲೆಯಿಂದ ಹೊರಗೆ ಬಂದರೆ ಸಾಕು, ಸ್ಟಾಪ್ ಮಾಡಿ. ನೀವು ಯಾವ ಕಾಯಿಲೆ ಹೆಸರು ಹೇಳ್ತಾ ಇರ್ತೀರೋ ಅದು ಉಲ್ಬಣ ಆಗುತ್ತೆ. ಯೂನಿವರ್ಸಿಗೆ ಪಾಪ ಅದಕ್ಕೆ ಭಾಷೆ ಬರಲ್ಲ, ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ಮರಾಠಿ ಏನೂ ಗೊತ್ತಿಲ್ಲ. ನಿಮ್ಮ ಭಾವನೆಗಳ ಫ್ರೀಕ್ವೆನ್ಸಿ ಮೇಲೆ ಅದು ಕೆಲಸ ಮಾಡುತ್ತೆ. ನಿಮ್ಮ ಮನಸ್ಸಲ್ಲಿ ಕಾಯಿಲೆಯಿಂದ ಹೊರಗೆ ಬರಬೇಕು ಅಂತ ಇರುತ್ತೆ, ಬಟ್ ಹೊರಗೆ ಬರಬೇಕು ಅರ್ಥ ಆಗಲ್ಲ. ಕಾಯಿಲೆ ಅನ್ನೋದು ಅದೇ ಅರ್ಥ ಆಗುತ್ತೆ. ನೀವು ಅದಕ್ಕೆ ಹೆಲ್ದಿ ಆಗಿದ್ದೀನಿ ಎಂದು ಯಾವ ಕಾಯಿಲೆಗಳ ಹೆಸರನ್ನು ಹೇಳಬೇಡಿ. ಐ ಆಮ್ ಎ ಹೆಲ್ದಿ, ಅಥವಾ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂದಾಗ ಅದಕ್ಕೆ ಆರೋಗ್ಯ ಅನ್ನೋದು ಕೇಳಿಸುತ್ತಲ್ಲ, ಅದನ್ನು ಕೊಡುತ್ತೆ ನಿಮಗೆ. ಇನ್ಕಮ್ ಅಂತ ಕೇಳಿಸುತ್ತಲ್ಲ, ಅವಾಗ ಇನ್ಕಮ್ ಕೊಡುತ್ತೆ. ನೀವು ಯಾವ ಶಬ್ದವನ್ನು ಜಾಸ್ತಿ ಹೇಳ್ತೀರಾ, ಸಾಲ ತೀರ್ಸಕ್ಕೆ ಬೇಕಾಗಿರೋದು ಇನ್ಕಮ್ ಅಲ್ವಾ, ಇನ್ಕಮ್ ಹೇಳಿ, ಸಾಲ ಅಂತ ಹೇಳ್ಬೇಡಿ. ಉಲ್ಟಾ ಲ್ಯಾಂಗ್ವೇಜ್ ಅದು ಇರೋದೇ ಹಂಗೆ ಸೃಷ್ಟಿ, ಏನು ಮಾಡೋಕ್ಕಾಗತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ದೇವ್ರ ಹತ್ರ ಹೋದಂಗೆ ಆವಾಜ್ ಹಾಕಿದ್ರೆ ಯೂನಿವರ್ಸು ಅಲ್ಲಾಡೋದಿಲ್ಲ. ದೇವ್ರ ಹತ್ರ ಹೋಗ್ಬಿಟ್ಟು ನೀನೇ ನಾನು ಒಬ್ಬನೇ ಸಿಕ್ಕಿದ್ದು ನಿನಗೆ, ಈ ಥರ ನನಗೆ ಕಷ್ಟ ಕೊಟ್ಟಿದೆಯಲ್ಲ, ನನಗೆ ಈ ಥರ ಗೋಳಾಡ್ತಿದ್ದೀನಲ್ಲ, ಏನಂಥದ್ದು ಮಾಡಿದ್ದೆ ನಾನು ದೇವರೇ ಅಂತ ಹೋಗ್ಬಿಟ್ಟು ದೇವ್ರಿಗೆ ಆವಾಜ್ ಹಾಕ್ತೀರಾ ಗೊತ್ತಾ? ದೇವ್ರಿಗೆ ಆವಾಜ್ ಹಾಕಿ, ಯಾಕಂದರೆ ದೇವರು ನಿಮ್ಮನ್ನು ಮಾತು ಕೇಳ್ತಾನೆ. ಬಟ್ ಯೂನಿವರ್ಸ್ ಇದೆಯಲ್ಲ, ವಿಶ್ವಶಕ್ತಿ, ಅದಕ್ಕೆ ಗಿವಾಜೆಲ್ಲ ಹಾಕಿದ್ರಾಗಲ್ಲ. ಅದ್ರ ಹತ್ರ ತುಂಬ ಪ್ರೀತಿಯಿಂದ, ವಿಶ್ವಾಸದಿಂದ, ಖುಷಿಯಾಗಿ ನಗ್ತಾ ಇದ್ರೇ ಅದು ನಿಮಗೆ ಖುಷಿ ಕೊಡೋದು. ನೀವು ಅಳ್ತಾ ಇದ್ದರೆ ನಿಮ್ಗೆ ಅಳುನೇ ಕೊಡುತ್ತೆ ಅದು, ಆ ಥರ. ಸೊ ಯೂನಿವರ್ಸ್ ಜೊತೆ ಯಾವಾಗಲೂ ಪ್ರೀತಿಯಿಂದ ಇರಬೇಕು. ನಿಮ್ಮ ಒಂದು ಒಳ್ಳೆ ಚಿಕ್ಕ ಮಗು ಜೊತೆ ಹೇಗೆ ಮಾತಾಡ್ತೀರಾ ನೀವು? ಈಗ ಚಿಕ್ಕ ಮಗುನ ನೋಡಿ, ನೀವು ಮಾತಾಡ್ತಾ ನಗಿಸ್ತಾ ಇದ್ರೆ, ಚಿಟ್ಕಿ ಹೊಡೆದ್ರೆ ಹಿಂಗೆ ಅಂದರೆ ಅದು ಎದ್ದು ಕುಟ್ಟು ಹಿಂಗೆ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಗುತ್ತೆ, ಅದು ಫುಲ್ ಎಕ್ಸೈಟ್ಮೆಂಟ್ ಆಗುತ್ತೆ ಅಲ್ವಾ? ಅದೇ ನೀವು ಜೋರಾಗಿ ಹಿಂಗೆ ಕಣ್ಬಿಟ್ಟು ಗದರಿಸಿದ್ರೆ ಏನು ಮಾಡುತ್ತೆ ಮಗು? ಅಳುತ್ತೆ ತಾನೇ. ಯೂನಿವರ್ಸು ಕೂಡ ಅದೇ ಥರ. ನೀವು ಯಾವಾಗ ಖುಷಿಯಾಗಿ ನಿಮ್ಮ ಇದನ್ನು ನೋಡುತ್ತೆ, ಅದು ನಿಮ್ಮ ಎನರ್ಜಿನ ನೋಡುತ್ತೆ. ನಿಮ್ಮ ಎನರ್ಜಿ ಲೆವೆಲ್ ಎಷ್ಟಿದೆ ಆ ಥರ ನೋಡುತ್ತೆ. ಅದೇ ಥರ ನಿಮ್ಮ ಲೈಫನ್ನು ರೆಡಿ ಮಾಡುತ್ತೆ ಮುಂದಿನ ಫ್ಯೂಚರಲ್ಲಿ. ನೀವು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ದರೆ ಮತ್ತೆ ನಿಮಗೆ ಅದು ಡಬಲ್ ಆಗಿ ಕೊಡುತ್ತೆ ಯೂನಿವರ್ಸ್ದು ಸೀಕ್ರೆಟ್ ಇದು. ನಾನೆಲ್ಲ ಬರಿತಾ ಇದ್ದೀನಿ, ನನಗೆ ತಿಂಗಳಿಗೆ 2 ಲಕ್ಷ ಬಂದಿದೆ ಬರಿತಾ ಇದ್ದೀರಾ? ಹೌದು. ಬರಿಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೇಗಿದೆ? ಅವಳೋ ನನ್ನ ಬಗ್ಗೆ ಏನೋ ಅಂದ್ಲಂತೆ, ನನಗೆ 2 ಲಕ್ಷ ಬೇಕು ಅಂತ ಬರೆಯೋದು. ಮನಸ್ಥಿತಿ ಮಾತ್ರ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಸಿಗ್ಲಿ ಮಾಡ್ತೀನಿ ಅವಳಿಗೆ ಅನ್ನೋದು 2 ಲಕ್ಷ ಬೇಕು ನನಗೇನು ಬರೆಯೋದು. ಹಿಂಗೆ ಬರೆದ್ರೆ ಬರಲ್ಲ. 2 ಲಕ್ಷ ಬಂದಿದೆ, ಅದನ್ನು ನೀವು ಫೀಲ್ ಮಾಡಬೇಕು. ನಿಮ್ಮ ಅಕೌಂಟಿಗೆ ಬಂದು ಸೌಂಡ್ ಬರುತ್ತೆ ಅಲ್ವಾ, ಪೇಟಿಎಮ್, ಫೋನ್ಪೇಗೆಲ್ಲ ದುಡ್ಡು ಬಂದರೆ ಆ ಸೌಂಡನ್ನು ಫೀಲ್ ಮಾಡಿ. 2 ಲಕ್ಷ ಬಂದಾಗ ಯಾವ ಥರ ಸೌಂಡ್ ಬರುತ್ತೆ, ಅಥವಾ 2 ಲಕ್ಷ ಕ್ಯಾಶ್ ಸಿಕ್ಕಿದಾಗ ನಿಮ್ಮ ಆ ದುಡ್ಡನ್ನು ಕೈಯಲ್ಲಿ ಇಟ್ಕೊಂಡಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಆ ಖುಷಿಯನ್ನು ನೀವು ಪ್ರತಿ ದಿವಸ ಫೀಲ್ ಮಾಡಬೇಕು. ನನಗೆ ಬಂದಿದೆ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಅಂತ ನೀವು ಹೇಳ್ತಾ ಬನ್ನಿ. ಅಂಥ ಒಂದು ಮಹಾಶಕ್ತಿ ಗ್ರ್ಯಾಟಿಟ್ಯೂಡ್ ಅನ್ನೋದು, ಕೃತಜ್ಞತೆ ಅನ್ನೋದು ಮಹಾಶಕ್ತಿ. ಈಗ ನಾವೇ ಯಾರಿಗಾದ್ರೂ ಒಂದು ಈ ಸೀಕ್ರೆಟ್ ನೀವು ತಿಳ್ಕೊಂಡಿಲ್ಲ ಅಂದರೆ ಫ್ಯೂಚರಲ್ಲಿ ನಿಮಗೆ ದುಡ್ಡು ಮಾಡೋಕ್ಕಾಗಲ್ಲ. ನಾವೇ ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡ್ತೀವಿ, ಅವ್ರು ನಮಗೆ ಥ್ಯಾಂಕ್ ಯು ಹೇಳ್ದೆ ಹಂಗೆ ಹೊರಟೋದ್ರೆ ನಾವೇನಂತೀವಿ ಹೇಳಿ? ಎಂಥ ಜನಪ್ಪ, ಏನು ಥ್ಯಾಂಕ್ಸ್ ಹೇಳಕ್ಕೆ ದುಡ್ಡು ಕಾಸು ಕೊಡಬೇಕಾ? ಒಂದು ಥ್ಯಾಂಕ್ ಯೂನೇ ಹೇಳಿಲ್ಲ ಇವ್ರು, ಎಂಥವ್ರು ಇವರು ಅಂತ ಅಂತೀವ ಇಲ್ವಾ? ಅವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೋಗ್ಲಿ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ನಾವೇ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದಮೇಲೆ ಪ್ರತಿಯೊಂದನ್ನು ಕೊಟ್ಟಿರುವಂಥ ಯೂನಿವರ್ಸ್ ಯಾಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ಮ ಕಡೆಯಿಂದ? ನಾವೇನು ದುಡ್ಡು ಕೊಡಬೇಕಾ, ಅದಕ್ಕೆ ಕಾಸು ಕೊಡಬೇಕಾ? ನಮ್ಮ ಮನಸ್ಫೂರ್ತಿಕವಾಗಿ ಅವರಿಗೆ ಕೃತಜ್ಞತೆ ಹೇಳೋಕ್ಕೆ ಅದು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರುತ್ತೆ ಅಷ್ಟೇ. ಈಗ ಮನುಷ್ಯನಿಗೆ ಯಾರೋ ಒಂದು ಸೀಟ್ ಬಿಡ್ತಾರೆ ಬಸ್ಸಲ್ಲಿ, ಅಥವಾ
ಏನೋ ಒಂದು ತಂದ್ಕೊಡ್ತಾರೆ, ನಾವೊಂದು ಥ್ಯಾಂಕ್ ಯು ಹೇಳಿಲ್ಲ ಅಂದರೆ ಅವ್ರು ಅನ್ಕೋತಾರೆ ಇವ್ರಿಗೇನೊಂದು ಸಂಸ್ಕಾರನೇ ಹೇಳ್ಕೊಟ್ಟಿಲ್ಲ, ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ವಲ್ಲ ಇವರು, ಎಂಥ ಜನನಪ್ಪ ಇವರು ಅಂತ ಅಂದ್ಕೋತಾರೆ ತುಂಬ ಜನ. ನಿಮ್ಮ ಎದುರಿಗೆ ಹೇಳಿಲ್ಲ ಅಂದ್ರೂ ಬೇರೆಯವ್ರ ಹತ್ರ ಹೇಳ್ತಾರೆ ಅವರು, ಅವ್ರಿಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅಷ್ಟೇ ಬಿಡು, ಬೇರೆದಂತೂ ನಮ್ಮ ಕಷ್ಟಕ್ಕಂತೂ ಆಗೋದಿಲ್ಲ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸು ಹೇಳಲ್ಲ ಅವರು, ಎಂಥ ಸ್ವಾರ್ಥಿಗಳವರು ಅಂತ ಅನ್ಕೋತಾರೆ. ತುಂಬ ಜನ ಈ ಥರ ಅಂದ್ಕೋತಾರೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ಸೊ ಥ್ಯಾಂಕ್ ಯು ಅನ್ನೋದು, ಕೃತಜ್ಞತೆ ಅನ್ನೋದು ಅಷ್ಟು ನಿಮ್ಮನ್ನು ಮೇಲೆ ಕರ್ಕೊಂಡೋಗುತ್ತೆ. ಎಷ್ಟು ನೀವು ಕೃತಜ್ಞರಾಗಿರ್ತೀರಿ ಯೂನಿವರ್ಸಿಗೆ ಅಥವಾ ನಿಮಗೆ ಸಹಾಯ ಮಾಡಿದಂಥ ವ್ಯಕ್ತಿಗೆ ನೀವೆಷ್ಟು ಕೃತಜ್ಞರಾಗಿರ್ತೀರಿ ಅಷ್ಟು ನಿಮ್ಮನ್ನು ಮೇಲೆ ಕರ್ಕೊಂಡೋಗುತ್ತೆ. ಈ ಸೀಕ್ರೆಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಲೈಫಲ್ಲಿ ನೀವು ಮೇಲೆ ಬರಬೇಕಂದ್ರೆ ಫಸ್ಟು ನಿಮಗೆ ಕೃತಜ್ಞತಾ ಭಾವನೆ ಬರಬೇಕು. ಅದು ಬಂದಿಲ್ಲ ಅಂದರೆ ಕಷ್ಟ. ನಿಮ್ಗೆ ಯಾರೋ ತುಂಬ ಕಷ್ಟದ ಸಮಯದಲ್ಲಿ ಒಂದು ಹೆಲ್ಪ್ ಮಾಡಿರ್ತಾರೆ, ಅವ್ರಿಗೆ ಮನಸ್ಸಲ್ಲೇ ಹೇಳಿ ಥ್ಯಾಂಕ್ ಯು, ನನಗಿಂತ ಹೆಲ್ಪ್ ಮಾಡಿದ್ಯಾ, ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ ಅವ್ರಿಗೆ ಬ್ಲೆಸ್ ಮಾಡಿ. ಒಂದು ಬ್ಲೆಸ್ಸಿಂಗು, ಒಂದು ಕೃತಜ್ಞತೆ ಭಾವನೆ, ಇವೆರಡೂ ಇದ್ದರೆ ನಿಮ್ಮ ಜೊತೆ ನಿಮ್ಗೆ ದೇವರೇ ಯಾರ್ದಾದ್ರೂ ರೂಪದಲ್ಲಿ ಬಂದು ನಿಮ್ಮ ಅತಿ ಕಷ್ಟಕರ ಸಮಯದಲ್ಲಿ ಹೆಲ್ಪ್ ಮಾಡ್ತಿರ್ತಾನೆ. ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ, ನನಗೆ ನನ್ನ ಲೈಫಲ್ಲಿ ಆಗಿದೆ. ಇನ್ನೇನು ಆಗೋಯ್ತಪ್ಪ, ಇನ್ನೇನು ಮಾಡೋದು, ಇಲ್ಲಿವರೆಗೂ ಕುತ್ತಿಗೆಗೂ ಅಲ್ಲ ಇಲ್ಲಿಗೆ ಬಂದಿರುತ್ತೆ, ಮೂಗಿಗೆ ಬಂತಂದರೆ ಮುಗೀತು ಅಂತ ಅಲ್ವಾ ಹೊರ್ತಾ ಇನ್ನು ಉಸಿರಾಡೋಕ್ಕೆ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲೂ ಇಲ್ಲಿಂದ ಹಿಂಗೆ ತೆಗೆದ್ಬಿಟ್ಟು ಈ ಕಡೆ ಇಲ್ಲಿ ಕೂರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಯಾರೋ ಒಬ್ರು ಬರ್ತಾರೆ, ಅವ್ರು ಯಾರಂತಲೇ ಗೊತ್ತಿರೋದಿಲ್ಲ, ಬಟ್ ಆ ಸನ್ನಿವೇಶದಿಂದ ಹೊರಗೆ ತಂದು ನಿಲ್ಲಿಸ್ತಾರೆ. ಆ ಕೃತಜ್ಞತಾ ಭಾವನೆ ಮತ್ತು ಬ್ಲೆಸ್ಸಿಂಗ್. ನಿಮ್ಗೆ ಯಾರಾದರೂ ಒಳ್ಳೇದು ಮಾಡಿದ್ರೆ ಬ್ಲೆಸ್ ಮಾಡಿ, ತಥಾಸ್ತು ಅಂತ ಹಾಕ್ಸೋದು ಅದಕ್ಕೇನೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಬ್ಲೆಸ್ ಮಾಡಬೇಕು ಯಾವಾಗಲೂ. ನಮ್ಮ ಜೊತೆ ಕೆಟ್ಟದ್ದು ಮಾಡಿದ್ರವ್ರಿಗೂ ಕೂಡ ನಾವು ಆಗ್ಲಪ್ಪ ನಿಂಗೆ ಒಳ್ಳೇದಾಗಲಿ, ದೇವ್ರು ನೀನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಬೇಡಿ, ಅಂತ ಹೇಳಿ. ನೀನು ಸಾಯೋದು ನಾನು ನೋಡಬೇಕು, ನೀನು ನರಳೋದು ನಾನು ನೋಡಬೇಕು ಅಂತ ಏನಾದ್ರು ಅಂದರೆ ಇನ್ನೊಂದು ಜನ್ಮ ಹುಟ್ಬಿಟ್ಟು ಅವ್ನು ನರಳೋದು ನೋಡೋಕ್ಕೋಸ್ಕರನೇ ನೀವು ಇನ್ನೊಂದು ಜನ್ಮ ಹುಟ್ಟಿ ಈ ಎಲ್ಲ ಸಮಸ್ಯೆಗಳನ್ನು ಮತ್ತೆ ಫೇಸ್ ಮಾಡಬೇಕು. ನೀವು ಅದಕ್ಕೆ ರೆಡಿ ಇದ್ದೀರಾ? ತುಂಬ ಜನ ಹಿಂಗೂ ಹೇಳಿರ್ತೀರ, ದುಡ್ಡು ತಗೊಂಡು ಕೊಟ್ಟಿರೋದಿಲ್ಲ, ಇನ್ನೊಂದು ಜನ್ಮದಲ್ಲಾದರೂ ನರಳಬೇಕು ನೀನು, ಅದನ್ನು ನಾನು ನೋಡಬೇಕು. ಎಷ್ಟು ಜನಕ್ಕೆ ಈ ಆಸೆ ಇದೆ? ಈ ಡಿಸೈರು ಇರುತ್ತೆ ತುಂಬ ಜನಕ್ಕೆ. ಈ ಆಸೆ ಎಷ್ಟು ಜನಕ್ಕಿದೆ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಅವನ ಕಷ್ಟ ನೋಡೋಕ್ಕೋಸ್ಕರ ಇನ್ನೂ 50 ವರ್ಷ ಮತ್ತೆ ಹುಟ್ಟಿ ನೀವು ಮತ್ತೆ ಕಷ್ಟಪಡ್ತೀರಾ? ನಿಮ್ಮ ಅಲ್ಟಿಮೇಟ್ ಏನಿರಬೇಕು? ಮೋಕ್ಷ. ಸ್ವರ್ಗನೂ ಅಲ್ಲ ನರಕನೂ ಅಲ್ಲ. ಸ್ವರ್ಗದಲ್ಲಿ ಅದು ಟೈಮ್ ಮುಗಿಯೋವರೆಗೂ ಸ್ವರ್ಗ ಇರುತ್ತೆ, ಆಮೇಲೆ ನರಕ ಇರುತ್ತೆ. ಮತ್ತೆ ಬರ್ತೀರಾ, ಜನನ ಮರಣಗಳ ಮಧ್ಯೆ ಮತ್ತೆ ಸಿಕ್ಕಾಕೋತೀರಾ, ಅಥವಾ ಮೋಕ್ಷ ತಗೊಂಡು ದೇವ್ರ ಹತ್ರ ಹೋಗ್ತೀರಾ? ಯಾರಿಗೆಲ್ಲ ಮತ್ತೆ ನಾನು ಹುಟ್ಟಬೇಕು ಅಂತ ಆಸೆ ಇದೆ, ಆ ಡಿಸೈರ್ ಯಾರಿಗಿದೆ? ಎಷ್ಟಂತ ಹಾಕಿ, ಇನ್ನೊಂದು ಜನ್ಮದಲ್ಲಿ ನೀನೇ ನನಗೆ ಹೆಂಡತಿ ಆಗಬೇಕು, ಇನ್ನೊಂದು ಜನ್ಮದಲ್ಲಿ ನೀನೇ ನನಗೆ ಫ್ರೆಂಡ್ ಆಗಬೇಕು ಅಂತ ಯಾರಿಗಾದ್ರೂ ಭಾಷೆ ಕೊಟ್ಟಿದ್ದೀರಾ? ಚಂದ್ರ ಸರ್ನು ಸಾಕಪ್ಪ, ಸಾಕಾಗಿದೆ. ವೆರಿ ಗುಡ್. ಇವ್ರಿಗೊಬ್ಬರಿಗೆ ಇನ್ನೊಂದ್ಸರಿ ಹುಟ್ಟಬೇಕು ಅಂತ ಆಸೆ ಇಲ್ಲ, ನನಗೂ ಆಸೆ ಇಲ್ಲಪ್ಪ. ಈ ಜೀವನ ಏನು ಕೊಟ್ಟಿದ್ದಾರೆ ದೇವರು, ಇದನ್ನು ಮುಗಿಸ್ಬಿಟ್ಟು ದೇವರ ಪಾದದಲ್ಲಿ ಆರಾಮಾಗಿ ಇದ್ಬಿಡ್ಬೇಕು. ಈ ಭೂಮಿ ಮೇಲೆ ಬರೋಕ್ಕೆ ಇಷ್ಟ ಇಲ್ಲ ನನಗೆ, ಮೋಕ್ಷ ಬೇಕು. ಇನ್ಯಾರ್ಯಾರಿಗಿದೆ ಇನ್ನೊಂದು ಜನ್ಮ ಬರಬೇಕು? ಯಾರ್ಯಾರಿಗೆಲ್ಲ ಭಾಷೆ ಕೊಟ್ಟಿರ್ತೀನಿ, ಯಾರಿಗೆಲ್ಲ ಭಾಷೆ ಕೊಟ್ಟಿದ್ದೀನಿ, ಇನ್ನೊಂದು ಜನ್ಮದಲ್ಲಿ, ಈ ಜನ್ಮದಲ್ಲಿ ಆಗಿಲ್ಲ, ಇನ್ನೊಂದು ಜನ್ಮದಲ್ಲಾದರೂ ನಿನ್ನ ಜೊತೆ ಇರ್ತೀನಿ, ನಿನ್ನ ಹೆಂಡತಿಯಾಗಿರ್ತೀನಿ, ನಿನ್ನ ಗಂಡನಾಗಿರ್ತೀನಿ ಅಂತ. ಇದ್ಯಾರು? ಕುಶಲ ಮೇಡಮ್. ನೋ, ವೆರಿ ಗುಡ್. ಸಾಕಾಗೋಗಿದೆ ಅಲ್ವಾ ಈ ಜೀವನನೇ, ಇನ್ನೂ ಬೇಕಾ? ಇದ್ರ ಜೊತೆಯಲ್ಲಿ ನೋಡಿ ಫ್ರೆಂಡ್ಸ್, ಈಗ ಸಾಲ ಮಾಡಿರೋರು, ರಿಲೇಷನ್ಶಿಪ್ಪಲ್ಲಿರೋರು, ಇದೆಲ್ಲ ಇರುತ್ತೆ. ಸಮಸ್ಯೆಗಳ ಮಧ್ಯೆನೇ ನಾವು ಖುಷಿ ಪಡ್ತಾ ಸಮಸ್ಯೆಗಳ ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಪರವಾಗಿಲ್ಲ, ಎಲ್ಲ ಮೋಕ್ಷದ ಕಡೆ ಹೊರಟೋಗ್ಬಿಟ್ಟಿದ್ದೀರಾ. ವೆರಿ ಗುಡ್. ಓಕೆನಾ? ಇರುತ್ತೆ, ಬಟ್ ನಿಮ್ಮ ಅಲ್ಟಿಮೇಟು ನೀವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಕಡೆ ತುಂಬ ಗಮನ ಕೊಡಬೇಕು. ನಿಮ್ಮ ಆತ್ಮ ಏನಾಗಬೇಕು? ಭಗವಂತನ ಕಡೆ ವಾಲ್ಬೇಕು. ಅದೆಲ್ಲ ಚಕ್ರ ಕ್ಲಾಸ್, ನೀವು ಆಫ್ಲೈನ್ ಕ್ಲಾಸಿಗೆ ಬಂದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಏನೇನು ಅಂತ, ಹೇಗೆ ಇದೆ ನಮ್ಮ ಶರೀರ, ಹೇಗಿದೆ, ಯಾವ ಥರ ಆಗಿದೆ. ಕ್ಲಿಯರ್ ಇಲ್ಲ, ಸೌಂಡ್ ಬರ್ತಾ ಇದೆ. ಏನು ಸೌಂಡ್ ಬರ್ತಾ ಇದೆ? ನಾನು ಮಾತಾಡೋದು ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಿದೆ. ಯಾರೋ ಸೌಂಡ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಏನೋ ಸೌಂಡ್ ಬರ್ತಿಲ್ವಲ್ಲ? ಸೊ ಇನ್ಮೇಲೆ ಲೋನು ಆ ಶಬ್ದನ ಬಿಡಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಎಷ್ಟು ಬೇಕು ಅಂತ ಪ್ಲಾನ್ ಮಾಡಿ, ನಿಮಗೆ ತಿಂಗಳಿಗೆ ಎಷ್ಟು ಬೇಕು ಅಂತ ಕರೆಕ್ಟಾಗಿ ಬರೆದು
ಅಷ್ಟು ನಾನು ದುಡ್ದಿದ್ದೀನಿ ಅಂತ ಹೇಳ್ಬೇಕಿನ್ನ ಪ್ರತಿ ದಿವಸ. ಲೋನ್ ಅಂತ ಯಾರು ಹೇಳ್ಬೇಡಿ. ನನಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತಲೂ ಹೇಳ್ಬೇಡಿ. ಓಕೆನಾ? ಇವತ್ತಿಂದ ಮಾತಾಡುವಂಥ ಶೈಲಿನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಕನ್ಫ್ಯೂಷನ್ ಆಗ್ತೀರಾ, ಯೂನಿವರ್ಸ್ಗೂ ಕನ್ಫ್ಯೂಷನ್ ಮಾಡಿಬಿಡ್ತೀರಾ. ಏನು ಬೇಕು ನಿಮಗೆ ಅಂತ ನಿಮಗೂ ಕ್ಲಾರಿಟಿ ಇರಲ್ಲ, ಕೇಳೋರ್ಗೂ ಕ್ಲಾರಿಟಿ ಇರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಇನ್ಮೇಲೆ ಈ ಥರ ಮಾತಾಡಬೇಕು. ಓಕೆನಾ? ಎಸ್ ಅನ್ನೋ ಎಲ್ಲ ಓಕೆ ಅನ್ನೋ ಕಮೆಂಟ್ ಮಾಡಿ ಎಸ್ ಅಂತ. ಇನ್ಮೇಲೆ ನಾವು ಆ ಥರ ಮಾತಾಡ್ತೀವಿ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ನಮ್ಮ ಜೀವನ ಒಂದು ಕುರುಕ್ಷೇತ್ರ ಥರ ಅಲ್ವಾ? ನಮ್ಮ ಜೀವನ ಒಂದು ಕುರುಕ್ಷೇತ್ರ. ಇಲ್ಲಿ ಹಿಂಜರಿವ ಅರ್ಜುನನು ನಾವೇ, ಹುರಿದುಂಬಿಸುವ ಕೃಷ್ಣನು ನಾವೇ. ಹೌದಾ ಅಲ್ವಾ? ಹೌದು. ಮನಸ್ಸು ಜೀವನ ಒಂದು ಕುರುಕ್ಷೇತ್ರ ಥರ ನಡೀತಾ ಇದೆ. ಅದರಲ್ಲಿ ಅಯ್ಯೋ ಈ ಯುದ್ಧ ಬೇಕಾ, ನನಗೆ ಇದನ್ನು ಮಾಡಬೇಕಾ, ಮಾಡೋದ್ರಿಂದ ಏನಿದೆ, ಬೇಡಪ್ಪ ಬೇಡ ಅಂತ ನಮ್ಮ ಮನಸ್ಸು ಒಂದ್ಸರಿ ಅರ್ಜುನನ ಥರ. ಅರ್ಜುನ ಏನು ಹೇಳಿದ? ಅಯ್ಯೋ ನನ್ನ ಎಲ್ಲ ದಾಯಾದಿಗಳು, ನನ್ನ ಅಣ್ಣ ತಮ್ಮಂದಿನ ನಾನು ಸಾಯಿಸ್ಬೇಕಾ ಕೃಷ್ಣ, ನಾನು ಬೇಡ, ಈ ಯುದ್ಧ ಬೇಡ ನನಗೆ ಅಂತ ಹಿಂಜರಿಕೆ ಆಗಿದ್ದ. ಆ ಟೈಮಲ್ಲಿ ಕರ್ಮ ಅದು ಮಾಡಲೇಬೇಕು ನೀನು ಅಂತೇಳಿ ಹುರಿದುಂಬಿಸಿದ್ಯಾರು? ಕೃಷ್ಣ ಅಲ್ವಾ? ಅರ್ಜುನ ಮತ್ತು ಕೃಷ್ಣ ಇಬ್ಬರು ನಮ್ಮ ಮನಸ್ಸಲ್ಲೇ ಇದ್ದಾರೆ. ಪರಿಸ್ಥಿತಿ ಬಂದಾಗ ನಾವು ಅರ್ಜುನ ಆಗಿರ್ತೀವಿ. ಆ ಅರ್ಜುನನ ಹಿಂಜರಿಕೆಯನ್ನು ತೆಗೆದು ಹುರಿದುಂಬಿಸಿ ಮತ್ತೆ ಜೀವನನ ಸ್ಟಾರ್ಟ್ ಮಾಡಿಸೋದು ಕೃಷ್ಣ. ಆ ಕೃಷ್ಣನೂ ನಾವೇ ಆಗಿರ್ತೀವಿ. ಈಗ ನಾವ್ಯಾಕೆ ಬ್ಲೆಸ್ ಮಾಡಬೇಕು ಬೇರೆಯವ್ರಿಗೆ ಅಂತ ಕೆಲವ್ರು ಅನ್ಬೋದು. ಸುಮ್ಮನೆ ನಾವು ಬ್ಲೆಸ್ ಮಾಡಿದ ತಕ್ಷಣ ಅವ್ರು ಒಳ್ಳೇದಾಗ್ಬಿಡುತ್ತಾ? ಅಹಂ ಬ್ರಹ್ಮಾಸ್ಮಿ ಅಂತಾರೆ. ನಮ್ಮ ಒಳಗಡೆ ಒಬ್ಬ ಬ್ರಹ್ಮ ಇದ್ದಾನೆ. ನಾವೆಲ್ಲರಿಗೂ ಆಶೀರ್ವಾದ ಮಾಡುವಂಥ ಮನಸ್ಥಿತಿ ನಮಗೆ ಬರಬೇಕು. ಆ ಶಕ್ತಿ ಕೂಡ ನಮಗಿದೆ. ನೀವು ಒಳ್ಳೆ ಮನಸ್ಸಿಂದ ಒಬ್ಬರಿಗೆ ಒಳ್ಳೇದಾಗಲಿ ಅಂತ ನೀವು ಆಶೀರ್ವಾದ ಮಾಡಿದ್ರೆ ಅದರದ್ದು ಡಬಲ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಇದನ್ನೆಲ್ಲ ಸ್ಟಾರ್ಟ್ ಮಾಡಿ. ಇದೆಲ್ಲ ಯಾವುದೂ ಹೊಸ್ದಾಗಿ ಬಂದಿರೋದಲ್ಲ, ಇದೆಲ್ಲ ಪುರಾತನ ಕಾಲದಿಂದ ಇರುವಂಥದ್ದನ್ನೇ ನಾವು ಮಾಡ್ತಾ ಇಲ್ಲ ಅಷ್ಟೇ. ಆಶೀರ್ವಾದವನ್ನು ಮಾಡಿ, ಬೇರೆಯವ್ರ ಹತ್ರ ಆಶೀರ್ವಾದವನ್ನು ತಗೊಳ್ಳಿ. ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡೋರಂತ್ರ ಫಸ್ಟು ಒಳ್ಳೆ ಕೆಲಸಕ್ಕೆ ಹೋದಾಗ ಅವ್ರನ್ನ ನೆನಪು ಮಾಡ್ಕೊಳ್ಳಿ. ನಿಮಗೆ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಡಿಸೈರ್ ಯಾರೂ ಬರೀಲೇ ಇಲ್ಲ. ನಿಮ್ಮ ಡಿಸೈರ್ ಏನು ಬರೀಲೇ ಇಲ್ಲ. ಯಾರಿಗೂ ಡಿಸೈರ್ ಇಲ್ವಾ? ಕೃತಜ್ಞತೆ ಅನ್ನೋದು ಹೇಗೆ ಕೆಲಸ, ವೈಜ್ಞಾನಿಕವಾಗಿ ಹೇಗೆ ಕೆಲಸ ಮಾಡುತ್ತೆ, ಮಾನಸಿಕವಾಗಿ ಹೇಗೆ ಕೆಲಸ ಮಾಡುತ್ತೆ, ಭಾವನಾತ್ಮಕವಾಗಿ ಹೇಗೆ ಕೆಲಸ ಮಾಡುತ್ತೆ. ಇನ್ನೂ ಒಂದು 4-5 ದಿವಸ ನಾನು ಕೃತಜ್ಞತೆ ಬಗ್ಗೆನೇ ಮಾತಾಡೋದು. ಕೃತಜ್ಞತೆ ಎನ್ನುವ ಮಹಾಶಕ್ತಿ, ಇದ್ರ ಬಗ್ಗೆನೇ ಮಾತಾಡೋದು. ಡಿಸೈರ್ ಬರೆಯಲ್ವಾ ಯಾರು? ಕೌಂಟ್ಲೆಸ್ ಡಿಸೈರ್ ಮ್ಯಾಮ್. ಯಾವ ವಿಷಯದಲ್ಲಿ ಡಿಸೈರ್? ಬೇಕಾದಷ್ಟಿದೆ. ಓಕೆ, ಇವ್ರದ್ದು ಮಲ್ಟಿಪಲ್ ಡಿಸೈರ್ಸ್ ಇದೆಯಂತೆ. ಓಕೆ, ಗುಡ್. ಅದೆಲ್ಲ ನೆರವೇರಿದೆ ಮೇಡಮ್. ಥ್ಯಾಂಕ್ ಯು. ಈ ಕೃತಜ್ಞತೆ ಅನ್ನೋದು ಫಸ್ಟ್ ನಾವು ಆಧ್ಯಾತ್ಮಿಕವಾಗಿ ನೋಡೋಣ. ಯಾಕಂದರೆ ನಮ್ಮದು ಮೆಡಿಟೇಷನ್ ಕ್ಲಾಸ್ ಆಗಿರೋದ್ರಿಂದ ಆಧ್ಯಾತ್ಮಿಕವಾಗಿ ನಮಗೆ ಏನೆಲ್ಲ ಮಾಡುತ್ತೆ ಇದು ಕೃತಜ್ಞತೆ ಅನ್ನೋದು. ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ಕೃತಜ್ಞತೆ ಭಾವನೆ, ಗ್ರ್ಯಾಟಿಟ್ಯೂಡ್ ಭಾವನೆ. ನಮಗೇನು ಸಿಗ್ತಾ ಇದೆ, ನೀರು ಸಿಗ್ತಾ ಇದೆ, ಊಟ ಸಿಗ್ತಾ ಇದೆ, ಬೆಳಕು ಸಿಗ್ತಾ ಇದೆ, ಅದಕ್ಕೆಲ್ಲ ನಮಗೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಆ ಗ್ರ್ಯಾಟಿಟ್ಯೂಡ್ ಭಾವನೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ಹೇಗೆ ರೆಡಿ ಮಾಡುತ್ತೆ, ನಮ್ಮನ್ನು ಅಂದರೆ ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು ಹೇಗೆ ರೆಡಿ ಮಾಡುತ್ತೆ ಅಂತಂದರೆ ನಿಮ್ಮನ್ನು ಇದು ಸ್ವೀಕಾರದ ಕಡೆಗೆ ಅಂದರೆ ಏನೇ ಬಂದರೂ ಅದನ್ನು ನಾನು ತಗೋತೀನಿ, ಇದನ್ನು ಚಾಲೆಂಜ್ ಆಗಿ ತಗೋತೀನಿ ಅನ್ನೋ ಒಂದು ಸ್ವೀಕಾರದ ಮನೋಭಾವನೆ ನಿಮ್ಮಲ್ಲಿ ಬರುತ್ತೆ. ಮತ್ತು ಅದ್ಭುತಗಳೇ ಆಗುತ್ತೆ ನಿಮಗೆ. ಆಧ್ಯಾತ್ಮಿಕವಾಗಿ ನೀವು ಗ್ರ್ಯಾಟಿಟ್ಯೂಡನ್ನ ಮಾಡ್ತಾ ಬಂದರೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ, ಅದ್ಭುತಗಳಾಗುತ್ತೆ. ನಿಮಗಾಗಿ ಸೃಷ್ಟಿಸಿರುವ ಸಮೃದ್ಧಿಯನ್ನು ನಿಮ್ಮ ಕಡೆ ಕರ್ಕೊಂಡು ಹೋಗುತ್ತೆ. ಈಗ ಸೃಷ್ಟಿ ಅಂದ್ರೇನು? ಬ್ರಹ್ಮ ನಿಮಗೋಸ್ಕರ ಏನೋ ಒಂದು ಸೃಷ್ಟಿ ಮಾಡಿದ್ದಾನೆ. ಅದನ್ನು ನಿಮ್ಮ ಕಡೆ ಸಮೃದ್ಧಿ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಗ್ರ್ಯಾಟಿಟ್ಯೂಡ್ ಅನ್ನೋದು. ಹೌದಾ? ಈಗ ಯೂನಿವರ್ಸ್ ಪ್ರಕಾರ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ಸ್ ಇಲ್ಲದ ಜೀವನ ಬೇಕು. ಪುಷ್ಪ ಲೋಕೇಶ್, ಆ ಫೀಲಲ್ಲೇ ಇರಿ ಮೇಡಮ್. ನನಗೇನು ಪ್ರಾಬ್ಲಮ್ಸ್ ಇಲ್ಲ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಥ್ಯಾಂಕ್ಫುಲ್.
ಪ್ರಾಬ್ಲಮ್ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಫಸ್ಟಿಗೆ ತುಂಬ ಕಷ್ಟ ಆಗುತ್ತೆ. ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಒಂದು ದಿವಸ ಪೂರ್ತಿ ಪ್ರಾಬ್ಲಮ್ ಇಲ್ಲದೆ ಇರೋ ಥರ ಆರಾಮಾಗಿ ಇರ್ತೀರ. ಪ್ರಾಬ್ಲಮ್ಸ್ ಅನ್ನೋ ಶಬ್ದವನ್ನು ಯೂಸ್ ಮಾಡಬೇಡಿ ಇನ್ಮೇಲೆ. ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಾ ಇರಿ. ಯೂನಿವರ್ಸ್ಗೆ ಅದು ಅರ್ಥ ಆಗುತ್ತೆ, ಆವಾಗ ನಿಮ್ಮನ್ನು ಹ್ಯಾಪಿಯಾಗಿಡೋಕ್ಕೆ ಟ್ರೈ ಮಾಡುತ್ತೆ. ಓಕೆನಾ? ಸೊ ಹಾಗಾಗಿ ಆಧ್ಯಾತ್ಮಿಕವಾಗಿ ನೀವು ಗ್ರ್ಯಾಟಿಟ್ಯೂಡನ್ನು ತೋರಿಸಿದ್ರೆ ಇಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಯೂನಿವರ್ಸ್ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ನಾವೀಗೇನು ಪ್ರಪಂಚದಲ್ಲಿದ್ದೀವಿ ಅವ್ರಿಗೆಲ್ಲರಿಗೂ 100 ಕೋಟಿ ತಗೊಳ್ಳುವಂಥ ಶಕ್ತಿ ಇದೆಯಂತೆ. 100 ಕೋಟಿ ಎಲ್ಲರಿಗೂ ಬರೆದಿಟ್ಟಿದ್ದಾರೆ. ಕೆಲವ್ರು ಏನು ಮಾಡಿದ್ದಾರೆ, ಅದನ್ನೇ 10 ಪಟ್ಟು 1000 ಕೋಟಿ ತೊಗೊಂಡಿದ್ದಾರೆ. ಅವ್ರಿಗೆ ಆ ಎಬಿಲಿಟಿ ಇದೆ. ಅವ್ರೇನು ಮಾಡಿದ್ದಾರೆ, ಯೂನಿವರ್ಸ್ ಲ್ಯಾಂಗ್ವೇಜನ್ನು ಅರ್ಥ ಮಾಡಿಕೊಂಡು ಎಲ್ಲ ಗ್ರ್ಯಾಟಿಟ್ಯೂಡ್ಗಳನ್ನು ತೋರಿಸ್ತಾ ಬೇರೆಯವ್ರಿಗೂ ಒಳ್ಳೇದು ಮಾಡ್ತಾ ತೊಗೊಂಡಿದ್ದಾರೆ. ನಾನು ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡಿರುವಂಥ ಶ್ರೀಮಂತರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಕ್ವಶನ್ ಮಾಡಬೇಡಿ ಮೇಡಮ್, ಅವ್ರ ತಲೆ ಹೊಡೆದು ಇವ್ರ ತಲೆ ಹೊಡೆದು ಮಾಡಿದ್ದಾರೆ. ಅದು ನಿಜವಾಗ್ಲೂ ಈ ಜನ್ಮಕ್ಕಲ್ಲ, ಇನ್ನೊಂದು ಜನ್ಮಕ್ಕಾರು ಬಂದು ಅವ್ರು ಅನುಭವಿಸ್ಬೇಕು, ಇಲ್ಲ ಅವ್ರ ಮಕ್ಕಳಾದರೂ ಅದನ್ನು ಅನುಭವಿಸ್ಬೇಕು, ಉಳಿಯೋದಿಲ್ಲ ಅದು. ಸೊ ಹಾಗಾಗಿ ಕೆಲವರು 3000-4000 ಕೋಟಿ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಇವ್ರನ್ನೇ ತಗೊಳ್ಳಿ, ಯಾರು ಸುಧಾ ಮೇಡಮ್, ಸುಧಾ ಮೂರ್ತಿ ಅವರನ್ನ, ಅವರು ಒಂದು ಟೈಮಲ್ಲಿ ಏನೂ ಇರಲಿಲ್ಲ, ಈಗ ಎಷ್ಟು ಲಕ್ಷ ಕೋಟಿ ಮಾಡಿದಾರಲ್ವಾ. ಸೊ ಹಾಗೆ ಯೂನಿವರ್ಸು ಎಲ್ಲರಿಗೂ ಅವರ ಮಕ್ಕಳಿಗೆ ಬೇಕು ಅಂತೇಳಿ 100 ಕೋಟಿ ದುಡ್ಡನ್ನು ಇಟ್ಟಿದ್ದಾರಂತೆ. ಅದು ತಗೊಳ್ಳುವಂಥ ಶಕ್ತಿ, ಜ್ಞಾನ ನಾವು ಬೆಳೆಸ್ಕೋಬೇಕು. ಈಗ ನಿಮ್ಗೇನಾದ್ರು ಕೊಡ್ತೀನಿ ಅಂದ್ರೆ, ಈಗ ನೀವು ಸಾಲ ಕೇಳಿದ್ರು ಏನು ಹೇಳ್ತಾರೆ ಹೇಳಿ? ಸಾಲ ತೀರ್ಸೋ ಶಕ್ತಿ ನಿಮ್ಗಿದೆಯಾ? ಏನು ಕೆಲಸ ಮಾಡ್ತಾ ಇದ್ದಾನೆ ಇವನಿಗೆ, ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತೆ, ನಾನು ಇವನಿಗೆ ದುಡ್ಡು ಕೊಟ್ಟರೆ ವಾಪಸ್ ಕೊಡ್ತಾನಾ ಅಂತ ನೋಡ್ತಾರೆ ತಾನೇ. ಈಗ ಮಕ್ಕಳು ಅಷ್ಟೇ, ಒಂದು 18-19 ವರ್ಷದ ಮಕ್ಕಳು ನಿಮ್ಗೆ ಅವರು ಒಂದು ತಿಂಗಳಿಗೆ ನೀವೊಂದು 500 ರೂಪಾಯಿ ಕೊಡ್ತಾ ಇರ್ತೀರ ಖರ್ಚಿಗೆ, ಬಸ್ ಚಾರ್ಜಿಗೆ, ಅದಕ್ಕೆ ಇದಕ್ಕೆ ಅಂತ. ಅವ್ರೇನಾದ್ರು ನಿಮ್ಮ ಹತ್ರ 5000 ಕೇಳಿದ್ರೆ ನೀವು ಕ್ವಶನ್ ಮಾಡ್ತೀರಾ ಇಲ್ವಾ? ಏನಕ್ಕೆ ನಿನಗೆ ಇಷ್ಟೊಂದು ದುಡ್ಡು, ಏನು ಮಾಡ್ತೀಯ 5000 ತಗೊಂಡು, ಎಲ್ಲಿ ಹೊರಟಿದ್ಯಾ, ಯಾರು ಫ್ರೆಂಡ್ಸು, ಏನು ತೊಗೋಬೇಕು ನಿನಗೆ, ನಾನೇ ಕೊಡಿಸ್ತೀನಿ, ಎಷ್ಟು ಕ್ವಶನ್ ಮಾಡ್ತೀರಲ್ವ ನಿಮ್ಮ ಮಕ್ಕಳಿಗೆ. ಹಾಗೆ ನಾವು 100 ಕೋಟಿ ಕೊಡಿ ಅಂದ ತಕ್ಷಣ ಕೊಟ್ಬಿಡ್ತಾನ ಯೂನಿವರ್ಸು? ಏನು ಮಾಡ್ತೀಯ ನೀನು, ಏನು ಒಳ್ಳೆ ಕೆಲಸ ಮಾಡ್ತೀಯ, ಯಾರಿಗೆ ಒಳ್ಳೇದು ಮಾಡ್ತೀಯ, ಏನು ನಿನ್ನ ಪ್ಲ್ಯಾನು? ಆವಾಗ ಆದಷ್ಟು ಅಲ್ಲಿ 90% ಒಳ್ಳೆ ಕಾರ್ಯಗಳಿರಬೇಕು, ಒಳ್ಳೆ ಚಿಂತನೆಗಳಿರಬೇಕು, ಒಳ್ಳೆ ಬ್ಲೆಸ್ಸಿಂಗ್ ಇರಬೇಕು, ಒಳ್ಳೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಆವಾಗ ದುಡ್ಡು ತಾನೇ ಬರುತ್ತೆ. ನನಗೆ 10 ಕೋಟಿ ಬೇಕು ಅಂದ್ಬಿಟ್ಟು 8 ಗಂಟೆವರೆಗೂ ಮಲ್ಕೊಂಡ್ರೆ ಹೆಂಗೆ? ಡಿಸೈರ್ ಬರೀರಿ ಅಂತ ಯಾಕಂದೆ, ಮತ್ತು ವೀಕ್ನೆಸ್ಸು ಮತ್ತು ಸ್ಟ್ರೆಂತ್ ಬರೀರಿ ಯಾಕೆ ಅಂತಂದೆ. ಇದಕ್ಕೊಂದು ಸಣ್ಣದು ಸ್ಟೋರಿ ಹೇಳ್ಬಿಡ್ತೀನಿ. ಇದು ಹೇಳ್ಬಿಟ್ಟು ಗ್ರ್ಯಾಟಿಟ್ಯೂಡನ್ನು ಮಾಡೋಣ ಇವತ್ತು, ಓಕೆನಾ? ಒಬ್ಬ ರಾಜ ಇದ್ದಂತೆ, ಅವನಿಗೆ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದಂತೆ. ಅವನು ತುಂಬ ಸೋಂಬೇರಿ, ಅಂದರೆ ಸೋಂಬೇರಿ. ಇಲ್ಯಾರಾದರೂ ಸೋಂಬೇರಿಗಳಿದ್ರೆ ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಯಾರಿಗೂ ಹೇಳ್ತಾ ಇಲ್ಲ, ಸೋಂಬೇರಿ ಅವನು. ಒಂದು ದಿವಸ ರಾಜ ಏನು ಹೇಳ್ದ, ಈ ಸೋಂಬೇರಿತನದಿಂದ ಇವನು ಹೊರಗೆ ಬರಬೇಕು, ಇವನಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಇವನು ಚೆನ್ನಾಗಿ ಆಗ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಅವನು ಅನೌನ್ಸ್ ಮಾಡ್ದ, ನಾನು ನಾಳೆ 9 ಗಂಟೆಯಿಂದ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನನ್ನ ಖಜಾನೆಯಲ್ಲಿರುವಂಥ ದುಡ್ಡನ್ನು ಬಂದು ತೊಗೊಂಡೋಗ್ಬೋದು, ನೀನು ಎಷ್ಟು ತೊಗೊಂಡೋಗ್ತೀಯ ಅದೆಲ್ಲ ನಿಂದೇನೆ ಅಂತೇಳಿ ಅನೌನ್ಸ್ ಮಾಡ್ದ ಅವನು. ಇವನಿಗೆ ಫ್ರೆಂಡ್ಗೆ ಖುಷಿಯಾಗೋಯ್ತು. ಅಯ್ಯೋ, ಇಷ್ಟೊಂದು ದುಡ್ಡು ತೊಗೊಂಡೋಗ್ಬೋದು ಅಂತ ಹೇಳಿದಾನಲ್ಲ ಅಂತ ಹೇಳ್ಬಿಟ್ಟು ಖಜಾನೆ ಕೀನೆಲ್ಲ ಕೊಟ್ಬಿಟ್ಟ. ನಿನ್ನ ಸಾಮರ್ಥ್ಯ, ನಿನಗೆ ಎಷ್ಟಾಗುತ್ತೋ ಅಷ್ಟು ಎತ್ಕೊಂಡು ಹೋಗು, ಅದೆಲ್ಲ ನಿನಗೆ, ಇನ್ನು ಫ್ಯೂಚರಲ್ಲಿ ನಿನಗೇನೆ ಅಂತ ಹೇಳ್ಬಿಟ್ಟು ಹೇಳ್ದ. ಅವಾಗ ಇವನೇನು ಮಾಡ್ದ, ಬಂದು ಹೆಂಡತಿ ಹತ್ರ ಹೇಳ್ದ, ನೋಡು ರಾಜ ಈ ಥರ ಹೇಳಿದ್ದಾನೆ ನನಗೆ, ನಾನು ಎಷ್ಟು ಎತ್ಕೊಂಬರ್ತೀನೋ ಅದೆಲ್ಲ ನನಗೆ ಅಂತ. ಅದಕ್ಕೆ ಅವಳು ಹೆಂಡತಿ ಖುಷಿ ಪಟ್ಬಿಟ್ಲು. ಹೌದಾ, ಎಷ್ಟೊಂದು ಒಳ್ಳೆ ವಿಷಯ ನೋಡು, ಒಂದು ಕೆಲಸ ಮಾಡು, ನೀನು ಒಂದು 10 ಚೀಲ ದುಡ್ಡನ್ನ ತುಂಬಿಕೊಂಡು, ನವರತ್ನಗಳನ್ನ ಅದು ಇದು ಅವಾಗೆಲ್ಲ ಗೊತ್ತಲ್ಲ ರಾಜರ ಕಾಲದಲ್ಲಿ, ಎಲ್ಲವನ್ನು ತುಂಬ್ಕೊಂಡು ಬಂದ್ಬಿಡು, ನಿನಗೆ ಎಷ್ಟಾಗುತ್ತೋ ಅಷ್ಟು ಒಂದು 10 ಚೀಲ ತುಂಬ್ಕೊಂಡು ಬಾ ನೀನು ಅಂತ ಹೆಂಡತಿ ಹೇಳಿದ್ಲು. ಇವನು ಆಯಿತು ಡನ್, ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಟೈಮ್ ಎಷ್ಟು, ಬೆಳಗ್ಗೆ ಎದ್ದ 8 ಗಂಟೆಗೆ ಎದ್ದ, ಟೈಮ್ ನೋಡ್ದ, ಇನ್ನೂ ಸಾಯಂಕಾಲ 5 ಗಂಟೆವರೆಗೂ ಟೈಮ್ ಇದೆ, ಒಂದು ಕೆಲಸ ಮಾಡು, ಒಳ್ಳೆ ಅಡುಗೆ ಮಾಡು, ಊಟ ಮಾಡಿಬಿಟ್ಟು, ನನಗೆ ಒತ್ಕೊಂಬರಕ್ಕೆ ಶಕ್ತಿ ಬೇಕಲ್ಲ, ಊಟ ಮಾಡಿಬಿಟ್ಟು ತರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ದ. ಆಯಿತು ಅಂದ್ಬಿಟ್ಟು ಹೆಂಡ್ತಿನೂ ಪಾಪ ಖುಷಿಯಾಗಿ ಒಳ್ಳೆ ವೆರೈಟೀಸ್ ಊಟ ಎಲ್ಲ ಮಾಡಿಕೊಟ್ಲು. ಇವನು ಚೆನ್ನಾಗಿ ತಿಂದಾದ್ಮೇಲೆ ಏನಾಯಿತು, ಸ್ವಲ್ಪ ಅವನಿಗೆ ಕಣ್ಣು ತೂಕಡಿಕೆ ಬಂತು. ಅವಳು ಹೇಳಿದ್ಲು, ಹೋಗಿ ಬೇಗ ತೊಗೊಂಬರೋಗಿ ಅಂದ್ಲು. ಅವನು ಹೇಳ್ದ, ಅಯ್ಯೋ ಇನ್ನೂ 10 ಗಂಟೆ ಇದೆ, ಸಾಯಂಕಾಲ 5 ಗಂಟೆವರೆಗೂ ಟೈಮ್ ಇದೆ, ಯಾಕಂಗಾಡ್ತೀಯಾ, ಸ್ವಲ್ಪ ಮಲ್ಕೊತೀನಿ, 1 ಗಂಟೆಗೆ ಎಬ್ಬರಿಸು ಅಂತ ಹೇಳ್ಬಿಟ್ಟು ಮಲಗ್ಬಿಟ್ಟ. ಸೋಂಬೇರಿತನ ನೋಡಿ, ಆಲಸಿತನ ಹೆಂಗೆ ಮಾಡುತ್ತೆ. 1 ಗಂಟೆಗೆ ಹೆಂಡ್ತಿಗೆ ಪಾಪ ಚಡಪಡಿಕೆ, ಇವನು ಯಾವಾಗ ತರ್ತಾನೋ ಇಲ್ವೋ ಏನೋ ಅಂತ ಹೇಳ್ಬಿಟ್ಟು
ಅವಳೇನು ಮಾಡಿದ್ಲು 1 ಗಂಟೆ ಕರೆಕ್ಟಾಗಿ ಎಬ್ಸಿದ್ಲು. 1 ಗಂಟೆ ಆಯಿತು ಹೋಗಿ ತೊಗೊಂಬರೋಗಿ ಟೈಮ್ 5 ಗಂಟೆ ಇರೋದು ಟೈಮು ಅಂತಂದು. ಅಯ್ಯೋ ಹೀರೇ ಇನ್ನೂ 5 ಗಂಟೆ ಹೊತ್ತೈತೆ ಯಾಕಂಗೆ ಆಡ್ತೀಯಾ ಅಂತ ಹೇಳ್ಬಿಟ್ಟು ಹೋದ ಚೀಲಗಳನ್ನೆಲ್ಲ ಹೆಗ್ಲ ಮೇಲೆ ಹಾಕೊಂಡು ಹೊರಟ. ಹೋಗ್ತಾ 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 ಏನಾಯಿತು, ಮಧ್ಯದಲ್ಲಿ ಒಂದು ಮಾವಿನ ಮರ ಕಾಣಿಸ್ತು. ಮಾವಿನ ಮರ ಏನು ಫುಲ್ಲು ಎಲ್ಲ ಕಲರ್ಫುಲ್ಲಾಗಿ ಹಣ್ಣಾಗಿ ಜೋತಾಡ್ತಾ ಇದ್ದಾವೆ ಹಣ್ಣುಗಳು. ಇವ್ನಿಗೆ ಅದನ್ನು ನೋಡ್ಬಿಟ್ಟು ತಡೆಯೋಕ್ಕಾಗಿಲ್ಲ. ಇನ್ನೂ ಟೈಮ್ ನೋಡ್ದ 2 ಗಂಟೆ ಆಗಿತ್ತು. ಇನ್ನೂ 3 ಗಂಟೆ ಟೈಮ್ ಇದೆಯಲ್ಲ, ಅಯ್ಯೋ ಬಿಡು 3 ಗಂಟೆಯಲ್ಲಿ ಎಷ್ಟೆಲ್ಲ ಮಾಡ್ಬೋದು, ಪ್ರಪಂಚನೇ ಕೆಳಗೆ ಮಾಡಿಬಿಡ್ಬೋದು ಅಂದ್ಬಿಟ್ಟು ಏನು ಮಾಡ್ದ, ಮಾವಿನ ಮರ ಹತ್ತಿ ಅಲ್ಲಿರೋ ಹಣ್ಣೆಲ್ಲ ಕಿತ್ಕೊಂಡ ಚೆನ್ನಾಗಿ ತಿಂದಾದ್ಮೇಲೆ ಅವನಿಗೊಂದೊಳ್ಳೆ ಗಾಳಿ ಬೀಸ್ತಾ ಇತ್ತು. ಹಣ್ಣು ತಿಂದಮೇಲೆ ಸ್ವಲ್ಪ ತೂಗುಡಿಕೆ ಬಂತು. ಒಂಥರ ಆಲಸಿತನ. ತೂಗುಡಿಕೆ ಅಂದರೆ ತೂಗುಡಿಕೆ ಅಲ್ಲ, ಆಲಸಿತನ. ಹೋಗೋಣ ಬಿಡು, ಇನ್ನೂ ಟೈಮ್ ಇದೆ ಬಿಡು, ಹೋಗೋಣ ಬಿಡು ಅಂತೇಳಿ ಮತ್ತೆ ಏನು ಮಾಡ್ದ, ಮತ್ತೆ ಮಾವಿನ ಮರದ ಕೆಳಗಡೆ ಮಲ್ಕೊಂಡ. ಒಂದು ಟೈಮ್ ನೋಡಿದೆ, ಇನ್ನೂ 3 ಗಂಟೆ ಟೈಮ್ ಇದೆ, 2 ಗಂಟೆ ಇವಾಗ, ಇನ್ನೂ 3 ಗಂಟೆ ಹೊತ್ತಿದೆ. ಅರಮನೆ ಏನು 10 ನಿಮಿಷ ದಾರಿ ಇರೋದು, 10 ನಿಮಿಷದಲ್ಲಿ ಒಳಗಡೆ ಹೊಟ್ಟೋಗ್ತೀನಿ. ಇನ್ನು 3 ಗಂಟೆ ಇದೆ, 2 ಅವರ್ ಎಷ್ಟು ಬೇಕೋ ಅಷ್ಟು ತುಂಬ್ಕೋತೀನಿ, ಆಮೇಲೆ ಹೊರಗಡೆ ಬಂದ ಅಂದರೆ ಮುಗೀತು, ಅದೆಲ್ಲ ಅವನದೇನೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಇನ್ನೂ ಒಂದು 10 ನಿಮಿಷ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಹಂಗೆ ಕೂತಲ್ಲಿ ಏನಾಯಿತು, ಜೋರು ನಿದ್ದೆ ಬಂದುಬಿಡ್ತು. ಚೆನ್ನಾಗಿ ಮಲಗಿಬಿಟ್ಟ. ಆಮೇಲೆ ಅವತ್ತು ಎಚ್ಚರ ಆಯಿತು. ಎಚ್ಚರ ಆದಾಗ ಏನಾಗಿತ್ತು ಗೊತ್ತಾ, 5 ಗಂಟೆಗೆ ಇನ್ನು 5 ನಿಮಿಷ ಇತ್ತು. ಏನು ಮಾಡ್ತಾನೆ 5 ನಿಮಿಷದಲ್ಲಿ? ಅರಮನೆಗೆ ಹೋಗೋಕ್ಕೆ 10 ನಿಮಿಷ ಬೇಕು, 5 ನಿಮಿಷದಲ್ಲಿ ಏನು ಮಾಡ್ತಾನೆ? ಆಗತ್ತಾ ಹೋಗೋಕ್ಕೆ? ಆಗಲ್ಲ. ಅಂಥ ಅವಕಾಶನ ಯಾರು ತಪ್ಪಿಸ್ಕೊಂಡಿದ್ದು? ಜೀವಮಾನ ಅವ್ರ ಮಕ್ಕಳು ಮರಿ ತಿನ್ನೋವಷ್ಟು ಸಂಪತ್ತನ್ನು ರಾಜ ಕೊಟ್ಟಿದ್ದ. ನಿನ್ನ ಕೆಪಾಸಿಟಿ ಮೇಲೆ ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಎತ್ಕೊಂಡು ಹೋಗು, ಅದೆಲ್ಲ ನಿಂದೆ ಅಂತ. ಇವನೇನು ಮಾಡ್ದ, ಇಡೀ ದಿನ ವೇಸ್ಟ್ ಮಾಡ್ದ. ನಾವೆಲ್ಲ ಹಂಗೆ ಮಾಡ್ತಾ ಇದ್ದೀವಲ್ವ ಕೆಲವೊಂದು ವಿಷಯಗಳಲ್ಲಿ. ಇನ್ನೂ ಟೈಮ್ ಇದೆ, ಮಾಡಿದ್ರಾಯ್ತು ಬಿಡು, ನೋಡ್ಕೊಳ್ಳೋಣ, ಆ ಟೈಮ್ ಬಂದಾಗ ಮಾಡೋಣ. ಅತಿಯಾದ ಆಲಸಿತನ ನಮ್ಮನ್ನು ಹಿಡಿದು ನಿಲ್ಲಿಸ್ತಾ ಇದೆ, ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಅರಮನೆ ಹತ್ರ ಹೋದ. ರಾಜ ಹೇಳ್ದ, ಇನ್ನು ಸಮಯ ಮುಗ್ದೋಗಿದೆ, ನಿನಗೆ ಇನ್ನು ಅವಕಾಶವಿಲ್ಲ ಅಂತೇಳಿ ಖಜಾನೆ ಕೀ ಇಸ್ಕೊಂಡ. ನೋಡಿ, ಅವನ ಹತ್ರ ಕೀ ಇದ್ರೂ ಬುದ್ಧಿವಂತ ವ್ಯಕ್ತಿಯಾಗಿದೆ. ಏನು ಮಾಡ್ತಾ ಇದ್ದ, ಚುರುಕುತನ, ಆ್ಯಕ್ಟಿವ್ ಇರೋವಂಥ ಪರ್ಸನ್ ಆಗಿದ್ರೆ, ಊಟ ತಿಂಡಿ ಏನು ಬೇಡ, ಫಸ್ಟು ಸಂಪತ್ತನ್ನು ಬರ್ತೀನಿ ಇರು, ಆಮೇಲೆ ಎಲ್ಲ ಆರಾಮಾಗಿ ಮಾಡ್ಕೊಂಡು ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಫಸ್ಟ್ ಓಡೋಗಿ ಖಜಾನೆ ಓಪನ್ ಮಾಡಿ ಎಷ್ಟು ಬೇಕೋ ಅಷ್ಟು ತುಂಬ್ಕೊಂಡು ತಂದು ಮನೆ ತುಂಬ ತುಂಬಿಸ್ಕೊಂಡು ಆಮೇಲೆ ಅಡುಗೆ ತಿಂಡಿ ಮಾಡ್ಕೊಂಡು ತಿಂತಾ ಇದ್ದ ಅಲ್ವಾ. ನಾವು ಕೆಲವೊಂದು ಕೆಲಸಗಳಲ್ಲಿ ಹೀಗೆ ಮಾಡ್ತೀವಿ ಅಲ್ವಾ, ಕೆಲಸ ಅಲ್ಲಿರಲಿ ಫಸ್ಟ್ ಮಾಡೋಣ ಬಿಡು ಅಂತ. ಮನೆಯಲ್ಲಿ ತುಂಬ ಫ್ಯಾಮಿಲಿಲಿ ಹೆಂಡ್ತಿ ಹೇಳ್ತಾ ಇರ್ತಾಳೆ, ಮಾಡ್ರಿ ಅಥವಾ ಗಂಡ ಹೇಳ್ತಿರ್ತಾನೆ, ಎದ್ದೇಳು ಮಾಡು ಒಳ್ಳೇದಾಗತ್ತೆ ನಿನಗೆ ಅಂತ. ನಾವೇನು ಮಾಡ್ತಿರ್ತೀವಿ, 5 ನಿಮಿಷ ಇರ್ರಿ, ಅರ್ಧ ಗಂಟೆ ಇರ್ರಿ, ಎದ್ದೇಳ್ತೀನಿ ಇರ್ರಿ ಅಂದ್ಬಿಟ್ಟು ಏನು ಮಾಡ್ತೀವಿ, ಸೂರ್ಯ ಮೇಲೆ ಬಂದ್ರೂ ನಾವು ಎದ್ದಿರೋದಿಲ್ಲ, ಪಕ್ಕಾ ಸೂರ್ಯ ವಂಶದವ್ರು ಆಗ್ಬಿಟ್ಟಿರ್ತೀವಿ. ಹೌದಾ ಅಲ್ವಾ? ಮಕ್ಕಳು ಎಕ್ಸಾಮು ಅಷ್ಟೇ ಕೂಡ. ಕೆಲವು ಮಕ್ಕಳು ನೋಡಿ, ಇನ್ನೂ 1 ವರ್ಷ ಟೈಮ್ ಇದೆ, ಇನ್ನೂ 1 ವರ್ಷ ಟೈಮ್ ಇದೆ, ಯಾಕಮ್ಮ ಹಿಂಗೆ ಆಡ್ತೀಯ, ಸುಮ್ಮನೆ ಇರಮ್ಮ ನೀನು ಅಂತಾರೆ ಮಕ್ಕಳು. ಇನ್ನೂ 6 ತಿಂಗಳಿದೆ ಬಿಡಮ್ಮ, ಈಗ ಫಸ್ಟ್ ಸೆಮ್ ಆಗಿದೆ, ಇನ್ನು 6 ತಿಂಗಳಿದೆ ಫೈನಲ್ ಎಕ್ಸಾಮ್ಗೆ, ಇನ್ನೂ 3 ತಿಂಗಳಿದೆ ಬಿಡಮ್ಮ, ಇನ್ನೂ 1 ತಿಂಗಳಿದೆ ಬಿಡಮ್ಮ ಅಂದ್ಬಿಟ್ಟು ಲಾಸ್ಟಲ್ಲಿ ಅವರು 90 ಸ್ಕೋರ್ ಮಾಡುವಂಥ ಮಕ್ಕಳಿದ್ರು, 90% ಸ್ಕೋರ್ ಮಾಡುವಂಥ ಮಕ್ಕಳಾಗಿದ್ರು, ಈ ಸೋಂಬೇರಿತನ ಒಂದು ಬಂತು ಅಂದರೆ ಲಾಸ್ಟಲ್ಲಿ ಏನು ಮಾಡ್ತಾರೆ, 1 ವಾರ ಇರೋವಾಗ ಓದ್ತಾರೆ. ಇರೋದು 6 ಸಬ್ಜೆಕ್ಟು, ಒಂದೊಂದು ದಿವಸ ಒಂದೊಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕಾಗತ್ತಾ? 6 ಸಬ್ಜೆಕ್ಟ್ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಓದಿ ತೆಗೆದು ಕಲಸು ಮೇಲಾಗ್ರ ಮಾಡ್ಕೊಂಡು ಲಾಸ್ಟಿಗೆ 90% ಬರೋವಂಥ ಮಕ್ಕಳು ಏನು ಮಾಡ್ತಾರೆ, 30% ತಗೊಂಡು ಪಾಸ್ ಆಗ್ತಾರೆ. ಹೌದಾ ಅಲ್ವಾ? ತುಂಬ ಜನರ ಲೈಫಲ್ಲಿ ಆಗಿದೆ ಅಲ್ವಾ ಈ ಥರ ಘಟನೆಗಳು. ನಾನು ಎಕ್ಸಾಮಿಗೆ ಇದನ್ನು ಹೋಲಿಸ್ತಾ ಇದ್ದೀನಿ, ಬಟ್ ಬೇರೆ ಬೇರೆ ವಿಷಯಗಳಲ್ಲಿ ಆಗಿದೆ ಅಲ್ವಾ. ಈಗ 10 ಕೋಟಿ ಬೇಕು, 1 ಕೋಟಿ ಬೇಕು, 5 ಕೋಟಿ ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಯಾರು ಬೆಳಿಗ್ಗೆ 5 ಗಂಟೆಗೆ ಎದ್ದು 5 ಗಂಟೆಗೆ ಫಸ್ಟ್ ಬೇರೆ ಏನು ಬೇಡ, ಬೇರೆ ಯಾವ ಸಾಧನೆಯೂ ಮಾಡೋದು ಬೇಡ. ನಾವು ತುಂಬ ಸ್ಟ್ರೆಸ್ ಆಗಿರೋವಾಗ, ತುಂಬ ಕಷ್ಟ ಇದ್ದಾಗ, ಮೆಂಟಲಿ ತುಂಬ ಸ್ಟ್ರೆಸ್ ಆದಾಗ ನಿದ್ದೆ ಈಸ್ ವೆರಿ ಇಂಪಾರ್ಟೆಂಟ್. ನಿದ್ದೆ ನಾವೆಷ್ಟು ಡೀಪ್ ಸ್ಲೀಪ್ ಮಾಡ್ತೀವಿ ಅಷ್ಟು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡಿದಾಗ ನಮ್ಮದು ಲೈಫ್ ರಿಯಾಲಿಟಿಗೆ ಬರುತ್ತೆ. ಅದು ಒಂದು ಕಡೆ ಓಕೆ. ಬಟ್ ಮೊಬೈಲ್ ಸ್ಕ್ರೋಲ್ ಮಾಡ್ತಾ 11 ಗಂಟೆವರೆಗೂ ಎದ್ದಿರೋದು, 12 ಗಂಟೆವರೆಗೂ ಎದ್ದಿರೋದು, 1 ಗಂಟೆವರೆಗೂ ಎದ್ದಿರೋದು, 5 ಗಂಟೆಗೆ ಎದ್ದೇಳಕ್ಕಾಗದೇ ಇರೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತೀರಾ. ಹೌದಾ ಅಲ್ವಾ? ನಾನು ಸೇರಿಸಿ ಹೇಳ್ತಾ ಇರೋದು. ಈಗ 5 ಗಂಟೆಗೆ ಎದ್ದೇಳಬೇಕು ಅಂದಮೇಲೆ ಎಷ್ಟು ಗಂಟೆಗೆ ಮಲ್ಕೋಬೇಕು? ಅಟ್ಲೀಸ್ಟ್ 6 ರಿಂದ 7 ಅವರ್ ನಮಗೆ ಕಂಪ್ಲೀಟ್ ನಿದ್ದೆ ಬೇಕಲ್ವಾ. 10 ಗಂಟೆಗಾದರೂ ಮಲಗಬೇಕು.
ಬಟ್ ನಾವೇನು ಮಾಡ್ತಾ ಇದ್ದೀವಿ, 10 ಗಂಟೆಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, 11 ಗಂಟೆಗೆ ಊಟ ಮಾಡ್ತೀವಿ, 12-1 ಗಂಟೆವರೆಗೂ ಮೊಬೈಲಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ವ, ಏನೇನೋ ಮೊಬೈಲಲ್ಲಿ ನೋಡಬೇಕು, ಸ್ಕ್ರೋಲ್ ಮಾಡ್ತಾ ಇರೋದು, ಆಮೇಲೆ 1 ಗಂಟೆಗೆ ಮಲ್ಕೊಳ್ಳೋದು, 7 ಗಂಟೆಗೆ ಎದ್ದೇಳೋದು. ಈ ಥರ ನಿಮ್ಮ ರೊಟೀನ್ ಇಟ್ಕೊಂಡ್ರೆ ಉದ್ಧಾರ ಆಗುವಂದ್ರೆ ಎಲ್ಲಿಂದ ಆಗ್ತೀವಿ? ಏನು ಬೇಡ, 5 ಗಂಟೆಗೆ ನಾನು ಎಷ್ಟೇ ಸಮಸ್ಯೆ ಬರಲಿ, ಎಷ್ಟೇ ಕಷ್ಟ ಬರಲಿ, ಏನೇ ಆಗಲಿ 5 ಗಂಟೆಗೆ ಎದ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. 11 ಗಂಟೆ 12 ಗಂಟೆ ಮೇಲೆ ಸ್ವಲ್ಪ ನಾನು ಒಂದು 2 ಅವರ್ ನಿದ್ದೆ ಮಾಡ್ತೀನಿ. ಮನೆಯಲ್ಲೇ ಇರೋರಾದರೆ ನಿದ್ದೆ ಮಾಡ್ತೀನಿ ನಾನು. ಬಟ್ 5 ಗಂಟೆಗೆ ಹೇಳೋದೇ ಶತಸಿದ್ಧ, ಶತಾಯ ಗತಾಯ, ತಲೆ ಮೇಲೆ ತಲೆ ಬೀಳಿ, ಎಲೆ ಮೇಲೆ ಎಲೆ ಬೀಳಿ, ಎದ್ದೇಳೋದೇ ಅಂತ ಎಷ್ಟು ಜನ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? 5 ಗಂಟೆಗೆ ಎದ್ದರೆ ಮಾತ್ರನೇ ಲೈಫ್ ಚೇಂಜ್ ಆಗೋದು, ಇಲ್ಲಾಂದರೆ ಆಗಲ್ಲ. ಬರೆದಿಟ್ಕೊಳ್ಳಿ. ಚಂದ್ರು ಸರ್ ಎದ್ದೇಳ್ತಾ ಇದ್ದಾರೆ, ವೆರಿ ಗುಡ್. ನಾನು ಎದ್ದೇಳ್ತಾ ಇದ್ದೀನಿ 4 ಗಂಟೆಗೆ, ನನಗೂ ವೆರಿ ಗುಡ್ ಅಂತೇಳಿ. ವೆರಿ ಗುಡ್. ನಾನು 5 ಗಂಟೆಗೆ ಎದ್ದೊಳ್ತೀನಿ. ವೆರಿ ಗುಡ್. 5 ಗಂಟೆಗೆ ಎದ್ದು ಕ್ಲಾಸ್ ಯಾರ್ಯಾರು ಇವತ್ತು ಅಟೆಂಡ್ ಮಾಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಚಪ್ಪಾಳೆ. ಏನೋ ಒಂದು ಸಾಧನೆ ಮಾಡೋಕ್ಕೆ ಫಸ್ಟ್ ಸ್ಟೆಪ್ನ ಇಟ್ಟಿದ್ದೀರಾ ನೀವು ಅಂತ ಅರ್ಥ. ಎಸ್, ಒಂದು ಸಾಧನೆ ಮಾಡಬೇಕು ಅಂತ. ಟುಡೇ ಈಸ್ ಫಸ್ಟ್ ಡೇ. ಪುಷ್ಪ ಮೇಡಮ್ ಇವತ್ತು ಎದ್ದಿದ್ದಾರೆ, ವೆರಿ ಗುಡ್. ಕೀಪ್ ಇಟ್ ಅಪ್, ಕೀಪ್ ರಾಕಿಂಗ್. ಇದೇ ಥರ ಮಾಡಿ. ಯಾರೋ 4:30ಕ್ಕೆ ಎದ್ಬಿಟ್ಟಿದ್ದಾರೆ. 5 ಗಂಟೆಗೆ ಯಾರ್ಯಾರು ಎದ್ದಿದ್ದಾರೆ ಅವ್ರಿಗೆಲ್ಲ ವೆರಿ ಗುಡ್ ಅಂತ ನೀವೊಂದು ನಿಮ್ಮ ಕಡೆಯಿಂದ ಒಂದು ಅಪ್ರಿಷಿಯೇಟ್ ಮಾಡಿ. ಯಾಕಂದರೆ ತುಂಬ ಕಷ್ಟ ಅದು. 1 ಗಂಟೆವರೆಗೂ ಎದ್ದಿರ್ಬೋದು, 5 ಗಂಟೆಗೆ ಎದ್ದೇಳಕ್ಕಾಗಲ್ಲ. ಹೌದಾ ಅಲ್ವಾ? ಹೌದು. ಮೊಬೈಲ್ ನೋಡ್ಕೊಂಡು, ಮಾತಾಡ್ಕೊಂಡು, ಟಿ ವಿ ನೋಡ್ಕೊಂಡು, ಏನೋ ಮಾಡ್ಕೊಂಡು 1 ಗಂಟೆವರೆಗೂ ನಾವು ಎದ್ದಿರಬಹುದು. ಬಟ್ ಮಲಗಿದ ಮೇಲೆ 5 ಗಂಟೆಗೆ ಎದ್ದೇಳೋದು ಕಷ್ಟ. 5 ಗಂಟೆಗೆ ನಾನು ಎದ್ದು ನನ್ನ ರೋಟೀನಿನ ಈ ಥರ ಮಾಡ್ಕೋತೀನಿ, ನಾನು ಚೇಂಜ್ ಆಗ್ತೀನಿ ಅಂತ ಯಾರು ಎದ್ದೇಳ್ತಾರೆ ಅವ್ರನ್ನ ತಡೆಯೋಕ್ಕೆ ಯಾವ ಶಕ್ತಿನೂ ಆಗಲ್ಲ. ಕುಶಲ ಮೇಡಮ್, ವೆರಿ ಗುಡ್. ಓಕೆ, ಕುಶಲ ಮೇಡಮ್ ಇವತ್ತು 5 ಗಂಟೆಗೆ ನನ್ನ ಜೊತೆನೆಲ್ಲ ಬಂದುಬಿಟ್ಟಿದ್ದಾರೆ. ಥ್ಯಾಂಕ್ ಯು, ವೆರಿ ಗುಡ್ ಕುಶಲ ಮೇಡಮ್. ನೀವು 10 ನಿಮಿಷ ಲೇಟಾಗಿ ಬಂದರೆ 10 ನಿಮಿಷ ನಮಗೆ ಇಲ್ಲಿ ವೇಸ್ಟ್ ಆಗುತ್ತೆ. ಎಲ್ಲರೂ 5 ಗಂಟೆಗೆ ಬಂದುಬಿಟ್ಟಿದ್ರೆ 10 ನಿಮಿಷ ಉಳಿಯುತ್ತೆ. ಟೈಮ್ ಈಸ್ ವೆರಿ ಪ್ರೀಷಿಯಸ್. ಈಗ ಅದೇ ಥರ ನಮ್ಮಲ್ಲಿ 3 ನಮ್ಮಲ್ಲಿ ರತ್ನಗಳಿದ್ದಾವೆ. ಯಾರಿಗಾರು ಗೊತ್ತಾ? ನಾನು ಪ್ರತಿ ಸರಿ ಇದನ್ನು ಹೇಳ್ತಿರ್ತೀನಿ. ಮೋಟಿವೇಶನ್ ಸ್ಪೀಕ್ ಮಾಡೋವಾಗ ಕೂಡ ಹೇಳ್ತೀನಿ, ಕೆಲವೊಂದು ಸ್ಟೇಜಲ್ಲೂ ನಾನು ಇದನ್ನು ಹೇಳ್ತೀನಿ. 3 ರತ್ನಗಳು ಯಾವಪ್ಪ ಅಂದರೆ, ಒಂದು ನಮ್ಮ ಹತ್ರ ಇರುವಂಥದ್ದು, ಒಂದು ಸಮಯ. ಏನು ಸಮಯ ಇದೆ ನಮ್ಮ ಹತ್ರ. ಕೆಲವ್ರ ಹತ್ರ ಟೈಮ್ ಇರಲ್ಲ. ಕೆಲವರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇಷ್ಟೇ ದಿನಕ್ಕೆ ಸತ್ತೋಗ್ತೀಯ ನೀನು ಅಂತ. ಅವ್ರು ಏನು ಮಾಡ್ತಾರೆ ಪಾಪ, ನಿಮ್ಮದು ಟೈಮ್ ಇನ್ನು 1 ತಿಂಗಳು, 1 ತಿಂಗಳ ಮೇಲೆ ನೀವು ಉಳಿಯಲ್ಲ ಅಂತ ಡಾಕ್ಟ್ರು ಹೇಳ್ಬಿಟ್ಟಿರ್ತಾರೆ. ಅಂಥವ್ರ ಪರಿಸ್ಥಿತಿನ ಯೋಚನೆ ಮಾಡಿ ನೀವು. ಬಟ್ ನಿಮಗೆ ದೇವ್ರು ನಡೆಸಿ ಏನು ಹೆಲ್ತ್ ಇಶ್ಯೂಸ್ ಇಲ್ಲ, ಏನೂ ಇಲ್ಲ, ನಿಮ್ಗೆ ಆ ಥರ ಟೈಮ್ ಲೈನ್ ಕೊಟ್ಟಿಲ್ಲ ಯಾರು ಅಂದಾಗ ನಿಮ್ಮ ಹತ್ರ ಸಮಯ ಇದೆ. ಬಟ್ ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ನಾಳೆ ನಾವು ಚೆನ್ನಾಗಿರ್ತೀವಿ, ಇನ್ನು 5 ವರ್ಷ ನಾವು ಏನಕ್ಕೆ ಪಂಚವಾರ್ಷಿಕ ಯೋಜನೆಗಳನ್ನ ಹಾಕೊಳ್ಳೋದು? ಇನ್ನೂ 5 ವರ್ಷ ನಾವು ಹೀಗೆ ಇರ್ತೀವಿ, ಮಾಡ್ತೀವಿ ಅಂತ ತಾನೆ. ಸೊ ಹಾಗಾಗಿ ನಮ್ಮ ಹತ್ರ ಸಮಯ ಇದೆ. ಇದನ್ನೆಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಮಯ ಇದೆ, ಎನರ್ಜಿ ಇದೆ ಅಲ್ವಾ? ನಮಗೆಲ್ಲರಿಗೂ ಎನರ್ಜಿ ಇದೆ ಅಲ್ವಾ? ಎನರ್ಜಿ ಇಲ್ಲ ಅಂದರೆ ನಾವು ಎದ್ದು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನೀವು ಹೇಳೋದನ್ನು ನಾನು ಕೇಳೋಕ್ಕೂ ಆಗಲ್ಲ, ನೀವು ಕೂರ್ತಿಲ್ಲದೆ ನನಗೂ ಹೇಳೋಕ್ಕಾಗಲ್ಲ. ಇನ್ನೊಂದು ಜ್ಞಾನ ಇದೆ. ಜ್ಞಾನ ಅಂದರೆ ಯಾವುದಾದ್ರು ಒಂದು ವಿಷಯದ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆ, ಏನಾದರೂ ಆಗಿರ್ಬೋದು. ಹೌದಾ ಅಲ್ವಾ? ಹೌದು. ಅಂಜನಾ ದೇವಿ ಮೇಡಮ್, ನಿಮ್ಮ ಹೆಸರು ಹಾಕ್ಕೊಳ್ಳಿ, ಅದು ಮೊಬೈಲ್ ಹೆಸರು ತೆಗೆದ್ಬಿಟ್ಟು. ಓಕೆ, ವೆರಿ ಗುಡ್. ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್, ಬೇಗ ಎದ್ದಿರೋದಕ್ಕೆ. ಸೊ ಈ 3 ರತ್ನಗಳು ಯಾರ ಹತ್ರ ಇದೆ? ನಮ್ಮ ಹತ್ರನೇ ಇದೆ. ಒಂದು ಸಮಯ, ಒಂದು ಎನರ್ಜಿ, ಒಂದು ಜ್ಞಾನ. ಇದು 3ನ್ನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಮ್ಮನ್ನು ತಡೆಯೋಕ್ಕೆ ವಿಶ್ವದ ಯಾವ ಶಕ್ತಿಯಿಂದನೂ ಆಗಲ್ಲ. ಯಾರು ಈ 3ನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋತಾ ಇದ್ದೀರಾ? ಎಸ್ ಅಂತ ಕಮೆಂಟ್ ಮಾಡಿ. ಮೇಡಮ್, ನಮ್ಮ ಟೈಮಿಗೆ ಸರಿಯಾಗಿ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸನೂ. ಮೇಡಮ್, ನನ್ನ ಎನರ್ಜಿಲೂ ವೇಸ್ಟ್ ಆಗಕ್ಕೆ ಬಿಡ್ತಾ ಇಲ್ಲ. ನನ್ನ ಎನರ್ಜಿನ ಫಾಲ್ತು ವಿಷಯಗಳಿಗೆ ವೇಸ್ಟ್ ಆಗಕ್ಕೆ ಬಿಡ್ತಾ ಇಲ್ಲ, ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೋತಾ ಇದ್ದೀನಿ ನನ್ನ ಎನರ್ಜಿನ. ಮೇಡಮ್, ನನಗಿಂಥದ್ದೊಂದು ಜ್ಞಾನ ಇದೆ. ಆ ಜ್ಞಾನವನ್ನು ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೊಂಡು ನಾನು ಜನಾಕರ್ಷಣೆ ಮಾಡ್ತಾ ಇದ್ದೀನಿ, ಹಣ ಆಕರ್ಷಣೆ ಮಾಡ್ತಾ ಇದ್ದೀನಿ, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದೀನಿ.
ಈ ಮೂರು ರತ್ನಗಳು, ಒಂಥರ 3 ರತ್ನಗಳು. ಇವನ್ನ ಯಾರು ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೋತಾ ಇದ್ದೀರಾ ಅವರು ಲೈಫಲ್ಲಿ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಯಾವತ್ತೂ ಸ್ವಲ್ಪ ಆಚೀಚೆ ಆಗ್ಬೋದು, ಹಿಂದೆ ಮುಂದೆ ಆಗ್ಬೋದು ಸಕ್ಸಸ್ ಬರೋಕ್ಕೆ, ಬಟ್ ಅಲ್ಟಿಮೇಟ್ ಬಂದೇ ಬರುತ್ತೆ. ಫೈನಲ್ ಆಗಿ ನಿಮಗೆ ಸಿಕ್ಕೇ ಸಿಗುತ್ತೆ. 100ಕ್ಕೆ 1000% ನಾನು ಬರೆದು ಕೊಡ್ತೀನಿ. ಯಾರು ಯೂಸ್ ಮಾಡ್ಕೋತಿದ್ದೀರಾ ಎನರ್ಜಿನ? ಯಾರೋ ಏನೋ ಅಂದರು, 4 ಜನ ಏನೋ ಅಂದರು, ಅದರಲ್ಲೇ ಮುಳುಗೋಗ್ಬಿಡೋದು. ಇಡೀ ದಿನ, ಇಡೀ ರಾತ್ರಿ, ಇಡೀ ಹಗಲು, ಅಯ್ಯೋ ಇವ್ರು ಹಿಂಗಂದ್ರು, ಅಯ್ಯೋ ಇವ್ರು ಹಿಂಗಂದ್ರು ಅಂತ. ಯಾಕೆ ಎನರ್ಜಿನ ವೇಸ್ಟ್ ಮಾಡ್ಕೋತೀರಾ? ಅನ್ನೋರು ಅಂತ ಇರ್ತಾರೆ. ಅವ್ರ ತಲೆಗೆ ಅಷ್ಟೇ ಇರೋದು, ಅಷ್ಟೇ ಅವ್ರ ಕೇಪಬಲ್ ಇರೋದೇ ಅಷ್ಟೇ ಅವ್ರದ್ದು. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ? ಸೊ ಈಗ ಸಮಯ 5:55 ಆಗಿದೆ. ಏಂಜಲ್ ನಂಬರ್ ಬಂದಿದೆ. ಈಗ ನಾವು ಗ್ರ್ಯಾಟಿಟ್ಯೂಡನ್ನು ತೋರಿಸೋಣ. ಮುಂದಿನ 11 ನಿಮಿಷ ಆರಾಮಾಗಿ ನಾನು ಕೂತ್ಕೋತೀನಿ. ಅದಕ್ಕೆ ಇವತ್ತು ಎಕ್ಸ್ಟ್ರಾ 10 ನಿಮಿಷ ಮಾಡ್ತೀನಿ ಅಂತ ಹೇಳಿದ್ದು. ಇಷ್ಟೊತ್ತು ಮಾತಾಡಿದ್ದು ಯಾರಿಗಾದರೂ ಸ್ವಲ್ಪನಾದರೂ ಚೇಂಜಸ್ ಅನಿಸಿದೆಯಾ ಅಥವಾ ಬೋರ್ ಆಯಿತಾ? ಬೆಳಬೆಳಿಗ್ಗೆನೆ ಮೇಡಮ್ ಏನೋ ಕತೆ ಹೇಳ್ಕೊಂಡು ಕೂತಿದ್ದಾರೆ ಅಂತ. ಯಾರಿಗೆಲ್ಲ ಬೋರ್ ಆಯಿತು ಬಿ ಅಂತ ಹಾಕಿ. ಬೆಳಬೆಳಿಗ್ಗೆ ಬೇಕಿತ್ತ ಇದು ನಮಗೆ ಅಂತ ಯಾರಿಗೆ ಅನ್ನಿಸ್ತಾ ಇದೆ ಅವರು ಬಿ ಅಂತ ಹಾಕಿ. ಕುಶಲ ಮೇಡಮ್, ಖುಷಿ ಆಯಿತು. ಇನ್ನೂ ನೀವು ಥ್ಯಾಂಕ್ ಯು ಮೇಡಮ್. ಇನ್ನೂ ನೀವು ಲೈಫ್ ಟೈಮ್ ನಮ್ಮ ಜೊತೆನಲ್ಲಿ ಇರಬೇಕು. ನಾನು ಕೂಡ ನಿಮ್ಮ ಎಲ್ಲರ ಜೊತೆಲಿ ಇರೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಜೊತೆನಲ್ಲಿನೇ ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು. ಪರಿಸ್ಥಿತಿ ಎಂಥದ್ದೇ ಬಂದರೂ ಮನಸ್ಥಿತಿ ಚೇಂಜ್ ಆಗದೇ ಇರೋ ರೀತಿ ಎಲ್ಲರೂ ಆ್ಯಕ್ಟಿವ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಒಂದೊಂದ್ಸರಿ ಬೋರ್ ಆಗೋವಂಥ ವಿಷಯ ಹೇಳಿದ್ರು ಚಂದ್ರು ಸರ್ ಮೈಂಡ್ ಇನ್ನಷ್ಟು ಆ್ಯಕ್ಟಿವ್ ಆಯಿತು. ಗುಡ್. ದಿನೇ 1% ಜಾಸ್ತಿ ಮಾಡ್ತಾ ಒಂದು ದಿವಸ ನಾವೇನಾಗ್ತೀವಿ, ಒಂದು 3-4 ತಿಂಗಳಲ್ಲಿ ಏನು ಸಮಸ್ಯೆ ಬಂದ್ರೂ ಈಸಿಯಾಗಿ ಫೇಸ್ ಮಾಡ್ತೀನಿ, ನಾನು ಗಟ್ಟಿಯಾಗಿ ನಿಲ್ತೀನಿ ಅನ್ನೋ ಒಂದು ಧೈರ್ಯ ಬಂದ್ಬಿಡುತ್ತೆ ನಮಗೆ ಅಲ್ವಾ? ಓಕೆ, ಈಗ ನೇರವಾಗಿ ಕೂತ್ಕೊಳ್ಳಿ. ನೆಲದಲ್ಲಿ ಕೂತಿರ್ತಕ್ಕಂಥವ್ರು ಒಂದು ಆಸನವನ್ನು ಹಾಕ್ಕೊಳ್ಳಿ ಅಥವಾ ಒಂದು ಬೆಡ್ಶೀಟು ಏನಾದರೂ ಹಾಕ್ಕೊಳ್ಳಿ. ಚೇರ್ ಮೇಲೆ ಕೂತಿರ್ತಕ್ಕಂಥವ್ರು ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ತನದ ಬಿಗಿತನ ಬೇಡ, ದೇಹದಲ್ಲಿ ಫುಲ್ಲು ಲೂಸಾಗಿ ಈಸಿಯಾಗಿ ಕೂತ್ಕೊಳ್ಳಿ. ಇನ್ನು ಮುಂದಿನ 11 ನಿಮಿಷ ನಿಮ್ಮನ್ನು ಯಾವುದು ಡಿಸ್ಟರ್ಬ್ ಮಾಡಬಾರ್ದು. ಅಲಾರಾಮ್ ಆ ಥರದ್ದು ಏನಾದ್ರು ಇಟ್ಟಿದ್ದೀರಾ ಅಂತಂದರೆ ಆಫ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇವತ್ತು ಗ್ರ್ಯಾಟಿಟ್ಯೂಡ್ ಬಗ್ಗೆ ಮಾತಾಡಿದ್ದಕ್ಕೋಸ್ಕರ ಇನ್ನು 1 ವಾರ ನಾವು ಗ್ರ್ಯಾಟಿಟ್ಯೂಡನ್ನೇ ತೋರಿಸೋಣ. ಯಾಕಂದರೆ ಕೃತಜ್ಞತೆ ತೋರಿಸ್ತಾ 1 ವಾರದಲ್ಲಿ ತುಂಬ ಜನಕ್ಕೆ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಬರ್ಬೋದು, ಒಳ್ಳೊಳ್ಳೆ ದಾರಿಗಳು ಕಾಣಿಸುತ್ತೆ. ನಿಮ್ಮ ಸಾಧನೆಗೆ, ನಿಮ್ಮ ದುಡಿಲಿಕ್ಕೆ ಒಳ್ಳೆ ದಾರಿಗಳು ಕಾಣಿಸ್ತವೆ. ಹಾಗಾಗಿ ಇವತ್ತಿಂದ ನೆಕ್ಸ್ಟು ಭಾನುವಾರದವರೆಗೂ ನಾವು ಬರೀ ಗ್ರ್ಯಾಟಿಟ್ಯೂಡ್ ಬಗ್ಗೆನೇ ಮಾತಾಡೋಣ ಮತ್ತು ಗ್ರ್ಯಾಟಿಟ್ಯೂಡನ್ನೇ ತೋರಿಸೋಣ. ಕೃತಜ್ಞತಾ ಭಾವನೆಯಲ್ಲಿರೋಣ ಮತ್ತು ದೇವರಿಗೆ ಕೃತಜ್ಞತೆಯನ್ನೇ ತೋರಿಸೋಣ. ಇದು ನಿಮ್ಮಲ್ಲಿ ತುಂಬ ಚೇಂಜ್ ಮಾಡುತ್ತೆ ಲೈಫನ್ನು. ಇನ್ಮೇಲೆ ಒಂದೊಂದು ಸಬ್ಜೆಕ್ಟು ಒಂದೊಂದು ವಾರ ಮಾತಾಡ್ತೀನಿ. ಇಷ್ಟು ದಿವಸ 10 ಡೇಸು ಸುಮ್ಮನೆ ಬ್ರೀಫಾಗಿ ಹೇಳಿದ್ದು, ಇನ್ಮೇಲೆ ಡೀಪಾಗಿ ಹೋಗೋಣ. ಓಕೆನಾ? ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ಥರದ ಟೆನ್ಷನ್ ಬೇಡ, ಸ್ಟ್ರೆಸ್ ಬೇಡ. ಕಣ್ಣುಗಳನ್ನು ಆರಾಮಾಗಿ ಹಗೂರವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ಆಯಾಸವಿಲ್ಲದೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮುದ್ರೆ ನೀವು ಕಶ್ಯಪ ಮುದ್ರೆ ಆದರೂ ಹಾಕಿ, ಇಲ್ಲ ಉತ್ತರ ಬೋಧಿ ಮುದ್ರೆ ಅಂತ ಹೇಳ್ಕೊಟ್ಟಿದ್ದೆ ನಿನ್ನೆ, ಅದನ್ನಾದರೂ ಹಾಕಿ. ಅದೆರಡು ನನಗೆ ಗೊತ್ತಿಲ್ಲ ಮೇಡಮ್, ಹೇಳ್ಕೊಟ್ಟಿಲ್ಲ ನೀವು, ನಾನು ಲೇಟಾಗಿ ಬಂದಿದ್ದೀನಿ ಅಂತ ಅನ್ನೋರು ಚಿನ್ಮುದ್ರೆಯನ್ನು ಹಾಕಿ ಕೂಡ ಕೂತ್ಕೋಬೋದು. ಚಿನ್ಮುದ್ರೆ ಅಂದರೆ ತೋರ್ಬೆರಳು ಮತ್ತು ಹೆಬ್ಬೆರಳು ಎರಡನ್ನ ಜೋಡಿಸಿ ಕೂತ್ಕೊಳ್ಳೋ ಅಂಥದ್ದು. ಚಿನ್ಮುದ್ರೆ ಹಾಕಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಬೆಂಡ್ ಆಗಬೇಡಿ, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. 3 ಬಾರಿ ದೀರ್ಘವಾದ ಆಳವಾದ ಉಸಿರಾಟವನ್ನು ಮಾಡೋಣ. ಆಳವಾದ ಉಸಿರಾಟವನ್ನು ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ನಾಭಿಯವರೆಗೆ ಉಸಿರು ಹೋಗಬೇಕು. ದೀರ್ಘವಾಗಿ ಉಸಿರು ತಗೊಳ್ಳಿ. ಹೊಟ್ಟೆಯ ನಾಭಿಯವರೆಗೆ ನಿಮ್ಮ ಉಸಿರು ಹೋಗಬೇಕು. ಆಳವಾಗಿ ಉಸಿರು ಹೋಗಬೇಕು. ಈಗ ಉಸಿರನ್ನು ಬಿಡಿ. 3 ಬಾರಿ ಮಾಡಿ. ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ. ಇನ್ಹೇಲ್,
ದೀರ್ಘವಾದ ಉಸಿರಾಟವನ್ನು ಮಾಡಿ, ಆಳವಾದ ಉಸಿರಾಟವನ್ನು ಮಾಡಿ ಉಸಿರನ್ನು ಬಿಡಿ. ಹಾಗೆ 3 ಬಾರಿ ಓಂಕಾರವನ್ನು ಹೇಳೋಣ. ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಹೇಳಿ. ಆ ಓಂಕಾರದ ಕಂಪನ ಇಡೀ ನಿಮ್ಮ ದೇಹವನ್ನು ಆವರಿಸ್ಕೋಬೇಕು. Inhale. Inhale. ಮನಸ್ಸು ಮತ್ತು ದೇಹ ತುಂಬ ಪ್ರಸನ್ನವಾಗಿದೆ. ಮುಖದಲ್ಲಿ ಮಂದಹಾಸವಿರಲಿ, ಮುಗುಳು ನಗೆ ಇರಲಿ, ಯಾವುದೇ ಥರದ ಬಿಗಿ ಗಂಟುಗಳನ್ನು ಮುಖದ ಮೇಲೆ ಹಾಕಬೇಡಿ. ಖುಷಿಯಾಗಿರಿ. ಸ್ಮೈಲ್ ಪ್ಲೀಸ್. ನಗ್ತಾ ಇರಿ, ಮಂದಹಾಸದಿಂದಿರಿ. ಈಗ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಸಂಜೆ ಮಲಗುವವರೆಗೂ ನಮಗೆ ಸಿಗುವಂಥ ಎಲ್ಲ ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ವಿಷಯಗಳಿಗೆ ಥ್ಯಾಂಕ್ ಯು ಹೇಳುವಂಥ ಸಮಯ, ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥ ಸಮಯ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯೂನಿವರ್ಸ್ಗೆ ಕೈಯನ್ನು ರಬ್ ಮಾಡಿ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ನಾನು ಹೇಳುವಂಥ ಎಲ್ಲ ಲೈನ್ಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಕೂಡ ಹೇಳಬಹುದು. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಮತ್ತೆ ನನಗೆ ಬೋನಸ್ ಆಗಿ ಒಂದು ದಿನ ಸಿಕ್ಕಿದೆ, ಮತ್ತೆ ನನಗೆ ಜೀವಂತವಾಗಿ ಇಟ್ಟಿದ್ದೀಯಾ, ನನ್ನನ್ನು ಉಳಿಸಿದ್ದೀಯಾ, ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲು ನನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದೀಯಾ. ಥ್ಯಾಂಕ್ ಯು ದೇವರೇ, ಥ್ಯಾಂಕ್ ಯು ಯೂನಿವರ್ಸ್. ನಾನು ಚೆನ್ನಾಗಿ ಉಸಿರಾಡುತ್ತಿದ್ದೇನೆ. ಉಸಿರಾಡಲು ನನಗೆ ವಾಯುತತ್ವ ಅಂದರೆ ಗಾಳಿ ಸಿಗ್ತಾ ಇದೆ. ಈ ಬ್ರಹ್ಮಾಂಡದಲ್ಲಿ ವಾಯುತತ್ವವನ್ನು ಇಟ್ಟು ನನಗೆ ಆರಾಮಾಗಿ ಉಸಿರಾಡಲು ಅವಕಾಶ ಮಾಡಿಕೊಟ್ಟಂಥ ಯೂನಿವರ್ಸ್ಗೆ ಅಥವಾ ನಿಮ್ಮ ಪ್ರೀತಿಯ ದೇವರಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಾನು ಒಳ್ಳೆಯ ನೀರನ್ನು ಕುಡಿತಾ ಇದ್ದೇನೆ. ಎಷ್ಟೋ ಜನರಿಗೆ ಕುಡಿಯಲು ನೀರಿಲ್ಲ, ಆದರೆ ನನಗೆ ಸ್ವಚ್ಛವಾದ ತಿಳಿಯಾದ ನೀರು ಪ್ರತಿದಿನ ಪ್ರತಿ ಕ್ಷಣ ನಾನು ಬೇಕಂದಾಗೆಲ್ಲ ನನಗೆ ಸಿಗ್ತಾ ಇದೆ. ಅಂಥ ಅದ್ಭುತವಾದ ಜಲತತ್ವವನ್ನು ಬ್ರಹ್ಮಾಂಡದಲ್ಲಿ ಇಟ್ಟಿದ್ದೀಯಾ. ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿ ದಿವಸ ನೀರು ಸಿಗ್ತಾ ಇದೆ ಕುಡಿಲಿಕ್ಕೆ, ನನ್ನ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಒಂದು ಉತ್ತಮವಾದ ಆಹಾರ, ಪ್ರತಿದಿನ ನನಗೆ ಎನರ್ಜಿ ಕೊಡುವಂಥ ಆಹಾರ, ಸಾತ್ವಿಕವಾದ ಆಹಾರ. ಒಬ್ಬ ರೈತನಿಗೆ ಒಂದು ಅಕ್ಕಿ ಬೆಳಿಬೇಕಾದ್ರೆ 4 ತಿಂಗಳು ಸಮಯ ತಗೊಳುತ್ತೆ. ಬಟ್ ನಾವು 4 ನಿಮಿಷದಲ್ಲಿ ಅದನ್ನು ಬಿಸಾಡ್ತೀವಿ. ಇನ್ನು ಮೇಲೆ ಆಹಾರವನ್ನು ವೇಸ್ಟ್ ಮಾಡೋದಿಲ್ಲ. ಅಂತ ಎನರ್ಜಿ ಕೊಡುವಂಥ, ನನ್ನ ಬಾಡಿಗೆ, ನನ್ನ ಮೈಂಡ್ಗೆ, ನನ್ನ ಸೋಲ್ಗೆ ಎನರ್ಜಿ ಕೊಡುವಂಥ ಆಹಾರ ನನಗೆ ಕಷ್ಟವಿಲ್ಲದೆ ಈಸಿಯಾಗಿ ಸಿಗ್ತಾ ಇದೆ. ಅದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ದೇವರೇ. ಇಂಥ ಅದ್ಭುತವಾದ ಆಹಾರವನ್ನು ನನಗೆ ಕೊಡ್ತಾ ಇರೋದಕ್ಕೆ. ಎಷ್ಟೋ ಜನಕ್ಕೆ ಊಟ ಇಲ್ಲ ಫ್ರೆಂಡ್ಸ್. ನಿಮ್ಮ ಮನಸ್ಸು ಭಾವನೆಯಿಂದ ಉಕ್ಕಿ ಬರಬೇಕು. ಇಷ್ಟೊಂದೆಲ್ಲ ನನಗೆ ಸಿಗ್ತಾ ಇದೆಯಲ್ಲ ಟೈಮ್ಗೆ. ಅದೇ ರೀತಿ ಒಂದು ಅದ್ಭುತವಾದ ವೆರಿ ಕಂಫರ್ಟಬಲ್ ಬಟ್ಟೆ. ನಾನು ಈ ಬಟ್ಟೆಯನ್ನು ಹಾಕ್ಕೊಂಡಾಗ ತುಂಬ ಕಂಫರ್ಟಬಲ್ ಆಗಿರ್ತೀನಿ, ತುಂಬ ಚೆನ್ನಾಗಿ ಕಾಣಿಸ್ತೀನಿ, ಬ್ಯೂಟಿಫುಲ್ಲಾಗಿ ಕಾಣಿಸ್ತೀನಿ. ಇಂಥ ಬಟ್ಟೆಯನ್ನು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಿಮ್ಮ ಜೀವನದಲ್ಲಿ ಯಾರಾದರೂ ವ್ಯಕ್ತಿ ಬಂದು ನಿಮ್ಮ ಕಷ್ಟ ಸಮಯದಲ್ಲಿ ಸಹಾಯವನ್ನು ಮಾಡ್ತಾಯಿದ್ರೆ ಅವರ ಹೆಸರನ್ನು ನೆನಪು ಮಾಡ್ಕೊಳ್ಳಿ.
ಅವರಿಗೆ ಕೂಡ ಥ್ಯಾಂಕ್ ಯು ಹೇಳಿ ಮತ್ತು ಸೇಮ್ ಟೈಮ್ ಬ್ಲೆಸ್ ಮಾಡಿ ಅವರ ಫ್ಯಾಮಿಲಿ ಮತ್ತು ಅವರು ಯಾವಾಗಲೂ ಚೆನ್ನಾಗಿರಲಿ, ತಣ್ಣಗಿರಲಿ ಅಂತ ಕೃತಜ್ಞತಾ ಭಾವನೆಯಿಂದ ಬ್ಲೆಸ್ಸನ್ನು ಮಾಡಿ. ಹಾಗೆ ಅವರು ಮಾಡಿದ ಸಹಾಯಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಜೀವನದಲ್ಲಿ ಬಂದಂಥ ವ್ಯಕ್ತಿಗೆ ಥ್ಯಾಂಕ್ ಯು ಹೇಳಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಹೆಂಡತಿಗೆ ಪ್ರತಿ ದಿವಸ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ, ಬಟ್ಟೆ ಒಗೆದುಕೊಡ್ತಾರೆ, ಅಡುಗೆ ಮಾಡಿಕೊಡ್ತಾರೆ, ನಿಮಗೆ ಹುಷಾರಿಲ್ಲ ಅಂದರೆ ನಿಮಗೆ ಶುಶ್ರೂಷೆ ಮಾಡ್ತಾರೆ, ನಿಮ್ಮನ್ನು ಕೇರ್ ಮಾಡ್ತಾರೆ ಅಂತ ನಿಮ್ಮ ಹೆಂಡತಿಗೆ ಅದೇ ರೀತಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಮನೆಗೆ ಏನು ಬೇಕು ತಂದು ಕೊಡ್ತಾರೆ, ನಿಮ್ಮನ್ನು ಸೇಫಾಗಿ ನೋಡ್ಕೊತಾ ಇರ್ತಾರೆ ಅಂತ ಗಂಡನಿಗೆ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಹೇಳಿದ ಹಾಗೆ ಕೇಳುವಂಥ ಮಕ್ಕಳು, ಚೆನ್ನಾಗಿ ಓದುವಂಥ ಮಕ್ಕಳನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ಒಳ್ಳೆ ಅತ್ತೆ ಮಾವವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ನಮ್ಮ ತಂದೆ ತಾಯಿ ನನ್ನ ಪ್ರತಿದಿನದ ನನ್ನ ಕಷ್ಟಗಳಲ್ಲಿ ಜೊತೆಯಾಗಿ ನಿಲ್ತಾರೆ. ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರು ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ನಿಲ್ತಾರೆ. ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವಿದ್ಯೆ ಕಲಿಸಿದ ಗುರುಗಳಿಗೆ ಥ್ಯಾಂಕ್ ಯು. ಹಾಗೆ ನಿಮ್ಮ ಜೀವನದಲ್ಲಿ ಒಬ್ಬ ಗೈಡ್ ಅಂತ ಇರ್ತಾರೆ, ಜೀವನದ ಪಾಠವನ್ನು ತಿಳಿಸ್ತಾ ಇರ್ತಾರೆ. ಇದು ಮಾಡು, ಅದು ಮಾಡು ಅಂತ ತಪ್ಪಿದರೆ ನಿಮ್ಮನ್ನು ತಿದ್ದುವಂಥ ಗೈಡ್ ಇರ್ತಾರೆ, ಅವರಿಗೂ ಕೂಡ ಥ್ಯಾಂಕ್ ಯು. ಮತ್ತು ನಿಮ್ಮ ವಾಹನಗಳಿಗೆ ನಿಮ್ಮನ್ನು ಬೇಕಂದ ತಕ್ಷಣ ನೀವು ಯಾವ ಜಾಗಕ್ಕೆ ಹೋಗಬೇಕು ಆ ಜಾಗಕ್ಕೆ ಸಲೀಸಾಗಿ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ವಾಹನಗಳಿಗೆ ಥ್ಯಾಂಕ್ ಯು ಹೇಳಿ. ನಿಮ್ಮ ತುಂಬ ಸೇಫಾಗಿ ಮಳೆಯಲ್ಲಿ ನೆನೆಯದೆ, ಬಿಸಿಲಲ್ಲಿ ಒಣಗದೆ ನಿಮ್ಮನ್ನು ಸೇಫಾಗಿಟ್ಟಿರುವಂಥ ನಿಮ್ಮ ಮನೆಗೆ ಥ್ಯಾಂಕ್ ಯು ಹೇಳಿ. ಬಾಡಿಗೆ ಮನೆ ಆದರೂ ಓಕೆ, ಸ್ವಂತ ಮನೆ ಆದರೂ ಓಕೆ, ಟೈಮಿಗೆ ನೀವು ಖುಷಿಯಾಗಿದ್ದೀರಾ, ಸೇಫಾಗಿದ್ದೀರಾ, ವಾತಾವರಣದ ಬಿಸಿಲು ಗಾಳಿ ಮಳೆಗೆ ಸಿಕ್ಕದೆ ಸೇಫಾಗಿದ್ದೀರಾ ಅಂತ ಮನೆಗೆ ಥ್ಯಾಂಕ್ ಯು ಹೇಳಿ. ಅದೇ ರೀತಿ ನಿಮ್ಮ ಜಾಬಿಗೆ, ನಿಮ್ಮ ಬಿಸ್ನೆಸ್ಸಿಗೆ, ನನಗೆ ಒಳ್ಳೆ ಕೆಲಸ ಇದೆ, ಇದರಿಂದ ನಾನು ಜೀವನವನ್ನು ಮಾಡ್ತಾ ಇದ್ದೇನೆ, ಚೆನ್ನಾಗಿ ದುಡಿತಾ ಇದ್ದೇನೆ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ಆ ಕೆಲಸವನ್ನು ಕೊಟ್ಟಂಥ ಓನರ್ಗೂ ಕೂಡ ಥ್ಯಾಂಕ್ ಯು ಹೇಳಿ. ಅದನ್ನು ಬೇರೆಯವ್ರಿಗೆ ಕೊಡ್ಬೋದಿತ್ತು, ಬಟ್ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಥ್ಯಾಂಕ್ಫುಲ್ಲಾಗಿರ್ಬೇಕು ನೀವು. ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ ಕೆಲಸ ಅಂದಮೇಲೆ, ಆ ಸಮಸ್ಯೆಗಳನ್ನು ತಲೆಗೆ ಹಾಕ್ಕೋಬೇಡಿ. ಇನ್ನು ಮುಂದೆ ಚೆನ್ನಾಗಿರೋದು ಹೇಗೆ ಅಂತ ಯೋಚನೆ ಮಾಡ್ತಾ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಅದೇ ರೀತಿ ಬಿಸಿಲಿನ ಶಾಖ, ವಿಟಮಿನ್ ಡಿ, ಸೂರ್ಯ ಇಲ್ಲ ಅಂದರೆ ಪ್ರಪಂಚ ನಡೆಯೋದಿಲ್ಲ ಅಂತ ಸೂರ್ಯದೇವ ಈಗ ಉದಯಿಸ್ತಾ ಇದ್ದಾನೆ, ಅವನಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೂರ್ಯದೇವ. ಅದೇ ರೀತಿ ರಾತ್ರಿ ಮಲಗುವಾಗ ನಿಮಗೆ ತಣ್ಣನೆಯ ಅನುಭವವನ್ನು ಕೊಡ್ತಾನೆ, ಬೆಳದಿಂಗಳನ್ನು ಚೆಲ್ತಾನೆ ಅಂತ ಚಂದ್ರನಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಮಗಿಷ್ಟವಾದ ಬೇರೆ ಬೇರೆ ವಿಷಯಗಳಿಗೂ ಹೇಳ್ಬೋದು. ಇಷ್ಟೆಲ್ಲ ನನ್ನ ಜೀವನದಲ್ಲಿ ಆಗ್ತಾ ಇದೆ, ಬರ್ತಾ ಇದೆ, ಅದಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ನನ್ನ ಜೀವನದಲ್ಲಿ ಇನ್ನೂ ಜಾಸ್ತಿ ಸಮೃದ್ಧಿ, ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಅದೇ ರೀತಿ ಆರೋಗ್ಯ, ಗೌರವ. ನಾವು 4 ಕಡೆ ಹೋದಾಗ ಅಲ್ಲಿ ನಮಗೆ ಗೌರವ ಮತ್ತು ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಯಶಸ್ಸನ್ನು ಕೊಡ್ತಾ ಇದೆಯಾ ಅಥವಾ ಕೊಟ್ಟಿದೆಯಾ, ಅದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ಮುಂದಿನ 1 ನಿಮಿಷ ನಿಮ್ಮ ಭಾವನೆ ಕೃತಜ್ಞತಾ ಭಾವನೆಯಲ್ಲೇ ಇರಬೇಕು. ಇಂಥ ಸಮಯದಲ್ಲಿ ಮನಸ್ಸನ್ನು ತುಂಬ ಹಗೂರ ಮಾಡಿ, ಯಾರಿಗೂ ಒಂದು ಕೆಟ್ಟ ಶಬ್ದವನ್ನು ಬಳಸಬೇಡಿ, ಕೆಟ್ಟ ಯೋಚನೆಯನ್ನು ಮಾಡಬೇಡಿ. 1 ನಿಮಿಷಗಳ ಕಾಲ ನಿಮ್ಮ ಮನಸ್ಥಿತಿ ತುಂಬ ಗ್ರೇಟ್ಫುಲ್ಲಾಗಿರಬೇಕು. ಐ ಆಮ್ ದಿ ಗ್ರೇಟ್ಫುಲ್. ನನ್ನಂಥ ಖುಷಿಯಾಗಿರುವ ವ್ಯಕ್ತಿ, ಬ್ಲೆಸ್ಸಿಂಗ್ ಇರುವಂಥ ವ್ಯಕ್ತಿ ಭೂಮಿ ಮೇಲೆ ಯಾರೂ ಇಲ್ಲ, ನಾನೇ ಅಷ್ಟು ಸಂತೋಷವಾಗಿದ್ದೇನೆ, ನನಗೆ ಎಲ್ಲವೂ ಚೆನ್ನಾಗಿದೆ
ಅನ್ನುವ ಒಂದು ಭಾವನೆಯಲ್ಲಿ 1 ನಿಮಿಷ ನೀವು ಈಗ ಕಳಿಬೇಕು. ನಾನೀಗ ಮೌನವನ್ನು ವಹಿಸ್ತೇನೆ. 1 ನಿಮಿಷ ನೀವು ಮೌನವಾಗಿ ತುಂಬ ಕೃತಜ್ಞತಾ ಭಾವನೆಯಲ್ಲಿದ್ದೀನಿ. ನಿಮಗೆ ಒಳ್ಳೇದು ಮಾಡಿರೋರಿಗೆಲ್ಲರಿಗೂ ಬ್ಲೆಸ್ ಮಾಡಿ. ನಿಮ್ಮ ಕಷ್ಟ ಸಮಯದಲ್ಲಿ ಬಂದಿರೋವಂಥವ್ರಿಗೆಲ್ಲರಿಗೂ ಬ್ಲೆಸ್ ಮಾಡಿ. ನಿಮ್ಮ ಭಾವನೆ ತುಂಬ ಹಗೂರವಾಗಿರಬೇಕು. ಮನಸ್ಸು ಪ್ರಸನ್ನಿತವಾಗಿರಬೇಕು. ಪ್ರಸನ್ನ ಭಾವನೆಯಿಂದ ಇರಬೇಕು. ಮುಖದ ಮೇಲೆ ಒಂದು ಒಳ್ಳೆಯ ಮುಗುಳು ನಗೆ, ಮಂದಹಾಸವಿರಬೇಕು. ಆ ಹುಣ್ಣಿಮೆಯ ಚಂದ್ರನಾಗಿ ನಿಮ್ಮ ಮುಖ ಕಂಗೊಳಿಸ್ಬೇಕು. ಅಷ್ಟು ಮಂದಹಾಸದಿಂದ 1 ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ. ಓಕೆ, ಈಗ ವಾತ್ಸವಕ್ಕೆ ಬನ್ನಿ. ನಿಧಾನವಾಗಿ ವಾತ್ಸವಕ್ಕೆ ಬನ್ನಿ. ಥ್ಯಾಂಕ್ ಯು ಇಂದ ನಿಮ್ಮ ಮನಸ್ಸು ತುಂಬ ಹಗೂರ ಆಗಿದೆ. ಮನಸ್ಸಲ್ಲಿದ್ದಂಥ ನೋವು, ದ್ವೇಷ, ಅಸೂಯೆ ಎಲ್ಲ ಹೋಗಿದೆ. ಮನಸ್ಸು ಖುಷಿಯಾಗಿದೆ. ತುಂಬ ಚೆನ್ನಾಗಿದ್ದೀರಾ. ವಾತ್ಸವಕ್ಕೆ ಬನ್ನಿ. ನಿಮ್ಮ 2 ಕೈಗಳನ್ನು ರಬ್ 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 ಮಾಡಿ. ಕೈ ತುಂಬ ಬಿಸಿ ಆಗಬೇಕು. ರಬ್ ಮಾಡಿ, ರಬ್ ಮಾಡಿ. ನಿಮ್ಮ ಕಣ್ಣಿನ ಮೇಲೆ ಇಡಿ. ಅದೇ ರೀತಿ ನಿಮ್ಮ ಮುಖ, ಗಲ್ಲ, ಕೆನ್ನೆಯನ್ನು ಸ್ಪರ್ಶ ಮಾಡಿ ಚೆನ್ನಾಗಿ. ಮತ್ತು ನಿಮ್ಮ ಇಡೀ ದೇಹವನ್ನು ಸ್ಪರ್ಶ ಮಾಡಿ. ಐ ಆಮ್ ಸೋ ಬ್ಯೂಟಿ, ಐ ಆಮ್ ಸೋ ಹ್ಯಾಂಡ್ಸಮ್, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೇನೆ. ನಿಮ್ಮ ಮೇಲೆ ನಿಮಗೆ ಅತಿಯಾದ ಪ್ರೀತಿ, ವಿಶ್ವಾಸ ಬರಲಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಲಿ. ಎಂಥದ್ದೇ ಸಮಯ ಬಂದರೂ ಅದನ್ನು ಗೆಲ್ಲು ನಿಲ್ಲುವಂಥ ಶಕ್ತಿ ನನ್ನಲ್ಲಿದೆ ಅನ್ನುವ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಲಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ವೆರಿ ಕಾನ್ಫಿಡೆಂಟ್ ಪರ್ಸನ್. ಆ ಶಕ್ತಿ ನಿಮ್ಮಲ್ಲಿ ಬರಲಿ, ಆ ನಂಬಿಕೆ ನಿಮ್ಮಲ್ಲಿ ಬರಲಿ. ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮ ದೇಹದ ಬಗ್ಗೆ ನಿಮಗೆ ಅಭಿಮಾನವಿರಲಿ. ನಿಮ್ಮ ಮನಸ್ಸಿನ ಬಗ್ಗೆ ನಿಮಗೆ ಅಭಿಮಾನವಿರಲಿ. ಫಸ್ಟು ನಿಮ್ಮನ್ನು ನೀವು ನಂಬಬೇಕು. ಸೊ ಆ ನಂಬಿಕೆ ನಿಮ್ಮ ಮೇಲೆ ದೃಢವಾಗಿ ಬಂದಿದೆ ಅಂತ ಕೇಳ್ಕೊಳ್ತಾ 2 ಕೈಗಳನ್ನು ಓಪನ್ ಮಾಡಿ. ಹಗೂರವಾಗಿ ಆಯಾಸವಿಲ್ಲದೆ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ಕರಗಳನ್ನು ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರೆ ಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡಿ ಹಾಗೂ ನಮಸ್ಕಾರವನ್ನು ಮಾಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್, ಶುಭೋದಯ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಗ್ರಾಟಿಟ್ಯೂಡ್. ಹೋದ್ರಾ? ಫೀಲಿಗೆ ಹೋಗಿದ್ದೀರಾ? ಹೊಸಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ 1-2 ದಿವಸ ಕಲಿಯೋವರೆಗೂ. ಆಮೇಲೆ ಆ ಕೃತಜ್ಞತಾ ಭಾವನೆಯಿಂದ ಹೊರಗೆ ಬಂದ ಮೇಲೆ ಮೈಂಡೇ ಫುಲ್ ಚೇಂಜ್ ಆಗುತ್ತೆ. ನೋಡಿ, ಇದೊಂದು ಮ್ಯಾಜಿಕ್ ಜಾರ್ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ದಿವಸ ಒಂದು 2-3 ದಿವಸ ಮುಂದೆ ತೋರಿಸಿದ್ದೆ ನಾನು. ಥ್ಯಾಂಕ್ ಯು. ಇದು ನೋಡಿ, ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ದೀನಿ. ಇದೆಲ್ಲ ಥ್ಯಾಂಕ್ ಯು ಲೆಟರ್ಸ್. ಕಾಣಿಸ್ತಿದೆಯಾ? ಕಾಣಿಸ್ತಿದೆ. ಒಂದು ಗಾಜಿನ ಬಾಟ್ಲನ್ನ ತಗೊಂಡು ನಿಮ್ಗೆ ಏನೇನು ಅನಿಸುತ್ತೆ ಈ ಥರ ಸಣ್ಣದೊಂದು ಇದು ಬರುತ್ತೆ, ಸ್ಟಿಕ್ಕಿ ನೋಟ್ಸ್ ಅಂತ ಬರುತ್ತೆ. ಸ್ಟಿಕ್ಕಿ ನೋಟ್ಸ್ ಅಂತ ನೀವು ಬುಕ್ ಸ್ಟೋರಲ್ಲಿ ಕೇಳಿದ್ರೆ ಕೊಡ್ತಾರೆ. ಅದರಲ್ಲಿ ಇವತ್ತು ನಿಮ್ಗೆ ಏನಾದರೂ ಖುಷಿಯಾದಂಥ ವಿಷಯ ಅಥವಾ ದುಃಖ ಆಗಿರೋದಾದರೂ ಓಕೆ, ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಿರ್ತಾರೆ, ನಿಮ್ಗೇನೋ ಒಂದು ಸಿಕ್ಕಿದೆ, ವ್ಯಾಲ್ಯೂಬಲ್ ವಸ್ತು ಸಿಕ್ಕಿದೆ, ಅದಕ್ಕೆ ನೀವು ರಾತ್ರಿ ಮಲಗೋವಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಥ್ಯಾಂಕ್ ಯು ದೇವರೇ, ನಾನು ನಿನ್ನೆ ಫ್ರೆಂಡ್ಸ್ ಜೊತೆ ಹೋಗಿ ಒಳ್ಳೆ ಊಟವನ್ನು ಮಾಡಿದೆ, ಒಳ್ಳೆ ಸಮಯವನ್ನು ಕಳೆದೆ, ಥ್ಯಾಂಕ್ ಯು ದೇವರೇ, ನನ್ನ ಮಕ್ಕಳ ಜೊತೆ ಕೂತ್ಕೊಂಡು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದೆ, ಥ್ಯಾಂಕ್ ಯು ದೇವರೇ, ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡಿದೆ, ಥ್ಯಾಂಕ್ ಯು ದೇವರೇ, ನನಗೆ ಒಂದು ಒಳ್ಳೆ ಬಟ್ಟೆ ಸಿಕ್ತು ಅಂತ ಬರೀ ಥ್ಯಾಂಕ್ ಯು ಬರ್ದೆ ನೋಡಿ ನಾನು ಎಷ್ಟು ತುಂಬಿಸಿದ್ದೀನಿ. ಈ ಥ್ಯಾಂಕ್ ಯು ಅನ್ನೋ ಒಂದು ಶಬ್ದ ನೀವು ಯೂನಿವರ್ಸ್ಗೆ ಕೊಡುವಂಥ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಇದು ನಿಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ, ನಿಮಗೆ ಗೊತ್ತಿರೋದಿಲ್ಲ.
ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹಿಂದೆ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇರ್ತವೆ. ಹಾಗಾಗಿ ಗ್ರ್ಯಾಟಿಟ್ಯೂಡ್ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಸಾಧ್ಯವಾದಷ್ಟು ಥ್ಯಾಂಕ್ ಯು ಹೇಳಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಿಮ್ಮ ಜೊತೆ ಆಗ್ತಾ ಇರ್ತಕ್ಕಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ಥ್ಯಾಂಕ್ ಯು ಹೇಳಕ್ಕೆ ಬನ್ನಿ. ಥ್ಯಾಂಕ್ ಯು ಹೇಳ್ತಾ ಸ್ಟಾರ್ಟ್ ಮಾಡಿ ನೋಡಿ. ಒಂದು ತಿಂಗಳಲ್ಲಿ ನಿಮಗೆ ಮ್ಯಾಜಿಕ್ ಆಗುತ್ತೆ. ಲೈಫಲ್ಲಿ ಮ್ಯಾಜಿಕ್, ನನ್ನ ಲೈಫಲ್ಲಿ ಆಗಿದೆ ಮ್ಯಾಜಿಕ್. ಅದಕ್ಕೆ ನಾನು ಹೇಳ್ತೀನಿ ನೋಡಿ, ನಾನು ಎಷ್ಟು ಬರೆದಿದ್ದೀನಿ. ನಿಮ್ಗೆ ಯಾರಿಗಾರು ಬರಿಬೇಕು ಅಂತ ಆಸೆ ಇದ್ರೆ ಒಂದು ಗಾಜಿನ ಬಾಟ್ಲನ್ನ ತಗೊಳ್ಳಿ, ಡೈಲಿ ಒಂದೊಂದು ಬರೆದು ಹಾಕಿ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ನೀವು ಕೂಡ ಈ ಥರ ಮಾಡಬಹುದು. ನೀವೊಂದು ದಿವಸ ತೆಗೆದು ನೋಡಿದಾಗ ಇಷ್ಟೊಂದು ವಿಷಯಕ್ಕೆ ನಾನು ಥ್ಯಾಂಕ್ ಯು ಹೇಳಿದ್ದೀನ ಅನಿಸುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ತುಂಬ ಚೆನ್ನಾಗಿ ಮಾತಾಡಿದ್ರೆ ಅವ್ರಿಗೂ ಕೂಡ ಇವರು ನನ್ನ ಜೊತೆ ಇಷ್ಟು ಚೆನ್ನಾಗಿದ್ದಾರೆ, ಇನ್ನು ಮುಂದೆ ಹೀಗೆ ಇರಲಿ, ಇವರು ಹೀಗೆ ಇರ್ತಾರೆ ಅಂತೇಳಿ ಥ್ಯಾಂಕ್ ಯು ಅಂತ ಬರೀರಿ. ಅವರ ಬಿಹೇವಿಯರಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ಓಕೆನಾ? ಸೊ ಮತ್ತೆ ಹೇಗಿದ್ದೀರಿ ಎಲ್ಲ? ನಿಮ್ಮ ಅನಿಸಿಕೆಗಳೇನಾದ್ರು ಹೇಳಂಗಿದ್ರೆ ಇವತ್ತು 5 ನಿಮಿಷ ಟೈಮ್ ಇದೆ, ಹೇಳ್ಬಹುದು. ಇಲ್ಲಾಂದರೆ ಚಾಟ್ ಓಪನ್ ಮಾಡ್ತೀನಿ 7 ಗಂಟೆಗೆ, ಚಾಟಲ್ಲಿ ಕೂಡ ಹಾಕಬಹುದು. ಮತ್ತೆ ಚಕ್ರ ಥೆರಪಿ ಹಾಂ ವಾಟರ್ ಥೆರಪಿ ಮಾಡಬೇಕು. ಸಾರಿ ನಾನೊಂದ್ಸರಿ ಮಾಡಿಬಿಟ್ಟಿದ್ದೀನಲ್ಲ ಆಗಲೇ 5 ಗಂಟೆಗೆ. ಸೊ ನೀರಿನ ಲೋಟವನ್ನು ತಗೊಳ್ಳಿ ಎಲ್ಲರೂ. ಈ ಥರ ಎಡಗೈಯಲ್ಲಿ ಕೆಳಗಡೆ ಇಟ್ಕೊಳ್ಳಿ, ಬಲಗೈಯಿಂದ ನೀರನ್ನು ಇದು ಮಾಡಿ. ನೀರನ್ನು ಎನರ್ಜೈಸ್ ಮಾಡಬೇಕು, ನೀರಿಗೆ ಶಕ್ತಿ ಕೊಡಬೇಕು. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನಾನು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನಿನ್ನ ಸಹಕಾರವಿರುತ್ತೆ. ಹಾಗಾಗಿ ನಾನು ನಿನಗೆ ಕೃತಜ್ಞಳಾಗಿದ್ದೇನೆ ಅಥವಾ ಕೃತಜ್ಞನಾಗಿದ್ದೇನೆ. ನೀರಿಲ್ಲದೆ ಏನೂ ಕೆಲಸ ಆಗಲ್ಲ ಗೊತ್ತಾ? ನೀರು ಧಾರಾಕಾರವಾಗಿ ಸುರಿದು ದೊಡ್ಡ ಪ್ರವಾಹ ಬಂದರೆ ದೇಶವನ್ನೇ ಮುಳುಗಿಸುವಂಥ ಶಕ್ತಿ ನೀರಿಗಿದೆ. ಹಂಗಂದಮೇಲೆ ನಮ್ಮ ಜೀವನದಲ್ಲಿರುವಂಥ ಸಣ್ಣ ಸಣ್ಣ ಸಮಸ್ಯೆಗಳು ನೀರಿಗೆ ಲೆಕ್ಕನೇ ಅಲ್ಲ. ಸೊ ಹಾಗಾಗಿ ನಮ್ಮಲ್ಲಿರುವಂಥ ಕೆಟ್ಟ ಆಲೋಚನೆ, ಕೆಟ್ಟ ಶಕ್ತಿ, ಕೆಟ್ಟ ಭಯ ಎಲ್ಲವನ್ನು ಹೋಗಲಾಡಿಸಿ ನನ್ನನ್ನು ಸಂಪೂರ್ಣ ಮನುಷ್ಯನನ್ನಾಗಿ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಐ ಆಮ್ ರಿಚ್. I am so beauty. I am wealthy. I am healthy. I am brilliant. I am strong. ನಿಮ್ಗೇನೇನು ಬೇಕು ಎಲ್ಲ ಹೇಳಿ. ಎಲ್ಲ ಹೇಳಿಬಿಟ್ಟು ಲಾಸ್ಟಿಗೆ ಥ್ಯಾಂಕ್ ಯು ಹೇಳಿ ಮತ್ತು ಲವ್ ಯು ಹೇಳಿ. ನೀರು ನಿಮಗೆ ಸ್ಪಂದಿಸುತ್ತೆ. ನೀರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ. ಹಾಗಾಗಿ ನೀರಿನ ಜೊತೆ ಮಾತಾಡಿ. ಥ್ಯಾಂಕ್ ಯು. ಐ ಲವ್ ಯು. ನೀರನ್ನು 1 ಸೆಕೆಂಡ್ ಇಟ್ಕೊಂಡು ಹಾಗೆ ಎನರ್ಜಿ ಕೊಡಿ, ಅದಕ್ಕೆ ಶಕ್ತಿ ಕೊಡಿ. ಓಕೆ, ಕುಡೀರಿ. ಸೂಪರ್. ಇವತ್ತು ಯಾರು ಹೊಸದಾಗಿ ಫಸ್ಟ್ ಟೈಮ್ ಬಂದಿದ್ದೀರಾ ಕ್ಲಾಸ್ಗೆ? ಮೇಡಮ್ ನಾನು ಮಂಗಳ ಮೇಡಮ್. ಓ ನೀವು ಚಾಂಪಿಯನ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಸಂಕಲ್ಪ ಸಿದ್ಧಿ ಫ್ಯಾಮಿಲಿಗೆ ನಿಮಗೆ ವೆಲ್ಕಮ್. ಹಾಗೆ ಪುಷ್ಪ ಮೇಡಮ್ ಕೂಡ ಫಸ್ಟ್ ಟೈಮ್ ಬಂದಿದ್ದಾರೆ ಇವತ್ತು. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ನಾನು ಸ್ವಲ್ಪ ಕೆಲ್ಸದಲ್ಲಿ ಇದ್ದು ಎಲ್ಲ ಕೇಳಿಸ್ಕೊಳ್ತಾ ಇದ್ದೆ, ಹಾಗಾಗಿ ಏನು ರೆಸ್ಪಾನ್ಸ್ ಮಾಡಕ್ ಆಗಿಲ್ಲ ಮೇಡಮ್. ಹೌದಾ? ಬರ್ಬೇಕು, ಅದಕ್ಕೋಸ್ಕರ ಓಕೆ, ಹೇಗೆ ಅನ್ನಿಸ್ತು ಕ್ಲಾಸು? ಸೂಪರ್ ಮೇಡಮ್. ನನ್ಗೆ ಕನೆಕ್ಟಿವಿಟಿ ಇರೋಂತ ಕ್ಲಾಸಸ್ ಇದೆಲ್ಲ, ಆದ್ರೆ ಬಿಟ್ಟೋಗಿತ್ತು, ಮತ್ತೆ ನಿಮ್ ರೂಪದಲ್ಲಿ ಸಿಕ್ತು. ಪ್ರತಿ ದಿವಸ ಇರುತ್ತೆ 5 ಗಂಟೆಯಿಂದ 6 ಗಂಟೆವರೆಗೂ. ಇವತ್ತು ಸಂಡೇ ಅಂತ ಹೇಳಿ 10 ನಿಮಿಷ ಜಾಸ್ತಿ ಮಾಡ್ತಾ ಇದೀವಿ ಅಷ್ಟೇ. 1 ಅವರ್ ಇರುತ್ತೆ ಡೈಲಿ, ಫ್ರೀ ಕ್ಲಾಸ್ ಆಗಿರುತ್ತೆ. ನಿಮ್ಗೆ ಯಾರ್ಯಾರು ಬೇಕೋ ಅವರನ್ನ ಕೂಡ ಕನೆಕ್ಟ್ ಮಾಡ್ಬೋದು ನೀವು ಇದಕ್ಕೆ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಪುಷ್ಪ ಮೇಡಮ್, ಥ್ಯಾಂಕ್ ಯು. ನೀವು ಕೂಡ ಯಾರಿಗಾದ್ರೂ ಹೇಳ್ಬೇಕು, ಇವರಿಗೆ ಈ ಕ್ಲಾಸ್ ಅಗತ್ಯ ಇದೆ ಅಂತ ಯಾರಿಗೆ ಅನಿಸುತ್ತೆ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಅಣ್ಣ ತಮ್ಮ, ಅಕ್ಕ ತಂಗಿರಿ, ಯಾರಿಗೆ ಬೇಕಾದರೂ ನೀವು ಕನೆಕ್ಟ್ ಮಾಡಿ ಲಿಂಕನ್ನು ಕಳಿಸ್ಕೊಟ್ಟು ಕ್ಲಾಸಿಗೆ ಅಟೆಂಡ್ ಮಾಡಿಸ್ಬೋದು.
ನೆಕ್ಸ್ಟ್ ಗ್ರೂಪಿಗೆ ಆ್ಯಡ್ ಮಾಡಿ ಅಂತ ನೀವು ನಮಗೆ ನಂಬರನ್ನು ಸೆಂಡ್ ಮಾಡಿದ್ರೆ ಅವರನ್ನು ನಾವು ನಮ್ಮ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಲಿಂಕ್ ಗ್ರೂಪಲ್ಲಿ ಬಂದಿರುತ್ತಲ್ವ, ಆ ಲಿಂಕ್ನ ನೀವು ಕಳಿಸಿ ಅಟೆಂಡ್ ಮಾಡಿಸ್ಬೋದು. ಫಸ್ಟ್ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಾ ಇದ್ದಾರೆ ನೋಡಿ, ಎದ್ದೇಳ್ತಿದ್ದಾರೆ ಅಂದರೆ ಲಿಂಕ್ ಕಳಿಸ್ಕೊಡಿ. ಓಕೆನಾ? ಓಕೆ ಮೇಡಮ್. ಥ್ಯಾಂಕ್ ಯು. ಎಲ್ಲರಿಗೂ ನೀರು ಕುಡೀರಿ. ಮತ್ತೆ ಈಗ ನೀರು ಕುಡಿದ್ಮೇಲೆ ಏನು ಮಾಡ್ತೀವಿ? ಮಯೂರ್ಮ ಅಂದರೆ ಇವತ್ತು ಫಸ್ಟ್ ಬಂದಿರೋರಿಗೆ ಬಹುಶಃ ಅದರ ಮೀನಿಂಗ್ ಗೊತ್ತಿಲ್ಲ. ಮಯೂರ್ಮ ಅಂದರೆ ಏನು ಅಲ್ಲ ನೋಡಿ, ಈ ಥರ ನಮ್ಮ ಕೈಗಳನ್ನು ದೊಡ್ಡದಾಗಿ ಹಾರ್ಟ್ ಶೇಪಲ್ಲಿ ಮಾಡಬೇಕು, ಹೃದಯಾಕಾರದಲ್ಲಿ ಮಾಡಿ ಉಲ್ಟಾ 8 ಅಂದರೆ ಮಲ್ಕೊಂಡಿರುತ್ತಲ್ಲ 8 ಆ ಥರ ನೋಡಿ, ಹೀಗೆ 8ನ್ನ ಮಾಡಬೇಕು. ಇದಂದರೆ ಇನ್ಫಿನಿಟಿ, ಅಂದರೆ ನಮ್ಮ ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಇನ್ಫಿನಿಟಿಯಾಗಿ ಬರಲಿ, ಅಂದರೆ ಅಂತ್ಯವಿಲ್ಲದಷ್ಟು ಬರಲಿ ನಮ್ಮ ಲೈಫಲ್ಲಿ ಅಂತೇಳಿ, ಮತ್ತು ನಾವು ಕೂಡ ಬೇರೆಯವ್ರ ಲೈಫಲ್ಲಿ ಅಷ್ಟೇ ಇರಲಿ ಅಂತ ಬ್ಲೆಸ್ ಮಾಡುವಂಥದ್ದು, ಮತ್ತು ಯೂನಿವರ್ಸ್ಗೆ ಈ ಥರ ನಮ್ಮ ಬ್ಲೆಸ್ಸಿಂಗ್ಸನ್ನು ಬಿಡುವಂಥದ್ದು. ಇದಕ್ಕೆ ಮಯೂರ್ಮ ಅಂತ ಕರೀತಾರೆ. ಇನ್ನೂ ಚಿಕ್ಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ ಪ್ರೀತಿಯ ಅಂತ್ಯವಿಲ್ಲದ ನಮನ ಅಂತ ಅರ್ಥ. ಮಾಡಿ ಎಲ್ಲರೂ ಮಯೂರ್ಮವನ್ನು ಮಾಡಿ ಅಂದರೆ ಈ ಥರ ಮಾಡಬೇಕು. ಓಕೆನಾ? ಮಯೂರ್ಮ ಮಾಡಿ ಎಲ್ಲರೂ. ಮಯೂರ್ಮ ಹಾರ್ಟ್ ಶೇಪಲ್ಲಿ ಕೈಯನ್ನ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡ ಹಾರ್ಟನ್ನು ಮಾಡಿ, ಆಮೇಲೆ ಮಲಗಿರತಕ್ಕಂಥ 8 ಚಿಹ್ನೆಯನ್ನು ಮಾಡಿ ಯೂನಿವರ್ಸ್ಗೆ ಬಿಡಿ. ನಿಮ್ಮ ಕಡೆಯಿಂದ ಶುಭ್ರವಾದ ಪ್ರೀತಿಯ ನಮನವನ್ನು ಕೊಡಿ. ಓಕೆ, ಈಗ ತಥಾಸ್ತು ಸಮಯ ಬಂತು. ನಾನು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ನಿಮ್ಮಿಂದ ತಥಾಸ್ತುವನ್ನು ಕೇಳ್ತಾ ಇದ್ದೇನೆ, ಅಂದರೆ ಬ್ಲೆಸ್ಸಿಂಗನ್ನು ಕೇಳ್ತಾ ಇದ್ದೇನೆ. ಅದೇ ರೀತಿ ನೀವು ಮಾಡುವ ಪ್ರತಿಯೊಂದು ಒಳ್ಳೆ ಕೆಲಸಗಳಲ್ಲಿ, ಒಳ್ಳೆ ಕಾರ್ಯಗಳಲ್ಲಿ ನನ್ನ ಕಡೆಯಿಂದ ಕೂಡ ತಥಾಸ್ತು ಇದೆ, ಹಾಗೆ ಬ್ಲೆಸ್ಸಿಂಗ್ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗಿದೆ. ನಿಮ್ಮ ಇಡೀ ದಿನ ಇವತ್ತು ಶುಭಕರವಾಗಿದೆ ಮತ್ತು ಸಂತೋಷವಾಗಿದೆ. ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ನೆರವೇರಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಎಲ್ಲರಿಗೂ ತಥಾಸ್ತು. ತಥಾಸ್ತು. ದಯವಿಟ್ಟು ಎಲ್ಲರೂ ತಥಾಸ್ತು ಹಾಕಿ. ಎಲ್ಲರಿಗೂ ತಥಾಸ್ತು. ತಥಾಸ್ತು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಮತ್ತೆ ತಥಾಸ್ತು. ಥ್ಯಾಂಕ್ ಯು ಮೇಡಮ್. ಆಶೀರ್ವಾದ ನಮ್ಮ ಮೇಲಿರ್ಲಿ. ತಥಾಸ್ತು. ತಥಾಸ್ತು ಮಾಡಕ್ಕೆ ಕಂಜೂಸಿ ಮಾಡಂಗಿಲ್ಲ. ಎಸ್ ಎಸ್, ಒಳ್ಳೆ ಮನಸ್ಸಿಂದ ತಥಾಸ್ತು ಆಗ್ತದೆ. ಇವತ್ತು ಯಾರ್ಯಾರು ಏನೇನು ಕೆಲಸ ಕೊಟ್ಟಿದ್ದೀರಾ ಅದೆಲ್ಲ ನೆರವೇರುತ್ತೆ. ನಿಮ್ಮ ಕಡೆಯಿಂದ ಬ್ಲೆಸ್ಸಿಂಗ್ ಅಂತ ಅವರಿಗೆ, ನಿಮ್ಮ ಕೆಲಸ ಆಗಲಿ ಅಂತ ನೀವು ಅವ್ರಿಗೆ ಮನಸ್ಸಿಂದ ಹರಿಸ್ತಾ ಇದ್ದೀರಾ ಅಂತ ಅರ್ಥ. ಹರ್ಸಕ್ಕೇನು ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ? ಒಳ್ಳೆ ಮನಸ್ಸಿದ್ರೆ ಸಾಕಲ್ವಾ? ಆ ಒಳ್ಳೆ ಮನಸ್ಸು ಇಲ್ಲಿರೋರಿಗೆ ಎಲ್ಲರಿಗೂ ಇದೆ ಅಂತ ನನಗೆ ಗೊತ್ತು. ಹಾಗಾಗಿ ತಥಾಸ್ತು ಮಾಡೋಕ್ಕೆ ಜಿಪುಣತನ ಮಾಡಬೇಡಿ. ಒಳ್ಳೆ ಮನಸ್ಸಿಂದ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ನಿಮಗೆ ಅದು 10 ಪಟ್ಟು ಸಿಗುತ್ತೆ. ಓಕೆ, ಬಾಯ್. ಇವತ್ತು 20 ನಿಮಿಷ ಎಕ್ಸ್ಟ್ರಾ ನನಗೆ ಕೊಟ್ಟಿದ್ದಕ್ಕೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಹಾಗೆ ಚಕ್ರ ಸಾಧನಾ ಕ್ಲಾಸಿಗೆ ಯಾರ್ಯಾರು ಬರ್ತೀರಾ ಅಂತ ನನಗೆ ಮೆಸೇಜ್ ಹಾಕಿ. ಬಾಯ್. ಡೀಟೇಲ್ಸ್ ಬೇಕಂದ್ರೆ ಫೋನ್ ಮಾಡಿ ಅದ್ರ ಬಗ್ಗೆ. ಓಕೆ, ಬಾಯ್. ಬಾಯ್, ಟೇಕ್ ಕೇರ್. ಬಾಯ್ ಬಾಯ್. ಸೆಷನ್ ಅನ್ನ ಎಂಡ್ ಮಾಡ್ತೀನಿ.